ಕೊಂತಲೆ ಒಡಿ ತಾಂಚು ಬರೀ ಕೊಂತಲೆ ಎಲ್ಲ ಮುಗಿ ಸುದ್ದಿಯಾಗ ಬಂದು ಬರ್ರೆ ಹಾಂ ಈಜಿ ನಾಲ್ಕರ ಹಾಂ Cincin
ಪ್ಯಾನ್ आम्ही एक बोले पूरा आम्ही एक बोले गाड़ी हो जाएगा हाँ अंच ಲೈನ್ ಬಂತು ಬರಿ ಕುಂತಿಲ್ಲ ನಲ್ಲ ಬರಿ ಕುಂತಿಲ್ಲ ಬರಿ ಅಡ್ಡಗಡೆ ಕೊಡ್ತಾರೆ ಅಡ್ಡಗಡೆ ಕಳಿದ್ವಿ ಅಡ್ಡಗಡೆ ಕೊಡ್ತೀವಿ
ಇಂಚು ಬರಲಿ, ಚೂರು ಇಂಚು ಇದೆ ಬರಲಿ.
ಬರ್ಪೆ ಮಂಚೆಂಚಿ ಬರ್ಪೆ ಅವಳು ಉಳಿ ಉಂಟಲ್ಲ ಬರ್ಪೇಟೆ
विघ्नेभ पञ्चानना
ಗುಣ ವಿಶಾಲದಯ ಸದರ ದಿಂತನ ದಿನ ದೈ ದಿನ ದೈ ದಿನ ದೈ 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 ದಿಂತನ ದಿನ ದೈ ದಿಂತನ ದಿನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ಗಾಲಿ ದೈ ಗಾಲಿ ದೈ ಗಾಲಿ ದೈ ವಂದೇ ಚಿಕ್ಕ ಪ್ರಾಯದ ಬಾಳೆ ಚದುರೆ ನಿನ್ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದವು ಬರುತ್ತಲಿವೆ ಮಾರನ ಮದದಾನೆ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿಲ್ಲಂಗವ ಹೊರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರನಾಮ ತದಿರನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಾಯಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಈ ಮಾಯಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಬೀವನು ಪ್ರೇಮದಿ ಕರೆದರೆ ಕಾಮಿತ ಬೀವನು ಪ್ರೇಮದಿ ಕರೆದರೆ ಕಾಮಿತ ಬೀವನು ತೈ ತಗತ ದಿನ ತೈ ಧಿಮಿತ ದಿನ ತೈ ಓಂ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ತೈ ತಗತ ದಿನ ತೈ ಧಿಮಿತ ದಿನ ತೈ ಓಂ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡದಗ ತತ್ತೋಂ ಧಿಮಿತ ದಿನ ತೈ ದೀತರಿ ಗಿಡದಿ ಗಿಡ ತತ್ತೋಂ ಧಿಮಿತ ದಿನ ತೈ ತೈ ತಗತ ದಿನ ತೈ ಧಿಮಿತ ದಿನ ತೈ ಓಂ ದಿನ ತೈ ತಗತ ದಿನ ತೈ ದಿನ ತೈ ದಿನ ತೈ ಧಿತ್ತಾಂ ಧಿಂ ಗಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ಧಿತ್ತಾಂ ಧಿಂ ಗಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ಧಿತ್ತಾಂ ಧಿಂ ಗಿಡ ಗಿಡದಗ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ತರಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತೈ ತಗತ ದಿನ ತೈ ಧಿಮಿತ ದಿನ ತೈ ತೋಂ ದಿನ ತೈ ತಗತ ದಿನ ತೈ ದಿನ ತೈ
ದಿನ ತೈ ದಿಮಿತ ದಿನ ತೈ ತೋಂ ದಿನ ತೈ ತಕದ ದಿನ ತೈ ದಿನ ತೈ ದಿನ ತೈ ತಾರನಾಂ ತದಿರಿನಾ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಹಬ್ಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಫಲ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿ ಶಹಬ್ಬಾಷ್ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಫಲ ನಂಬಿದಂಥ ಭಕ್ತರಿಗೆ ತಿಟ್ಟು ಕೊಟ್ಟಂತೆ ಸಿರಿಮುಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಶ್ರೀ ಮಹಾಗಣಪತಿ ದೇವರು ಫಲ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಶಹಬ್ಬಾಷ್ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಫಲ ನಂಬಿದಂಥ ಭಕ್ತರಿಗೆ ಪ್ರೀತಿಟ್ಟು ಕೊಟ್ಟಂತ ಸಿರಿಮುಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವದೇವರುಗಳು ಮತ್ತು ಶಹಬ್ಬಾಷ್ ಸಕಲ ದೈವದೇವರುಗಳು ಫಲ ನಂಬಿದಂಥ ಭಕ್ತರಿಗೆ ಪ್ರೀತಿಟ್ಟು ಕೊಟ್ಟಂತ ಸಿರಿಮುಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶುಕ್ರಯ್ಯ ಕೊಡತ್ತೂರು ಗುಟ್ಟು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಶಹಬ್ಬಾಷ್ ಮತ್ತು ಸನತ್ ಕುಮಾರ್ ಶೆಟ್ರು ಫಲ ಅತ್ತಿಗಾರರು ಕುಶಲಗಾರರು ಮೋಜುಗಾರರು ಶಹಬ್ಬಾಷ್ ತಮ್ಮ ಕೀರ್ತಿ ನಾಲ್ಕು ಹಬ್ಬಲೆಂದು ಕೊಟ್ಟಂತಹ 60 ಮೊಳ ಪಟ್ಟೇಶ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದೆ ಶಾರದೆ ಶಾರದೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸುವರಿಯದಂತೆ ಚೆನ್ನಾಗಿ ವಿದ್ಯೆಯ ಕಲಿಸುವರಿಯದಂತೆ ಎಲ್ಲರ ಕಮಲದಿ ನೆಲೆಸಿರುವನು ದಿನ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಸಾಧು ಸನ್ಮತಿಯ ಕೊಡು ಆ ಆ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಯಾವಾಗಲೂ ಮಾಧುರ್ಯ ವಚನ ನೀಡು
ವಾದ ತರ್ಕದೊಳು ಸೋಲದವರ ವಾದ ತರ್ಕದೊಳು ಸೋಲದವರ ದಯಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ಕೃಪೆ ಮಾಡು ನಂಬಿದೆ ಶಾರದೆ ಶಾರದೆ ದೋಂ ತುಂ ತನ ದಿನತೈ ದೀಂ ದೀಂ ದಿಂ ತನ ದಿನತೈ ತುಂ ತನ ದಿನತೈ ದಿಂ ತನ ದಿನತೈ ತುಂ ತನ ದಿನತ ದೋಂ ದಿಂ ತನ ದಿನತೈ ದಿಂ ತನ ದಿನತ ದೋಂ ತನ ದಿನತೈ ತುಂ ತನ ದಿನತೈ ದಿಂ ತನ ದಿನತೈ ತೈ ದಿನತೈ ತೈ ದಿನದ ದಿನತೈ ದಿನದ ದಿನತೈ ದಿನದ ದಿನತೈ ದತ್ತ ದೋಂಗ ದೋಂ ತಗದ ದಿನತೈ ಕಣ್ಣ ಮುಚ್ಚಾಲು ಕಣ್ಣ ಉಚ್ಚಲು ನಿಂತೆ ಬಾರದೆನಗೆ ಬಣ್ಣಿಸಿ ಮಾತನಾಡಲು ಸೇರದೆ ನನಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ತೋಂಗ ತೋಂ ತಗದ ದಿನತೆ
ಸರ್ವ ಭಯ ವಿನಾಶಿನಿಯರಿ ಕರುಣದಿ ಕಾಯೆ ದಯ ಸಾಗರಿಯೇ ಭಕ್ತಿಯೋನ ದಯ ಸಾಗರಿಯೇ ಭಕ್ತಿಯೋನ ಪದದ್ವಯವನ್ನು ಮರೆಗೊಡೆ ವತಿ ಮುದನ್ಯೂದ ಜಯತು ಜಯತು ಆದಿಮಾಯ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೆ ಆದಿಮಾಯೇ ರಕ್ಷಿಸು, ತಾಯೇ ರಕ್ಷಿಸು. ಓಂ ಓಂ. ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ, ತುಂಬಿರುವಂತಹ ಅಪಾರವೂ ಅಗಾಧವೂ ಆಗಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನನವಾಯಿತಮ್ಮ. ಹುಟ್ಟಿನ ವಿಚಾರವೊಂದಿರದೆ ಭೀತರಾಗಿರುವಂತಹ ಸಂದರ್ಭದಲ್ಲಿ ಕೇಳಿಸಿದಂತಹ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ಓಂಕಾರ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದೆವು. ಅದನ್ನೇ ಸ್ತೌತ್ಯವೆಂದೇ ಪರಿಗಣಿಸಿ ಬಟ್ಟೆಯರದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿಮಾಯ ಎಂಬಂತೆ ನಾವು ಕಂಡವರು. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಧರಿಸು ಅಮ್ಮ. ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಎಂದು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಸರ್ವನಾದವಾಗಿ, ಮಂತ್ರವಾಗಿ, ಸತ್ವವಾಗಿ, ತತ್ವವಾಗಿ ಇರುವವಳು ನೀವು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ, ಮುಂದೆ ನಮ್ಮಿಂದಾಗಬೇಕಾದ ಕಾರ್ಯಗಳಾದ್ರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಕಾಣುತ್ತಿರುವಂತಹ ಗಾಢ ಅಂಧಕಾರದ ಮಧ್ಯೆ ನಮ್ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರ ನಿನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನು. ಜ್ಞಾನವಿಹೀನರಾದ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದೆ. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಜಯ 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 ದಿಕ್ಕು ಕಾಣದೆ ಕಂಗೆಟ್ಟಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳುವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲವು ಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕೆ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ.
ಬ್ರಹ್ಮ, ಅಮ್ಮ ರಾಜ ಸುಗುಣ ಭರಿತನಂತಹ ನೀನು ಆ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ನಿನ್ನ ಆಜ್ಞೆ ತಾಯೇ. ಮಗನೇ ವಿಷ್ಣು, ಜನನಿ. ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾಕಾರದಲ್ಲಿ ತೊಡಗಬೇಕು ಕಂದ. ಆಗಲಮ್ಮ. ಮಗನೇ ಮಹೇಶ್ವರ, ಜನನಿ ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಪ್ರಾಣದ ತಾಯಿ ಹೋಗಿ ಮಕ್ಕಳೇ, ನಾನು ಕೊಟ್ಟ ಕಾರ್ಯವನ್ನು ಮಾಡುತ್ತಾ ಬನ್ನಿರಿ. ಕಷ್ಟ ಬಂದ್ರೆ ಕಷ್ಟವೇ ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕರ್ಮದ ವಿಚಾರವಾಗಿ ಅರಿತು ಮುನ್ನಡೆಯಬೇಕಾಗಿದೆ. ಒಳ್ಳೆ ಸಮಯ. ಅಮ್ಮನಿತ್ತಂತಹ ಆಜ್ಞೆಯನ್ನು ಪಾಲಿಸುವರೇ ನಮ್ಮೊಳಗಿನ ಮತಿಯು ಜಾಗೃತವಾಗಿದೆ. ಬೇಕದು. ಇದೀಗ ನಡೆದ ಪ್ರಕರಣ ಏನು? ಅಮ್ಮನ ನಿರ್ದೇಶನ. ಹೌದಪ್ಪ. ಇದೀಗ ನಡೆದ ಪ್ರಕರಣ ಏನು? ಅಮ್ಮನ ಸೃಷ್ಟಿ. ಇನ್ನು ಮುಂದೆ ನಡೆಯಬೇಕಾದದ್ದೇನು? ಬ್ರಹ್ಮನ ಸೃಷ್ಟಿ. ಹೌದಪ್ಪ. ಹಾಗಿರುವಾಗ ನಿಮಗಿಬ್ಬರಿಗೆ ಉದ್ಯೋಗವನ್ನು ಕೊಡುವುದೇ ನಾನು. ಹಾಗಾಗಿ ಒಬ್ಬ ಹಿರಿಯವನು ಬೇಕಾಗುತ್ತದೆ. ಅರಿತರೆ ನಮ್ಮಲ್ಲಿ ಹಿರಿಯವನು ನಾನು. ಏನನ್ನು ಅರಿತುಕೊಂಡ್ರೆ? ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವನ್ನು ಅದನ್ನು ನೀನಲ್ಲೂ ತಿಳಿಬೇಕಾದ. ನಾನು ತಿಳಿದಿದ್ದೇನೆ. ನಿಮಗೆ ತಿಳಿಸುತ್ತಾ ನಾನು ಹೇಳಿದಂತೆ ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಅಮ್ಮ ಹೇಳಿದಾಗಲೇ ನನ್ನ ಕರೆ. ನಿನ್ನ ಕರೆ. ಕರೆ ಆದ್ರೆ ಸ್ವೀಕರಿಸೋಣ. ಆದ್ರೆ ಯಾಕಪ್ಪ ಅಂತ ಪ್ರಶ್ನೆ ಬರ್ತದೆ. ಅಮ್ಮನೇ ಹೇಳಿದ್ದಾಳೆ ಸಮಸ್ಯೆ ಬಂದ್ರೆ ನಾನಿದ್ದೇನೆ, ಏನು ಸಮಸ್ಯೆ ಆಗದಾಗಿ ಮುಂದೆ ಹೋಗಿ ಅಂತ ಅದರ ಅರ್ಥ. ಈಗ ನಾವು ಸಾಂಘಿಕವಾಗಿ ಕೆಲಸವನ್ನು ಮಾಡುತ್ತಾ ಅದರಲ್ಲಿ ಯಶಸ್ವಿಯನ್ನು ಹೊಂದಬೇಕಾದ ಸಮಯದಲ್ಲಿ ಅದಕ್ಕಿಂತ ಹೊರತಾದ ಒಂದು ನಿಯಮವನ್ನು ಹೇರುವುದಕ್ಕೆ ನೀವು ಹೊರಟದ್ದು. ನಾನು ಹೇಳಿದಂತೆ ನೀವು ಕೇಳತಕ್ಕದ್ದು. ಈ ನಾನು ಎಂಬ ಭಾವ ಯಾಕೆ ಬಂತು ಬ್ರಹ್ಮನಿಗೆ ಅಂತ ನೋಡಿದಾಗ ಸೃಷ್ಟಿಯ ಉದ್ಯೋಗಕ್ಕೆ ಕೊಟ್ಟಂತಹ ರಜೋಗುಣ ಅದರ ಪ್ರಭಾವ ನಿನ್ನ ಮೇಲೆ. ಆದ್ದರಿಂದ ನಾನು ನನ್ನದು ನನ್ನಿಂದ ಎನ್ನುವಂತೆ ಮದವನ್ನು ತಾಳುವುದಕ್ಕೆ ಹೊರಟೆ. ಮುದದಿಂದ ಆಗಬೇಕಾದಕ್ಕೆ ಮದವನ್ನು ತೋರಿಸುವ ಬ್ರಹ್ಮನನ್ನು ದೊಡ್ಡವ ಅಂತ ಹೇಗೆ ಒಪ್ಪಿಕೊಳ್ಳಲಪ್ಪ? ನಿನ್ನ ಒಪ್ಪಿಗೆ ಇಲ್ವಾ? ಇದು ಬೇಡ ಅಂತ. ಬೇಡವಾ? ನನಗೆ ಬೇಕು. ಯಾವುದು ಇದು ಈ ವಿಚಾರ ಬೇಕು. ಹಾಗಾಗಿ ಹರನ ಅಭಿಪ್ರಾಯ ಏನು ಅಂತ ಕೇಳುವ. ಹರ, ನಿನ್ನ ಅಭಿಪ್ರಾಯವೇನು? ಬ್ರಹ್ಮ, ನಿಮ್ಮಿಬ್ಬರದು ಮಾತು ಮುಗಿದಿದ್ದರೆ ನಾನು ಪ್ರಾರಂಭಿಸಬೇಕಾ? ಖಂಡಿತ ಮುಗೀತೀಗ. ಹೌದಾ? ಮಾತಾಡ್ಬೋದು.
ನಾನು ಆಗದಿಂದ ಆಲೋಚನೆ ಮಾಡುವುದು ಹೇಗೆ? ಬ್ರಹ್ಮ ಏನನ್ನು ಮಾತಾಡುತ್ತಿದ್ದಾನೆ ಎನ್ನುವ ಹಾಗೆ. ಆಹಾ. ನಾವು ನಡೆಯುವ ನಡೆಯಾಗಿದೆ, ಆ. ನುಡಿಯುವ ನುಡಿಯಾಗಿದೆ, ಆ. ಕೇಳುಗರಿಗೆ ನೋಡುವವರಿಗೆ ಆ. ಇತ್ತ ಅಂತ ಆಗಿದೆ. ಹಾ ಹಾ. ಯಾಕೆ ಯಾಕೆ? ನಿನ್ನ ನಡೆಯಲ್ಲಿ ಎರಡೂ ಇಲ್ಲ. ಆ. ಆದ್ರೂ ಕೂಡ ಹ್ಮ್. ನೀನು ಮತ್ತೂ ಏನನ್ನು ಹೇಳ ಬರ್ತಾ ಇದ್ದೀಯ ಎನ್ನುವುದನ್ನು ಅರ್ಥವಿಸಿಕೊಂಡ ನಾನು ಆ. ಕೇಳಿದಾಗ ಗೊತ್ತಾದದ್ದು ನೀನು ದೊಡ್ಡವ. ಆಹಾ. ಹೌದಪ್ಪ, ಹ್ಮ್. ಒಂದರ್ಥದಲ್ಲಿ ನೀನು ದೊಡ್ಡವನೇ ಬ್ರಹ್ಮ. ಒಪ್ಪಿಕೊಂಡದ್ದ? ಒಂದರ್ಥದಲ್ಲಿ ಒಂದರ್ಥದಲ್ಲಿ. ಹೌದು, ಇನ್ನೊಂದರ್ಥದಲ್ಲಿ ಹಾ. ಹರಿಯು ದೊಡ್ಡವನೇ. ಸಮಸ್ಯೆ ಬಾರದಾಗಿ ನಡೆಯುವುದು ಅಂದ್ರೆ ಹಾಗೆ. ನೋಡಿ, ಇಬ್ಬರು ದೊಡ್ಡವರು ಸರಿ ಆಯ್ತಲ್ಲ, ಹಾ. ಇನ್ನು ಜಗಳವೇ. ಇಬ್ಬರು ದೊಡ್ಡವರಾಗುವುದಕ್ಕಾಗುದಿಲ್ಲ. ಹಾಗಾದ್ರೆ ಹೇಗೆ ಅಂತ ಇದ್ರೆ ಒಬ್ಬನೇ ಇರಬೇಕು. ಕೆಲವರಲ್ಲಿ. ಹಾ. ಎಷ್ಟು ದೊಡ್ಡವರು? ಎಷ್ಟು? ನನ್ನಷ್ಟಲ್ಲ ಅಂತ. ನೀನು ಹಾ. ಬಂದದ್ದಲ್ಲಿ ಮತ್ತೆ ಅವ ಬರುತ್ತಾನೆ, ನಾನು ಬರಬಾರ್ದ? ಅವ ಬಂದದಕ್ಕೆ ಸ್ಪರ್ಧೆಗೆ ಜನ ಬಂತು. ಖಂಡಿತ. ನೋಡುವ ಹೇಗಪ್ಪ. ಅವ ಒಂದು ವಿಚಾರದಲ್ಲಿ, ನಾನು ಮೂರು ವಿಚಾರದಲ್ಲಿ ಹೇಳಬಲ್ಲೆ. ಹೇಗೆ? ನಾಮಾರ್ಥದಲ್ಲಿ ಹೇಳುವುದಾದ್ರೆ ಈಶ ಪದದ ಅರ್ಥ ಯಜಮಾನ. ಎಲ್ಲಿಗೆ, ಯಾರಿಗೆ, ಯಾವಾಗ, ಹೇಗೆ, ಎಲ್ಲದಕ್ಕೂ ನಿಮಗೂ ಯಾವಾಗಲೂ ಎಷ್ಟು ಸಮಯ ಬೇಕಾದರೂ ನಾನು- ಹೆಸರಿನ ಮೇಲೆ ಒಂದು ಯಾಜಮಾನ್ಯ ಸ್ಥಾಪನೆ ಉಂಟು. ಖಂಡಿತ. ಅದಕ್ಕೂ ವಿಶೇಷ ಮತ್ತೆ ಒಂದಾಯ್ತು. ಮತ್ತೊಂದು ಮಾತು ನಿಮಗೆ ಕೊಟ್ಟದ್ದೇನು? ಕರ್ತವ್ಯ. ನಿನಗೆ ಲಯದ ಅಧಿಕಾರ. ಅಧಿಕಾರ ಅಂತ ಹೇಳಿದ್ರೆ ಹೆಚ್ಚೋದು. ಖಂಡಿತ. ಹೇಗಪ್ಪ ಅದು? ಲಯ ಅಂದ್ರೆ ಏನು? ನಾಶ ಅಂತಲೂ ಹೌದು, ನಿಯಂತ್ರಣ ಅಂತಲೂ ಹೌದು. ಇನ್ನದ್ದು ಯಾವುದು? ಎರಡೂ ಕೂಡ ನನ್ನ ಒಂದರೊಳಗೊಂದು. ಹಾ. ಸರಿ, ಹೇಗದು? ನಾಶ ನನ್ನ ಉದ್ಯೋಗವಾಗಿ, ಹಾ. ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವುದು. ಯಂತ್ರಣಾಧಿಕಾರಿ ನೀನು. ಹಾ. ಹೆಚ್ಚಂತೇನಿಲ್ಲ ಬಿಡು. ಯಾಕೆ? ಬ್ರಹ್ಮ ವಿಷ್ಣು ಮಹೇಶ್ವರ, ಸತ್ಯಲೋಕ ವೈಕುಂಠ ಕೈಲಾಸ. ರಾಜಸಾತ್ವಿಕ ತಾಮಸ ಹಾ. ಎಲ್ಲ ನೋಡಿದ್ರೆ ಒಂದು ಎಷ್ಟು ಒಂದು ಅನುಪಾತಿಗಿದ್ರೆ ಸರಿ ಸರಿ ಉಂಟು, ಮತ್ತೊಂದು ಹೆಚ್ಚಂತದ್ದುಂಟು. ನನಗೆ ಗೊತ್ತುಂಟು. ನಿನ್ನ ಮೂರು ಬರಲೇ ಇಲ್ಲ. ಬರುತ್ತದೆ. ಅದು ಬರಬೇಕು ಅಂತಾದ್ರೆ ನೀವು ಆಧಾರವನ್ನು ಹುಡುಕಬೇಕು. ನೀನೇ ಹುಡುಕ್ಬೇಕು. ನಾನು ಆಧಾರ ಇಟ್ಟೇ ಮಾತಾಡು. ನಾವು ಹುಡುಕ್ಬೇಕಾ? ಹೌದು. ನೋಡು, ನಿನ್ನ ಆಧಾರ ಬರಲಿ ಮತ್ತೆ ಹುಡುಕು. ಹೌದಾ? ಮಾತು ನಿಮ್ಮನ್ನು ಗುರುತಿಸಿದ್ದು ಹೇಗೆ? ಬಣ್ಣದಿಂದ. ನನ್ನನ್ನು ಗುರುತಿಸಿದ್ದು ಹೇಗೆ? ಕಣ್ಣಿನಿಂದ. ಅದು ಅಕ್ಕ ಹೆಚ್ಚಿನದ್ದು. ಒಂದು ಹೆಚ್ಚು ಕೊಟ್ಟರು ನಿನ್ನನ್ನು ಜನ ಮಾಡಿದ್ದಲ್ಲ. ಹಾ. ಎಂತದಪ್ಪ ಹೆಚ್ಚು? ಅದು ನಿಮಗೆ ನೋಡುವುದಕ್ಕೆ, ನಿನಗೆ ಕಾರ್ಯ ಮಾಡುವುದಕ್ಕೆ. ಸರಿ ಇಲ್ಲ. ವಿಷಮ ಕಣ್ಣು. ಹೌದು ಹೌದು. ಇದು ಸಮ, ಇದು ವಿಷಮ. ಅದು ವಿಷಮ. ಹಾ. ಹೆಚ್ಚಿನದು. ಹಾ. ಎಂತದ್ದು? ಲಯಕ್ಕೆ ಪೂರಕ ಅಂತ ನಿಮ್ಮ ಭಾವನೆ ಇರಬಹುದು. ಅದಲ್ವಾ? ಆಹಾ. ಹೋಗ್ಲಿಕ್ಕೆ. ನನ್ನ ಲಯ ಉದ್ಯೋಗವೇ ಬೇರೆ, ಈ ಕಣ್ಣೇ ಬೇರೆ. ಅದು ಹಿಡಿತ. ಹಾ. ಇದಕ್ಕಿರುವುದಲ್ಲ. ಆಹಾ. ಇದನ್ನೇನು ಮಾಡಬಲ್ಲೆ? ಇದರಲ್ಲಿ ಇರುವುದು ಅಗ್ನಿ. ಹಾ. ಆಗಲೇ ಹೇಳಿದ್ದೇನೆ, ಜೀವಿಗಳ ಜೀವನಕ್ಕೊಂದು ನಿಯಮ ಅಂತ ಇರುತ್ತದೆ. ಹಾ. ಆ ನಿಯಮ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದ್ರೆ, ಆ ಕಣ್ಣನ್ನು ತೆರೆದರೆ ಸಕಲವನ್ನು ಕ್ಷಣದಲ್ಲಿ ಸುಡುವ ಸಾಮರ್ಥ್ಯ ಆ ಕಣ್ಣಿಗುಂಟು. ನಿಯಮ ತಪ್ಪಿದ್ರೆ ಸುಡುತ್ತಿ. ಆ, ನಿಯಮ ತಪ್ಪಿ ನಿನಗೆ ಮುನಿಸು ಬರ್ತದೆ. ಆ, ಮುನಿದರ ಸಕಲವ ಸುಡುವೇನು, ಅದರಿಂದ ನಾನು ದೊಡ್ಡವ. ನೀನು ದೊಡ್ಡವ. ಹೌದು. ಇವನ- ಮತ್ತು ಹೇಳಬೇಕಾ, ಎಂತದ್ದು? ಇವನ ಸೃಷ್ಟಿಗೆ ಬೇಕಾದ್ದು ನನ್ನ ಉದ್ಯೋಗವಾದ ಲಯ. ಹಾ ಹಾ ಹಾ. ಅದಕ್ಕೂ ಬೇಕಾದ ಲಯವೇ. ಮತ್ತೆ? ಒಂದು ಲಯ ಇಲ್ಲದಿದ್ರೆ ಎಲ್ಲ ಹೋಯ್ತು. ಯಾವುದೂ ಆಗುವುದಿಲ್ಲ. ಹಾಗಾಗಿ ನಾಮಾರ್ಥದಿಂದ, ಕಾರ್ಯಾರ್ಥದಿಂದ, ಅಂಗಾರ್ಥದಿಂದ ಬ್ರಹ್ಮ ನಿನಗಿಂತ ನಾನು ದೊಡ್ಡವ. ಈಗ ಸ್ಪರ್ಧೆಗೆ ಜನ ಬಂತ. ಒಪ್ಪಿಕೊಂಡೆ. ನಿನ್ನ ವಿಷಯಕ್ಕೆ ಸ್ವಲ್ಪ ಪುಷ್ಟಿ ಬಂತು ಈಗ. ಇರಲಿ. ಹಣೆಗಣ್ಣಿನ ವಿಚಾರವಾಗಿ ಆಕ್ಷೇಪ ಇಲ್ಲ. ಕಣ್ಣಿನ ಮೇಲೆ ಕೈ ಹಾಕ್ಬಾರ್ದು. ಕೈ ಹಾಕ್ಬೋದು, ಯಾಕೆಂದ್ರೆ ಹೆಚ್ಚಿನದು ನಮ್ಮಲ್ಲಿ ಇಲ್ಲದವನಿಗೆ ಕೊಟ್ಟಿದ್ದಾಳೆ. ಇರಲಿ. ಇರ್ಲಿ, ಕೆಲಸ ಮಾಡ್ಲಿ ಅವ ಕಣ್ಣಿ. ಆದರೆ ಒಂದು ಮಾತು ಹೇಳಿದ, ನಾಮಾರ್ಥ ಕಾರ್ಯಾರ್ಥದಲ್ಲಿ ನನ್ನದೇ ಜ್ಯೇಷ್ಠತೆ ಉಂಟು ಅಂತ. ಹೌದಪ್ಪ. ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುದಿಲ್ಲ. ಅದು ಯಾಕೆ? ಯಾಕೆಂದ್ರೆ ಅವನು ಏನು ಮಾಡುವುದಿದ್ದರೂ ಸೃಷ್ಟಿ ಕಾರ್ಯ ಆದ ನಂತರ, ಅದಕ್ಕಿಂತ ಮೊದಲು ಇಲ್ಲ, ಏನೂ ಇಲ್ಲ ಅವನು. ನೀನು ಏನು ಮಾಡಬೇಕು ಅಂತ ಆದ್ರೂ ಹಾ. ಲಯ ಆದ ಬಳಿಕ ಅದು ಹಿಂದಿನ ಕಲ್ಪದ್ದು. ಈ ಕಲ್ಪದ ವಿಚಾರವಾಗಿ ಬರುವಾಗ ಬ್ರಹ್ಮನೇ ಮೊದಲು ಎನ್ನುವುದು ಅಲ್ಲಿಯೂ ಸ್ಪಷ್ಟ. ಆದದ್ದು ಲಯವೇ. ಹಾ. ಅಲ್ಲಿಯೂ ಆದದ್ದು ಲಯ. ಅಲ್ಲಿಯ ವಿಚಾರವಾಗಿ ನಾನು ಹೇಳಿದ್ದಲ್ಲ, ಮತ್ತೆ? ಈಗಿನ ವಿಚಾರವಾಗಿ. ಸಂಗ್ರಹ ಕೊಟ್ಟ ಅಮ್ಮನಿಂದ ವಾಗ್ಬದ್ಧವಾದಂತಹ ಉದ್ಯೋಗ ಕ್ರಿಯಾರೂಪದಲ್ಲಿ ಬರುವುದೇ ಬ್ರಹ್ಮನಿಂದ. ಅದು ಕೂಡ ಸಂಗ್ರಹವಾದದ್ದು ಲಯದಿಂದ. ಸಂಗ್ರಹವಾದದ್ದು ಪ್ರಶ್ನೆ ಬರುವುದಿಲ್ಲ ಇಲ್ಲಿ. ಅಮ್ಮ ನಮಗೆ 3 ಮಂದಿಗೂ ಉದ್ಯೋಗವನ್ನು ಕೊಟ್ಟವಳಿದ್ದಾಳೆ. ಮತ್ತು ಹೇಳಬೇಕಾ, ಹಾ. ಇನ್ನ ಸಂಗ್ರಹಣೆ ಇಲ್ಲದೆ ಸೃಷ್ಟಿಯಾಗುವುದು ಯಾವುದು ಗೊತ್ತು? ಯಾವುದು? ಇದು ಸಮಸ್ಯೆ ಅಂತ. ಹಾ ಹಾ. ಸಮಸ್ಯೆಯನ್ನು ಸೃಷ್ಟಿ ಮಾಡುವುದೇ ಇದು ಪ್ರಥಮ. ನನ್ನ ಉದ್ಯೋಗವೇ ಹೀಗೆ ಇರ್ತದೆ. ಅದೇ ಹೇಳಿದ್ದು, ಸಂಗ್ರಹ ಇಲ್ಲದೆ ಆದದ್ದು. ಹಾಗಾಗಿ ಹಾ. ಮತ್ತೊಂದು ವಿಚಾರವಾಗಿ, ಏನು? ಅಮ್ಮನ ಆಜ್ಞೆಯನ್ನು ಹೇಳುವ ವಿಚಾರವಾಗಿ, ಹೇಗಪ್ಪ? ಅಮ್ಮ ಮೊದಲಾಗಿ ಗುರುತಿಸಿದ್ದು ಯಾರನ್ನು? ನಿನ್ನನ್ನು. ಲೋಕವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಉದ್ಯೋಗವನ್ನು ಕೊಟ್ಟದ್ದು ನಿನಗೆ. ರಾಜಸ ಗುಣವನ್ನು ಅದು ನಿನಗೆ. ಎಲ್ಲ ಮೊದಲೇ ಕೊಟ್ಟದ್ದು ಯಾಕೆ? ಯಾಕೆ? ದೊಡ್ಡವ. ಅಮ್ಮ ಹಾಗೆ ಹೇಳಿದ್ದಲ್ಲ. ಅಮ್ಮ ಹಾಗೆ ಹೇಳಿದ್ದಲ್ಲ. ಅಮ್ಮ ಹೇಳಿದ್ದು ಹೇಗೆ? ಹೇಗೆ? ಬ್ರಹ್ಮ ಹಾ. ಸತ್ಯಲೋಕದಲ್ಲಿ ಇದ್ದುಕೊಂಡು ಹಾ. ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಹ್ಮ್. ನಿನಗೆ ರಜೋಗುಣವನ್ನು ಕೊಟ್ಟಿದ್ದೇನೆ. ಹಾ. ದೊಡ್ಡ ಈ ರೀತಿ ಹೇಳಿ ಕೇಳಿದ್ದಲ್ಲ. ಹಾ ಹಾ. ಸೃಷ್ಟಿಯ ಕೆಲಸಕ್ಕಾಗಿ ರಜೋಗುಣ ಕೊಟ್ಟದ್ದು. ಕೊಟ್ಟದ್ದು ಹೌದಾದ್ರೆ ನೀನು ಮೊದಲು ಎನ್ನುವುದು ನನಗೆ ನೀನು- ಆಯಿತು. ನೀನು ಅಮ್ಮನ ಒಂದು ವಾಕ್ಯನು ತಿರುಗಿಸಿ ಹೇಳಿ ಕೊಟ್ಟು. ಹಾ, ಹಾ. ಹಾ. ಅಷ್ಟು ಮಾತ್ರವಲ್ಲ, ಹಾಗಾದ್ರೆ ನಿಯಮ ಕಳೆದ ತಪ್ಪುತ್ತದೆ. ಕಳೆದ ಕಲ್ಪದಲ್ಲಿ ಒಂದು ಜೀವರಾಶಿಯ ಕರ್ಮಾನುಸಾರವಾಗಿ ಈ ಕಲ್ಪದಲ್ಲಿ ಸೃಷ್ಟಿ ಮಾಡ್ತೇನೆ ನಾನು. ಹೇಗೆ ಹೇಗೆ? ಕಳೆದ ಕಲ್ಪದಲ್ಲಿ ಒಂದು ಜೀವರಾಶಿ, ಹ. ಅವುಗಳ ಕರ್ಮಾನುಸಾರ. ಹ. ಈ ಕರ್ಮ ಏನು ಉಳಿದಿದ ಆ ಶೇಷಕ್ಕನುಸಾರವಾಗಿ ನಾನು ಅನುಸಾರವಾಗಿ ಹೇಳಿದ್ದು ಕಳೆದ ಕಲ್ಪಕ್ಕೆ ಸಂಬಂಧದಲ್ಲಿ ಅದು ಬೇರೆ ಅಂತ ಹೇಳಿದ್ದು. ಆದರೆ ನನಗೆ ಕೊಟ್ಟದ್ದು ಉದ್ಯೋಗ. ನಿನಗೆ ಬೇಕಾದಾಗ ಕಳೆದ ಕಲ್ಪದ್ದು ಬರ್ತದೆ
ಅದು ಈ ಬರ್ತದೆ. ಕಲ್ಪನೆ ಬರ್ತದೆ. ಹಾಗೆ. ಅವ ಮಾತಾಡುವ ಹಿಂದಿನದ್ದು ಮಾತಾಡಬಾರದು. ಬಾರದು. ಅದಕ್ಕೆ ನಿನ್ನ ಆಗದೇ ಇರುವುದು. ಮುಂದಿನ ವಿಚಾರವಾಗಿ ಹೇಳಿದವನಿದ್ದೇನೆ. ಆಗೊಮ್ಮೆ ಈಗೊಮ್ಮೆ ಹಾ. ಅವನನ್ನು ಪೂರ್ತಿ ನಂಬಬಾರದು. ಇರಲಿ ಹಾಗೆಂತ ಹುಟ್ಟಿದಂತಹ ಜೀವಿಗಳಿಗೆ ಅವುಗಳ ಕರ್ಮಾನುಸಾರವಾಗಿ ಅವುಗಳನ್ನು ಸೃಷ್ಟಿಸಿ ಅವುಗಳ ವಿಧಿವರಹ ನಾನೇ ಬರೆಯುವುದಲ್ಲ. ಈಗ ನೋಡು, ಹಾ. ನಿನಗೆ ಸ್ವಂತಕ್ಕೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಹಾ. ನೀನು ಯಾರ್ಯಾರು ಸತ್ತಿದ್ದಾರೆ, ಕರ್ಮ ಎಷ್ಟುಂಟು ಅಂತ ಹುಡುಕಬೇಕು. ಹಾ. ನಿನ್ನ ಸ್ವಂತಿಗೆ ಇಲ್ಲ. ನೀನು ಸಾಮಾನ್ಯ ಜನರ ಸತ್ತವರ ಕರ್ಮ ಹುಡುಕಿಕೊಂಡು ಇಷ್ಟೆಲ್ಲ ಮಾಡಿ ನಿಮಗೆ ಉದ್ಯೋಗ ಕೊಡುವುದು ನಾನೇ ಎನ್ನುವುದು ಸ್ಪಷ್ಟತೆ. ನಿನಗೆ ಉದ್ಯೋಗ ಕೊಡು. ಹಾ. ಈಗ ನಿನ್ನ ಸ್ವಂತದ್ದ ಅಲ್ಲ. ಯಾರ್ಯಾರ ಕರ್ಮವನ್ನು ಹುಡುಕಿ ಬರೆಯುವುದಲ್ಲ ನೀನು. ಹಾಗಾಗಿ ಮಾಡುದು ಈಗ ನಿನ್ನ ಸ್ವಂತ ಕರ್ಮದಲ್ಲಿ ಸೃಷ್ಟಿ. ಸ್ವಂತ ಕರ್ಮದಲ್ಲಿದ್ದರು ನನಗಾಗಿ ಕೊಟ್ಟವಳಿದ್ದಾಳಮ್ಮ. ಮತ್ತೆ ಉಳಿದವರಿಗೆ ಎಂತದ್ದು ಕೊಟ್ಟದ್ದು? ಉಳಿದವರಿಗೆ ನನ್ನಿಂದ ನಂತರ ಕೊಟ್ಟದ್ದು. ಆದ್ರೆ ನನಗೆ ಅಮ್ಮ ಹೆಸರು ಕೊಟ್ಟದ್ದು. ಹಾಗಾಗಿ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯವೇ ಕಾರಣ. ಒಂದು ಮಾತು ಕೇಳು. ಹೇಳಿ. ಈಗ ಇಷ್ಟು ಹೇಳುದು ಯಾಕೆ ನೀನು? ಯಾಕೆ ಈಗ ನಾನು ನಾನು ದೊಡ್ಡವನಾಗ್ಬೇಕು. ದೊಡ್ಡವಂತ ಸ್ಥಾಪನೆ ಮಾಡುದು ಯಾಕೆ? ಯಾಕೆ ಅಲ್ಲ, ಯಾಕೆ ಅಂತ ಕೇಳಿ. ಮುಂದಿನ ಉದ್ಯೋಗ ನೀವು ಹೇಳಿದ್ದನ್ನು ಕೇಳಿದಕ್ಕಾಗಿ ಅದಕ್ಕೆ ದೊಡ್ಡವನಾದ್ರೆ ಮಾಡುದು. ಮಾಡ್ತೇನೆ. ಕೆಲಸ ಮಾಡಿ ದೊಡ್ಡವನಾಗ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಹಾಗೆ. ಇವ ಬೇಡದ ಕಷ್ಟ ತಂದಾಕುವುದು ಅಂತ. ಆಹಾ. ಕಷ್ಟ ಬಂದ್ರೆ ಇದು ನನ್ನ ಸೃಷ್ಟಿ. ಹಾಕೋ. ಆಗ್ಲೇ ಹೇಳಿದ್ದೆ. ಸಮಸ್ಯೆ ಸೃಷ್ಟಿ. ಹಾ. ಈಗ ನನಗೆ ಸಮಸ್ಯೆಯನ್ನು ಪಾಲನೆ ಮಾಡ್ಲಿಕ್ಕೆ ಅಮ್ಮ ಹೇಳಲಿಲ್ಲ. ಹೇಳಲಿಲ್ಲ. ಸಮಸ್ಯೆ ಮಾಡಿದ್ರೆ ಪಾಲನೆ ಮಾಡು ಅಂತ ಹೇಳಿಲ್ಲ. ಹಾ. ಅದನ್ನು ಪರಿಹರಿಸು ಅಂತ ಹೇಳಿದ್ದು. ಹಾ. ಹಾಗೆ ನೋಡಿದ್ರೆ ಹಾ. ಅಷ್ಟೆಲ್ಲ ಇಲ್ಲ. ಸೃಷ್ಟಿಪಾಕಾರ್ಯ ಅದಷ್ಟೋ ಕಲವಲ್ಲ ಅಷ್ಟೋ ಮುಂದೆ ಹೇಗಾಗಬೇಕು ಎನ್ನುವುದರ ಕುರಿತಾಗಿ ಸ್ಪಷ್ಟವಾದಂತ ನಿರೂಪಣೆಗೆ ನಿರ್ಣಯಕ್ಕಾಗಿ ಹಾಗೆಲ್ಲ ಆಗಬೇಕು ಅಂತ. ಮತಿ ಅಂದ್ರೆ ಹಾಗೆ ಅಲ್ವ? ಮತಿ ರಾಗಾಮಿ ಗೋಚರ, ಮುಂದೇನಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕಿರುವುದು ಮತಿ. ಅದೇ ನಿನಗೆ ಗೊತ್ತಿಲ್ಲ. ಇದನ್ನು ಮತಿ ಇಲ್ಲ ಅಂತ ಹೇಳುದು ನಾನು. ಯಾಕೆ? ಈಗ ನೀನು ಈ ವಿಷಯವನ್ನು ಎತ್ತುಗಡೆ ಮಾಡುವಾಗ ಹೀಗೆಲ್ಲ ಯೋಚನೆ ಮಾಡಿದ್ಯಾ? ಆಗುತ್ತದೆ ಅಲ್ಲ, ಕೇಳಿದ್ದು ನಾನು ದೊಡ್ಡವ ಅಂತ ಸ್ಥಾಪನೆ ಮಾಡುವಾಗ ಈಗ ಅನುಕೂಲ ಬಂದಿತ್ತು ಅಂತ ಯೋಚಿಸಿದೆಯಾ, ಪ್ರತಿಕೂಲ ಬಂದಿತ್ತು ಅಂತ ಯೋಚಿಸಿದೆಯಾ? ಅನುಕೂಲ ಬಂದಿತ್ತು ಅಂತ ಯೋಚಿಸಿದವನು. ಹಾಗಾದ್ರೆ ಮತಿ ಇಲ್ಲ ಅಂತಾಯ್ತು. ಅನುಕೂಲ ಬರಲಿ ಅಲ್ಲ, ನೀವೀಗ ಅನುಕೂಲ ಬರುವ ಹಾಗೆ ಮಾಡಬೇಕು ಅಂತ ಹೇಳುದು ನಾನು. ಹಾಗಾದ್ರೆ ಬೇಡು, ಹೇಳುವ ಪ್ರಶ್ನೆ ಇಲ್ಲ. ನಾನು ದೊಡ್ಡವನಲ್ಲ. ಬಾಗುವುದಕ್ಕೂ ಸಿದ್ಧ ಇಲ್ಲ, ನೀ ಬಾಗುವುದಕ್ಕೂ ಸಿದ್ಧ ಇಲ್ಲ. ಬೇಗತಿ ಅಲ್ಲಿ ಆಜ್ಞೆ ಮಾಡಿ. ಒಳ್ಳೆ ಗೊಂದಲ ಆಯ್ತಕ್ಕ, ಕಷ್ಟ ಆಗುದಕ್ಕೂ ದ್ವಂದ್ವ ಬರುವುದು ಯಾವ ಗೊತ್ತಲ್ಲ? ಯಾವುದು? ಸ್ಥಿರತೆ ಇಲ್ಲದೆ ಇರುವ ಮತ ತುಂಬಾ ಆಯ್ತು ಅಂತಾದ್ರೆ ಸ್ಪಷ್ಟವಾದ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೋ ಹೀಗೋ ಅಥವಾ ಇದು ಒಂದು 10 ವಾಕ್ಯ ಮಾತಾಡುವಾಗ ಮೊದಲಿನ ವಾಕ್ಯ 3ನೇ ವಾಕ್ಯಕ್ಕೆ ವಿರುದ್ಧ ಆಗಿರ್ತದೆ, 3ನೇ ವಾಕ್ಯ 6ನೇ ವಾಕ್ಯಕ್ಕೆ ವಿರುದ್ಧವಾಗಿರ್ತದೆ. ಈ ವೈರುಧ್ಯವೇ ಬರ್ತದೆ. ಯಾಕೆ? ಸ್ಥಿರತೆ ಇಲ್ಲದ ಕಾರಣ. ಸ್ಥಿರತೆ ನನಗೆ ಎಲ್ಲಿಗೆ ಬರಬೇಕು ಬ್ರಹ್ಮ? ಅಮ್ಮ ಕೊಟ್ಟ ಮಧು ಗುಣ ನಿನ್ನಲ್ಲಿ ಹೆಚ್ಚಿದೆ. ರಜೋಗುಣದ ಆವೇಶದ ಮೂಲಕವಾಗಿ ಮಾತನಾಡಬೇಕು ಹೊರಟಮ್ಮ. ಹಿಂದೆ ಮುಂದೆ ಯೋಚನೆ ಇರುವುದಿಲ್ಲ. ಒಟ್ಟು ನಾನು ಜನ ಅಂತ ನೀನಲ್ಲ ಅಂತ ನಿನ್ನ ಹೇಳಿಕೆಯಲ್ಲಿ ನೀನು ಸ್ಥಾಪನೆ ಮಾಡಿದ್ಯಲ್ಲ. ಹೇಗೆ? ಸೃಷ್ಟಿಗಾಗಿ ನಾನು
ಹೌದಾ? ಹೌದು. ಸೃಷ್ಟಿಪ ಕಾರ್ಯವನ್ನು ಕೊಟ್ಟದ್ದರಿಂದ ನಾನು ದೊಡ್ಡವ. ಒಂದೇ ಕೆಲಸ ಕೊಟ್ಟದ್ದು ಅಮ್ಮ. ಆಹಾ, ಪಾಲನೆ ಮತ್ತು ಎರಡು ಕೆಲಸ ಕೊಡ್ಲಿಲ್ಲ. ಕೊಟ್ಟಿದ್ದಾರೆ, ಅದು ನಿಮಗೆ. ಮತ್ತೆ ಪೂರ್ತಿ ಆಗುದು ಹೇಗೆ? ಆಹಾ. ನೀನೆಲ್ಲ ಆಗುದು ಹೇಗೆ? ಹೀಗೆ ದೊಡ್ಡವಾಗುದು ಯಾವಾಗ? ಸೃಷ್ಟಿ ಸ್ಥಿತಿ ಲಯ ಮೂರು ಇದ್ದಾಗ ಮಾತ್ರ. ನೀ ಎರಡನ್ನು ಬಿಟ್ಟು ಒಂದೇ ದೊಡ್ಡದು ಅಂತ ಹೇಳಲಿಕ್ಕೆ ಹೊರಟು. ಎನ್ನುವಲ್ಲಿಗೆ ದೊಡ್ಡವನಾಗಲಿಲ್ಲ ಎಂಬ ನಿರ್ಣಯ ಆಯ್ತು. ಸೃಷ್ಟಿ ಕಾರ್ಯಕ್ಕಾಗಿ ಮಾತ್ರ ನನ್ನ ಸೃಷ್ಟಿ ಅಂತ ಆಡಿದೆ. ಅಷ್ಟಕ್ಕೆ ಯಾವುದು ಅಂತಾದ್ರೆ ಮೊದಲ ಹಂತಕ್ಕೆ ಮಾತ್ರ. ಉಳಿದ 2 ಹಂತಕ್ಕೆ ನಾವಿದ್ದೇವೆ. ಎನ್ನುವಾಗ ಅದರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡುವುದಿಲ್ಲ? ಬೇಡ, ಸೃಷ್ಟಿ ಆಯ್ತು, ಮಾಡ್ತೀನಿ. ಎಲ್ಲಿ ಮಾಡ್ತೀನಿ? ನನ್ನ ಲೋಕದಲ್ಲಿ, ಸತ್ಯಲೋಕದಲ್ಲಿ. ಅದೆಲ್ಲಿ ಉಂಟು? ಅದು ಇನ್ನು ಯೋಚನೆ ಮಾಡುವ. ಒಂದು ಮನೆಯೇ ಸರಿ ಇಲ್ಲ ನಿನಗೆ, ಇನ್ನು ಮನೆ ಮಾಡಬೇಕಷ್ಟೆ. ಆಮೇಲೆ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡಬೇಕು. ಅಮ್ಮ ಹೇಳಿದ್ದು ಸತ್ಯಲೋಕ ಸೃಷ್ಟಿ ಮಾಡುವುದಿಲ್ಲ. ಇಲ್ಲ, ಹೋದ ಕಲ್ಪದಲ್ಲಿ ಆದ ಜೀವಿಗಳ ಅದನ್ನು ಸತ್ಯಲೋಕದಲ್ಲಿ ಕುಳಿತು ಸೃಷ್ಟಿ ಮಾಡಬಹುದು. ಸತ್ಯಲೋಕದಲ್ಲೇ ಸೃಷ್ಟಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು? ಎಲ್ಲಿ? ಅದಕ್ಕೆ ಸ್ಥಳ ಆಗಬೇಕು. ಹೌದು. ಉಂಟಾ? ಅದಿಲ್ಲ, ಈಗ ನೀರೇ ಕಾಣ್ತಾವ. ಈಗ ನಾನು ಎಂತದ್ದು ಹೇಳಬೇಕು ನಿನಗೆ? ಮನೆ ಇಲ್ಲ, ಸ್ಥಳ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಟ್ಟು ಇಲ್ಲಿ ತಿಂತಲ್ಲಿ ಉಂಟು, ಇಂತಲ್ಲಿಂದ ತರ್ತೇನೆ ನಾನು ಅಂತ ಹೇಳ್ತೀನಿ. ಅದು ಏನು ಅಂತಲೂ ಗೊತ್ತಿಲ್ಲ. ಯೋಚನೆ ಮಾಡು. ಅವ ಹೇಳಿದಲ್ಲೇ ಬರೋಣ. ಈ ಹಿಂದೆ ಆಗಿ ಹೋಗಿದೆ, ನನಗೆ ಹಿಂದಿನ ಕಲ್ಪ ಸಂಬಂಧ ಉಂಟು ಅಂತ ಆದ್ರೆ ಹಿಂದಿನ ಕಲ್ಪದಲ್ಲಿ ಆಗಿ ಹೋದಂತ ಜೀವಜಾಲಗಳ ಕರ್ಮಶೇಷ ಎನ್ನುವುದರಿಂದ ಸಿದ್ಧವಾಗ್ತದೆ. ಹೌದು. ಕರ್ಮ ಮಾಡಿದ ಸೃಷ್ಟಿಯಲ್ಲ, ಬದುಕಿನಲ್ಲೋ? ಬದುಕಿನಲ್ಲಿ. ಮತ್ತೆ ನಿನ್ನದ್ದೆಂತದ್ದು? ನಾನು ಮಾಡಿದ ಜೀವಿಗಳು ಕರ್ಮ ಮಾಡುವ. ನೀನು ಮಾಡಿದ ಜೀವಿಗಳೇ ಇರಬಹುದು, ಕರ್ಮ ಮಾಡಿದ್ದಲ್ಲಿ ಅದು ಜೀವಿತಾವಧಿ. ಬದುಕಿನಲ್ಲಿ ಮಾಡಿದ್ದು. ಬದುಕನ್ನು ಕೊಡುವ ಕ್ಷೇತ್ರ ಯಾವುದು? ಬದುಕಿನ ಕೊಡುವುದು ನೀನು ಹೆಕ್ಕಿಕೊಳ್ಳುವುದು ಎಲ್ಲಿಂದ ಅಂತಾಗ್ತದೆ? ಅದು ಹೌದು. ಈಗ ಪಾಲನೆಯಿಂದ ನೀನು ಹೆಕ್ಕಿಕೊಳ್ತಿ ಅಂತ ಆಯ್ತು. ಅಲ್ಲಿಯೂ ನನ್ನದ್ದೇ ವಿಷಯ, ನನ್ನಿಂದಲೇ ಹೆಕ್ಕಿಕೊಳ್ಳುವುದು. ನಿನ್ನದು ಸ್ವಂತ ಏನಿಲ್ಲ. ನಾನು ಕೊಟ್ಟರೆ ಮಾತ್ರ ನನಗುಂಟು. ನಿನಗೆ ಸುಲಭವಾಗಿ ಹೇಳಬೇಕು, ಏನು? ನಾನು ಬಿಟ್ಟ ದಿವಸ ನೀ ದೊಡ್ಡವ, ಅಷ್ಟರವರೆಗೆ ನೀ ದೊಡ್ಡವನಾಗುವುದಿಲ್ಲ. ಓಹೋ. ಇನ್ನು ಹೇಳಬೇಕು, ಬೀಜವನ್ನು ಬಿತ್ತುವುದು ಬೆಳವಣಿಗೆಯಾಗಿ. ಹೌದು. ಬೆಳವಣಿಗೆ ಆಗದೆ ಹೋದ್ರೆ ಕೆಡುತ್ತದೆ, ಯಾವುದು ಉಳಿಯುವುದಿಲ್ಲ ಅಂತ ನಮ್ಮ ಅನುಭವದ. ನಾವು ಹುಟ್ಟಿಕೊಂಡಾಗ ಮೇಲೆ ಕೆಳಗೆ ನೋಡಿದ್ದು, ಅಮ್ಮ ಕೊಟ್ಟುದರಿಂದ ಗಟ್ಟಿಯಾದದ್ದು, ಕೆಡದೆ ಉಳಿದದ್ದು ಎನ್ನುವುದನ್ನು ಸುಲಭವಾಗಿ ಸಿದ್ಧವಾಗುವ ಅರ್ಥ ಏನು ಗೊತ್ತೋ? ಏನು? ಕೆಡದಂತೆ ಎಲ್ಲರಿಗೂ ಬೇಕಾದ್ದನ್ನು ಬೇಕಾದ ಕಾಲಕ್ಕೆ ಬೇಕಷ್ಟನ್ನೇ ಕೊಟ್ಟು ಪೊರೆಯುವ ಉದ್ಯೋಗ ಶ್ರೇಷ್ಠ. ಕ್ಷಣ ಸಲೀಲ ವಚನವು ಪೊರೆಯುವ ಶ್ರೇಷ್ಠನು, ಪೊರೆಯುವ ಶ್ರೇಷ್ಠನು. ತನ್ನ ಗಟ್ಟಿ ಇಲ್ಲದವನ ಜೊತೆ ನನ್ನ ಮಾತೂ ಇಲ್ಲ. ಹೋಗ್ಲಿ ಬಿಡು. ಹಾಗಾದ್ರೆ ನೀನು ಗಟ್ಟಿಯಾಗು. ಆಗುತ್ತೇನೆ. ಅದು ನಿನ್ನ ಆಡಿದ ಮಾತುಗಳನ್ನು ಕೇಳಿದಾಗ ನಾ ಎಷ್ಟು ಗಟ್ಟಿಯಾದ ಎನ್ನುವುದನ್ನು ಅರ್ಥವಿಸಿಕೊಂಡೇ ಆಡುತ್ತೇನೆ. ನೀನು ಆರಂಭದಷ್ಟು ವೇಗದಲ್ಲಿ ಇಲ್ಲ, ಈಗ ಸ್ವಲ್ಪ ಹಿಂದೆ ಬಂದಿ. ಹೌದು, ಕೆಲವೊಮ್ಮೆ ಹಿಂದೆ ಬರಬೇಕಾಗುತ್ತದೆ. ಹಾಗೆ ಯಾಕೆ? ಕೆಲವರದ್ದು ಮುಂದೆ ಇರುವಾಗ ನಾವು ಅದರ ಹಿಂದಿನಿಂದ ಹೋದರೆ ಮಾತ್ರ ನಮ್ಮ ಪಥವು ಸಾಧನೆಯತ್ತ ಸಾಗುತ್ತದೆ. ಆರಂಭ ಯಾವತ್ತು ಹಾಗೆ ಏನೋ ಉದ್ವೇಗದಲ್ಲಿ ಹೋಗ್ತದೆ. ವಿಷಯ ಮತ್ತೆ ಮತ್ತೆ ಬರುತ್ತಾ ಇದ್ದಾಗ ಗೊತ್ತಾಗ್ತದೆ, ನಾನು ಮಾಡಿದ ತಪ್ಪೇನೋ, ಹೌದು, ನನ್ನಲ್ಲಿ ಕಡಿಮೆಯೋ, ಅದು ಹಾಗಿರಬಹುದೇ, ನಾನು ಕಲಿಯುವುದಕ್ಕೆ ಇನ್ನೂ ಉಂಟು ಎನ್ನುವುದನ್ನು ಅರ್ಥವಿಸಿಕೊಳ್ಳುತ್ತೇನೆ. ವೃತ್ತಿಯ ಸಂಕೇತ ಖಂಡಿತ. ಹಾಗಾದ್ರೆ ನಿನ್ನ ಮಾತಿನಲ್ಲಿ ನಾ ಕೇಳಿದ ಸತ್ಯವಿಷ್ಟೇ. ಎಷ್ಟು? ಮಾತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯಳಾದದ್ದೇ ಲಯ. ಸರಿ. ಹಾಗಾದ್ರೆ ಲೋಕದಲ್ಲಿ ಯಾವ ರೀತಿ ಮಾತೆ ಒಲಿದಳು, ಯಾವ ರೀತಿ ಅದೃಶ್ಯಳಾದಳು ಎನ್ನುವಂತಹ ವಿಚಾರವಾಗುವುದಿಲ್ಲ. ಒಲಿದ ಮಾತೆ ಏನು ಕರುಣಿಸಿದ್ದಾಳೆ ಅದು ಪ್ರಮುಖವಾಗಿರುತ್ತದೆ. ಕಣ್ಣ ಮುಂದಿನ ದೃಶ್ಯದಿಂದಲೇ ಪಾತ್ರವನ್ನು ಗಟ್ಟಿಗೊಳಿಸುವುದು. ಖಂಡಿತ. ಜೀವಿಯ ಜೀವನದಲ್ಲಿ ಆಗಬೇಕಾದಂತಹ ಸಾಧನೆಗೆ ಬೇಕಾದುದು ಪಾಲನೆ ಎಂಬ ಕಾರಣದಿಂದ ಪೊರೆಯುವಾತನೇ ಶ್ರೇಷ್ಠ, ಪೊರೆಯುವ ಉದ್ಯೋಗವೇ ಶ್ರೇಷ್ಠ ಅಂತ ನೀನು ಏಕಮತವುಳ್ಳವನಾದಿ. ಅಷ್ಟು ಸಾಕಾಗದು. ಮತ್ತೆ ಬ್ರಹ್ಮನ ತಲೆಗಡರಿದ ಕಡುಮದವನ್ನು ಇಳಿಸುವುದಕ್ಕೆ ಬೇಕಾಗಿ
ಹರಿಹರರೆಮ್ಮಳು ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದರಿನ್ನೊಳಗೆ ನೋಡಿದ್ಯಲ್ಲ, ಒಬ್ಬ ಸಾಕ್ಷಿ ಬೇಕಿತ್ತು ನಮ್ಗೆ. ಬೇಕಿತ್ತಾ? ನೋಡ್ಲಿಕ್ಕೆ ಒಬ್ಬ ಬೇಕಿತ್ತು. ಈಗ ನಾನೇನು ಹೇಳ್ತೇನೆ ಗೊತ್ತುಂಟ, ಎಂತದ್ದು? ಸ್ವಲ್ಪ ಬಲ ಹೆಚ್ಚಾಯಿತು ಅಂತ. ಈಗ ಸ್ವಲ್ಪ ಇಬ್ಬರ ಬಲ ಸ್ವಲ್ಪ ಬದಲಾವಣೆ ಆದ. ಹಾ. ನೀನೇ ಹೆಚ್ಚು ಅಂತ, ಹಾ. ನಾನೇ ಹೆಚ್ಚು ಅಂತ ಆಡಿದೆ. ಬಲ ಹೆಚ್ಚಾದ ನೀನೇ ಹೆಚ್ಚು ಅಂತ ಆಯ್ತು. ಇಲ್ಲ ಇಲ್ಲ, ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗು. ಬಲ ಬ್ರಹ್ಮನಿಗಿಂತ ಹೆಚ್ಚಲ್ಲ. ಮತ್ತೆ ಅವರಿಬ್ಬರು ಒಂದಾದ್ರು, ನೀವಿಬ್ಬರು ಒಂದಾದ್ರು, ಬ್ರಹ್ಮನಷ್ಟು ಬಲ ಇಲ್ಲ. ನಿನ್ನಲ್ಲಿ ಯಾವ ಬಲ ಉಂಟಪ್ಪ? ನನ್ನಲ್ಲಿ ನಿನಗಿಂತ ಅಧಿಕ ಬಲವಿದೆ. ಅದು ಯಾವುದು? ಶಕ್ತಿ ನನ್ನಲ್ಲಿ, ಸಾಮರ್ಥ್ಯ ನನ್ನಲ್ಲಿ ಉಂಟು. ಆ ಮಾತಿನ ಬಲ ಅಲ್ಲ. ಆಹಾ, ಆಗ ವಾದ ಮಾಡಿದ್ದಲ್ಲ. ಅದಕ್ಕಾಗಿ ವಾದದಲ್ಲಿ ಬಲ ಈಗ ಉಂಟು. ವಾದವನ್ನು ಬಿಟ್ಟೆ. ಒಂದು ಬಲ ಹೋಯ್ತು. ಹಾ. ಇನ್ನೀಗ ಇನ್ನೊಂದು ಸ್ಪರ್ಧೆ ಬೇರೆ ಉಂಟು. ಹೇಗೆ? ಯುದ್ಧ. ತೋಳ ಬಲು. ಹಾ. ಅದಕ್ಕೆ ಹಿರಿತನವನ್ನು ಪರೀಕ್ಷಿಸುವುದಕ್ಕಾಗಿ ದುರಗೈವ ನಾವು ನಮ್ಮೊಳಗೆ. ವಾದವಾದೇನ ಜಾಯತೆ ಇತಿ ತತ್ವಬೋಧ. ನಿರ್ಧಾರವೇ ಆಗಲಿಲ್ಲ. ಹಾ. ಯುದ್ಧವನ್ನು ಕೊಟ್ಟೆ ಅಂತಾರೆ ವ್ಯರ್ಥ ಕಾಲಹರಣ. ಹ್ಮ್. ಸುಲಭವಾಗಿ ಸಿದ್ಧ ಆಗುವುದಕ್ಕೆ ಒಂದು ಸೂತ್ರ ಉಂಟು. ಹೇಗೆ? ಹೋದ ಕಲ್ಪದ ಲಯ ಹೊಂದಿದ ಪ್ರಪಂಚ ಅಂತ ಮಾಡಿ ಹೇಳಿದ ಬಳಿಕ ನಮ್ಮೊಳಗೆ ಇರಬೇಕು. ಹಾ. ನಾವು ಒಬ್ಬರೊಳಗೆ ಒಬ್ಬರು ಹೊಕ್ಕು ಅಲ್ಲಿ ಏನುಂಟು, ಹೇಗುಂಟು, ಎಷ್ಟುಂಟು, ಯಾವ ರೀತಿ ಉಂಟು ತಿಳಿದು ಬಂದು ಹೇಳೋಣ. ಹಾ, ಬೇಗ ನಿರ್ಧಾರ ಆಗುದಿಲ್ಲ. ಒಳ್ಳೆ ವಿಷಯ. ಹೌದಾ? ಇದನ್ನು ಇದಕ್ಕೆ ಕೆಲವು ಸಲ ಒಳ್ಳೇದು ಅಂತ ಗೊತ್ತಾಗ್ತದೆ. ಯಾರು ಮೊದಲು? ಬೇಡ, ಅದಕ್ಕೆ ಅವನು ಹೋಗಿದ್ದಾನೆ, ನಾನು ಹೋದ್ರೆ. ಹಾಗೆ ಹೇಳಿದ್ದಲ್ಲ, ಆಹಾ. ಮೊದಲು ನಾನು ಅಂತ ನೀನು ಹೇಳಿ. ಹೌದು, ಇಲ್ಲಿ ಮೊದಲು ನೀನೇ ಅದು. ಆ ಮೊದಲು ಅವನು ಹೋಗಿದ್ದಾನೆ, ಈಗ ನಾನು ಎರಡನೇ ಆಗ್ತಾನೆ. ನೀನು ಹೋಗ. ಈಗ ನೀನು ನನ್ನೊಳಗೆ ಬಾ. ಹೌದಾ? ಹಾ, ದಾರಿ ಬಾ. ಹೋಗಿದ್ದಾನೆ ಒಳಗೆ, ಬಹಳ ಮಾತಾಡಿದ. ಸರಿಯಾದ ಪಾಠ ಕಲಿಸಬೇಕು, ಹೊರಗೆ ಬರದ ಹಾಗೆ ಮಾಡಬೇಕು. ನವದ್ವಾರವನ್ನು ಬಂಧಿಸಿ ಬಿಡ್ತೇನೆ. ನವದ್ವಾರವನ್ನು ಬಂಧಿಸುವುದಕ್ಕಾಗುವುದು, ಅಧೋದ್ವಾರ ಒಂದನ್ನುಳಿದು ಅಷ್ಟದ್ವಾರವನ್ನು ಬಂಧಿಸಿ ಬಿಡ್ತೇನೆ. ಬರ್ತಾನೆ ನೋಡು. ಹರಿಯು ಮಗುದಲೆ ವಿಧಿಯ ಜಠರವ ಪರಿಕಿಸಲು ಬಳ್ಳಿ ಕಲ್ಲಿ ಕಾಡಲು ಸರಿದಾದ ಬಲಿತೊಳೆಯ ಹೋದಿದ ತಲೆಗಳೆಲ್ಲ ಹರಿಯು ಮಗುದಲೆ ವಿಧಿಯ ಜಠರವ ನಾನೇ ವಿಧಾತನಿದ್ದೇನೆ ಎನ್ನುವಂತೆ ಆಡಿದ ಬ್ರಹ್ಮನ ಬಸರೊಳಗೆ ಹೊಕ್ಕು ನೋಡಿದೆ ಅಂತಾದ್ರೆ ಅಬ್ಬಬ್ಬಬ್ಬಬ್ಬ! ಸರಿದ ಕಲ್ಪದಿ ಲಯವ ಹೊಂದಿದ ಥರೆಗಳನ್ನೆಲ್ಲ ಕಾಣುತ್ತಿದ್ದೇನೆ. ಅವರಿಬ್ಬರು ಇದ್ದಾರೆ, ನನ್ನಂತವರಿಲ್ಲ. ಹಾಗಾದ್ರೆ ನಾನು ಕಳೆದ ಕಲ್ಪಕ್ಕೆ ಸಂಬಂಧಿ ಅಲ್ವೇ? ಪ್ರಶ್ನೆ ಉಳಿಯಿತು. ಇರುವುದು ಹೇಗೆ ಅಂತ ನೋಡ ಸಚೇತನವಾಗಿಲ್ಲ. ಬಣ್ಣವೋ ಸೃಷ್ಟಿಗೆ ಬೇಕಾದ ಮೂಲ ವಸ್ತು ಉಂಟು, ಪದಾರ್ಥ ಉಂಟು, ಎಲ್ಲಕ್ಕೂ ಹಿರಣ್ಯ ವರ್ಣವಿದೆ ಎನ್ನುವುದನ್ನು ಅವನಿಗೆ ಹೆಸರನ್ನು ಕೊಡಬಹುದು ಎಂಬ ನಿರ್ಧಾರಕ್ಕೆ ಬಂದು ಹೊರ ಹೋಗಬೇಕು ಎನ್ನುವ ಹಾಗೆ ಬಂದ ಹತ್ತವನ್ನು ಅರಸಿಕೊಂಡು ಮೇಲೆ ಹಿಡಿದು ತುದಿ ತೋರದಾಯಿತು. ಸುತ್ತಿದೆ ಬಳಲಿಕೆ ಉತ್ತರವಾಯಿತಲ್ಲ. ಕೆಳಗುಳಿದು ನೋಡಿದೆ ಅಂತಾರೆ, ದಾರಿಯನ್ನು ತೋರ್ತಿದೆ. ಯಾಕೆ ಅದೋ ದ್ವಾರವನ್ನು ತೆರೆದು ಊರ್ಧ್ವಮುಖವಾಗಿರುವಂತಹ ದ್ವಾರವನ್ನು ಬಂಧಿಸಿದ. ಈಗ ಅರ್ಥವಾಯಿತು, ಅವನ ಅಂತರಂಗಕ್ಕೆ ವೇದ್ಯವಾಗಿದೆ ವಿಷ್ಣುತ್ವ ಹೆಚ್ಚಿನದ್ದು. ಹಾಗೆಂತ ಮದದಿಂದ ನಾನು ಅಂತ ಆಡಿ ಆಯ್ತಲ್ಲ, ಹೇಗೆ ಮಾಡಿ ಆದರೂ ಸಣ್ಣದು ಮಾಡೋಣ ಎನ್ನುವ ಯೋಚನೆ. ಯಾವಾಗ ಅದೋದ್ವಾರವನ್ನು ತೆರೆದನೋ ಅಲ್ಲಿಗೆ ಅವ ಸಣ್ಣವನಾಗಿ ಆಯ್ತು. ಅವನ ಚಿಂತನೆ ಅಧೋಮುಖವಾಗಿ ಉಂಟೆ ಹೊರತು ಊರ್ಧ್ವಮುಖವಾಗಿಲ್ಲ ಅಂತ ಆಯ್ತಲ್ಲ. ಅವನೇನು ಎನ್ನುವುದನ್ನು ಅವ ಅರ್ಥ ಮಾಡಿಕೊಳ್ಳಲು ನನಗೆ ಯಾವ ದಾರಿ ಆದ್ರೆ ಹೊರ ಸೇರಿದ್ರಾಯ್ತು. ನೋಡೋಣ, ಸಾಕ್ತೇನೆ. ಶೋಧಿಸಿದನು ನಿಲ್ಲುವುದರವೋ ಶೋಧಿಸಿದನು ನಿಲ್ಲುವುದರ
ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಬೆರೆಯುತ್ತಿಯ ವಿರೋಧ ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಹರಡಲಿ ಬೇರೆವ ಒಳಹೊಕ್ಕು ಸಾಧನೆ ಮಾಡಿದೆ. ನೋಡಿದ್ಯಾ? ಹೋದ ಕಲ್ಪದಲ್ಲಿ ಹೊಂದಿದಂತಹ ಪ್ರಪಂಚವೇ ನಿನ್ನಲ್ಲಿದೆ. ಆ ಅಬ್ಬಾ, ದೊಡ್ಡವನಾಗಿ ಆಯಿತು. ಹೌದೌದು. ನನ್ನಂತ ಒಬ್ಬ ಇಲ್ಲ. ಇಲ್ವಾ? ನಾನೊಬ್ಬನಿದ್ರೆ ಸಾಕು ಅಂತ. ಮತ್ತೆ ಹೇಗೆ ದೊಡ್ಡವಾಗುದು? ಹ? ಒಬ್ಬ ಇಲ್ಲ ದೊಡ್ಡವನಾಗ್ತೀಯ. ನಾನು ದೊಡ್ಡವನು ಹಾಗೆ. ನಾನಿಲ್ಲದೆ ದೊಡ್ಡವನಾಗ್ತೀಯ. ಹಾ ಸರಿ, ಹಾಗುಂಟು ನೋಡಿ. ಒಂದಕ್ಕೂ ಚೇತನವೇ. ಚೇತನ ಇಲ್ವಾ? ಕೊಡ್ತೇನೆ ಚೇತನ. ಬಣ್ಣ ಸ್ವರ್ಣ ವರ್ಣದಿಂದ ಕಂಗೊಳಿಸುತ್ತಾವ. ಬಂಗಾರ. ಇನ್ನು ಮುಂದೆ ನೀ ಹಿರಣ್ಯಗರ್ಭ. ಹೆಸರು ಹೆಸರು ಬಂತ ಇಲ್ವೋ? ಸ್ವೀಕಾರ. ನಿನಗೊಂದು ಕೊಡ್ಬೇಕು ಅಂತ ಉಂಟು. ಕೊಡ್ಬೇಕಾದ್ರೆ ದಾರಿ ಬೇಡ, ಒಂದು ಆಧಾರ ಬೇಡ. ನೀನು ಬಂದದ್ದಿಲ್ಲಿಂದ. ನೀನು ಕೊಟ್ಟದ್ದಿಲ್ಲಿ ಅದೋ ದ್ವಾರ. ಅದ್ಯಾಕೆ ದಾರಿ ಬದಲಿಸಿದ್ದು? ದಾರಿ ಬದಲಿಸಿ ಹೇಗೆ ಬರ್ತಿ ನೋಡು ಅಂತ. ನಾನು ಹೇಗೆ ಬಂದೆ? ಇಲ್ಲಿಂದಲೂ ಬರ್ತಿ. ನನಗೆ ಮೇಲೂ ಆಗ್ತದೆ ಕೆಳಗೂ ಆಗ್ತದೆ ನೀನು ಮಾನ ಅಪಮಾನ ಸಮಾನ ಅಂತೀಯ. ಎನ್ನುವುದರಿಂದಲೇ ನಾನು ವಿಷ್ಣು. ಹಾಗಾಗಿ ಹ. ಅದೋ ಕ್ಷಜ. ಒಳ್ಳೆ ಹೆಸರು. ಸಾಧನೆಗೆ ಸಂದ ಗೌರವ. ನಮಗ್ ಕೂಡ ಸಾಧನೆಗೆ. ನಿಮಗೆ ಕೂತಲ್ಲಿಗೆ ಬರ್ತದೆ. ಆಯ್ತು, ಹೇಗೆ? ನನ್ನ ಸರದಿ ಮುಗಿಯಿತು. ಪಂಥಕ್ಕೆ ಸಿದ್ಧನಿದ್ದೇನೆ. ಒಳಹೊಕ್ಕದಲ್ಲ ಇವ. ಮತವನ್ನು ಬಿಡದೆ ಸರಿ ಹೊಂದಲಾರ ಸೃಷ್ಟಿಕರ್ತ. ನೋಡೋಣ, ಒಂದು ಹೊಸ ದಾರಿ ಸೃಷ್ಟಿ ಮಾಡಿ ಬರಲಿ. ಆಗುವುದಿಲ್ವೋ? ಕೈ ಮುಗಿದು ಬೇಡಲಿ, ಆಗ ಕೊಡೋಣ. ವೈಶ್ಯರು ಕೇಳಿ ಪರಮೇಟಿಗರು ಮದಿ ಹರಿಯ ಘಟವ ಹೋಗುತ್ತಲೇ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಎಲ್ಲವನು. ಏನಿದೆ ಇವನ ಉದರದೊಳಗೆ? ಪರೀಕ್ಷಿಸುವುದಕ್ಕಾಗಿ ಮದದಿಂದಲೇ ಇಳಿದವನು ನಾನು. ಓಡಿದರೆ ಅಮ್ಮಮ್ಮ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ಈತನ ಉದರದೊಳಗೆ. ಸರಿದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ, ಸಾದರದಲ್ಲಿ ಕಮಲಜರು. ಬ್ರಹ್ಮನು ಗೋಚರಿಸ್ತಾ ಇದ್ದಾನೆ, ಹರನು ಗೋಚರಿಸ್ತಾ ಇದ್ದಾನೆ, ಹರಿಯು ಗೋಚರಿಸ್ತಾ ಇಲ್ಲ. ನನ್ನುದರದಲ್ಲೂ ಹರಿ ಇಲ್ಲ. ಹಾಗಾದರೆ ಇವನೊಬ್ಬನೇ ಎನ್ನುವುದು ಸ್ಪಷ್ಟವಾಯಿತು. ಬಂದ ಪಥವನ್ನು ನೋಡಿದರೆ ಬಂಧಿಸಿ ಬಿಟ್ಟಿದ್ದಾನೆ. ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣ್ತಾ ಇಲ್ಲ. ಓಹೋ, ನವದ್ವಾರವನ್ನು ಬಂಧಿಸುವುದರಲ್ಲಿ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತು. ಬರಿದೇ ವಾದವನ್ನು ಮಾಡಿದೆ. ನನ್ನಲ್ಲಿದ್ದಂತಹ ಮದ ಎಲ್ಲವೂ ಇಳಿದು ಹೋಯಿತು. ಏನು ಮಾಡೋಣ? ನನ್ನನ್ನೇ ಬಂಧಿಸಿ ಬಿಟ್ಟ, ನನಗೆ ಕಷ್ಟ ಕೊಟ್ಟ. ಅಮ್ಮ ಹೇಳಿದಂತಹ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲದಲ್ಲಿ ನನ್ನನ್ನು ನಿಷ್ಠೆಯಿಂದ ಭಜಿಸಿ ಎನ್ನುವ ಹಾಗೆ ಹೇಳಿದವಳಿದ್ದಾಳೆಮ್ಮ. ಅಮ್ಮನನ್ನೇ ಧ್ಯಾನಿಸ್ತೇನೆ. ಓ ಜನನಿ, ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯಾಗ ಹರಿಯ ನಾಭಿ ಕಮಲ ನಾಳದಿ ಮೆರೆವ ಪಥ ಗೋಚರಿಸೆ ಪುರಟ ಕ್ಷಣವೇ ಧೈರ್ಯದಲ್ಲಿ ಹರಿಯೋಗ ಮಾಯೆಯವೆರಸಿ ವಟಪತ್ರದಲಿತ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ಹರಿ ಒಳಹಕ್ಕವನು ಬರ್ತಾನೋ ಅಂತ ನೋಡಿ. ಇಲ್ಲ, ನನಗಂತೂ ನಿದ್ದೆ ಬರತೊಡಗಿತಲ್ಲ. ಮಾಯೆಯೇ ನನ್ನನ್ನು ಆವರಿಸಿಕೊಂಡದ್ದಿರಬೇಕು. ಸ್ಥಳವಿಲ್ಲ ಎನ್ನುವುದಕ್ಕಾಗಿ ಅವಳಲ್ಲಿ ಪ್ರಾರ್ಥನೆ ಮಾಡಿದರೆ ತೇಲಿ ಬರುವ ಆಳದಲೆಯನ್ನು ನೋಡಿದಾಗಲೇ ಅರ್ಥವಾಯಿತು ಅವಳ ಕೊಡುಗೆ. ಇಚ್ಛಾಶಕ್ತಿಯಿಂದ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರನ್ನು ಬಾಯಲ್ಲಿರಿಸಿ ವಟಪತ್ರ ಸೇನ ಪರುತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುತ್ತ ಮಾತೆ ನೋಡೆ
ಲಾಲಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗ ಅಚ್ಚರಿಯಾದು ನೇರವೇ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನು ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನನುಸರಿಸಿ ಮೇಲೆ ಬಂದವನು ನಾನು ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಡಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಆ ಕ್ಷಣವೇ 3 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವು ಸೇರಿಕೊಂಡಿತು. ವರ ಪಂಚವದನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲಾ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ನೋಡಿದ್ರೆ ಆತ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ಮಲಗಿದ್ದಾನೆ. ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರ್ತೇನೆ. ನಾರಾಯಣ
ರಕ್ತ ಕಾರ್ಗತ್ತಲೆ ತುಂಬಿಕೊಂಡಿದೆ. ಎಲ್ಲಿಂದ ಬಂದೆ ನಾನು? ಸುತ್ತ ನೋಡುವಾಗ ಕಣ್ಣಿಗೆ ಬಿದ್ದವ ನೀನು. ಎಲ್ಲವೋ ಏನು? ಯಾರೋ ನೀನು? ನೀನು ಯಾರು? ನಿನ್ನ ಅಮ್ಮ ಯಾರು? ನಿನ್ನನ್ನು ಪೆತ್ತ ತಾಯಿ ಯಾರು? ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಇನ್ನೊಂದು ಕೇಳ್ತೇನೆ, ಏನು? ನಿನ್ನ ಅಜ್ಜ ಇಲ್ಲಿಗೆ ಬಂದಿದ್ದಾನೋ? ಕಾಣುತ್ತಾ ಇಲ್ಲವಲ್ಲ. ನಿನ್ನ ಅಜ್ಜಿ ಇದ್ದಾರಾ? ಅದೂ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲವೇ? ಏನು ನನಗೆ ಗೊತ್ತಿಲ್ಲ. ಒಟ್ಟು ಬಂದದ್ದೇ ನೀನು? ನಾನು ಎದ್ದು ಬಂದದ್ದೇ. ಆದರೆ ನನಗೆ ಒಂದು ವಿಷಯ ಗೊತ್ತುಂಟು. ಯಾವುದು? ನಿನಗೆ ನೀನು ಯಾರೆಂದು ಹೇಗೆ ಗೊತ್ತಿಲ್ಲವೋ, ಹಾ. ನನಗೆ ನಾನು ಯಾರೆಂದು ಗೊತ್ತಿಲ್ಲ. ಬುದ್ಧಿವಂತರು ತಾವು. ಎಲ್ಲ ಏನು? ಸರಿ ಆಯ್ತು ಬಿಡು. ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ, ನನಗೆ ನೀನು ಯಾರು ಅಂತ ಗೊತ್ತಿಲ್ಲ, ನಮ್ಮ ಸುತ್ತ ಯಾರಿದ್ದಾರೆ ಅಂತ ಅತ್ತೆ ಗೊತ್ತಿಲ್ಲ ನನಗೆ. ಆದರೆ ಒಂದು, ಈಗ ಯಾರೂ ಇಲ್ಲದೆ ಇರುವಂತಹ ನಾವು ಒಂದು ಸಂಬಂಧ ಮಾಡಿಕೊಂಡರೆ ಹೇಗೆ? ಸಂಬಂಧ ಹೇಗೆ ಅದು? ನಿನ್ನನ್ನು ಕಾಣುವಾಗ ಪ್ರೀತಿ ವಾತ್ಸಲ್ಯ ಅಧಿಕವಾಗುತ್ತಾ ಉಂಟು. ಹೌದಾ? ಆ ಕಾರಣದಿಂದಲಾಗಿ ನೀನು ನನಗೆ ತಮ್ಮ. ನಿನ್ನನ್ನು ನೋಡುವಾಗ ಆ. ಗೌರವ ಅಭಿಮಾನ ಹೆಚ್ಚುತ್ತಾ ಇದೆ. ಓಹೋ. ಆದ್ದರಿಂದ ನಿನ್ನನ್ನು ನಾನು ಅಣ್ಣ. ಅಣ್ಣ, ಏನಾಯ್ತು ನಿನಗೆ? ಏನೋ ಇದು? ಮಧ್ಯಪ್ರದೇಶ ಮಧ್ಯಪ್ರದೇಶ ಸರಿ ಇಲ್ವಾ ಅಂತ ಈ ಸಲ? ಸಮಸ್ಯೆ ಆಗಿದ? ಏನು ಸಮಸ್ಯೆ? ಏನು ಆಗುತ್ತಾ ಉಂಟಲ್ವ ಹೊಟ್ಟೆ ಒಳಗಡೆ? ಓಹೋ, ಹಸಿವೆ ಇರಬೇಕು. ಹಸಿವೆ ಆಹಾ, ಅದು ಕಡಿಮೆ ಆಗಬೇಕಲ್ಲ. ಉಂಟಲ್ಲ ಪರಿಹಾರ? ಏನು? ನೋಡು, ಕಾಣಿಸುತ್ತಾ ಇದೆ ಜಲರಾಶಿ. ಅದನ್ನೇನು ಮಾಡುವುದಕ್ಕೆ ಸಾಧ್ಯ? ಅದರ ಕೆಳಗಡೆ ಯಾವುದಾದರೂ ಪ್ರಾಣಿ ಇರಬಹುದು. ಹಾ? ಆದ್ದರಿಂದ ಹಾ. ನಮ್ಮ ಬಲವಾದ ಬಾಹುಗಳಿಂದ ಈ ಜಲದಿಗೆ ನಲ್ಲಿರುವ ಪ್ರಾಣಿಗಳು ಮೇಲಕ್ಕೆ ಬಂದೇ ಬರುತ್ತದೆ. ತಡ ಮಾಡುವುದು ಬೇಡ. ಬಡಿಯುವ. ಸಿಕ್ಕಿತು. ಏನು ಸಿಕ್ಕಿತು? ಬೇರೇನೂ ಅಲ್ಲ, ಮತ್ತೆ ಕಮಲ ಕಾಣುವುದಕ್ಕೆ ಸಿಕ್ಕಿತು ನೋಡು. ಕಮಲ ಸಿಕ್ಕಿತೆ. ಹಾ, ಹೇಗೆ ಕಮಲ ಮೇಲೆ ಬಂತೆ? ಅರಳಿದ ಕಮಲ. ಅದರ ಮಧ್ಯದಲ್ಲೊಂದು ಪ್ರಾಣಿ ನಮ್ಮನ್ನೇ ಕಾಣ್ತಾ ಉಂಟು. ನೋಡಬೇಕು ನನಗೆ.
ತಿನ್ನಲೂ ಬೇಕು. ನೋಡ್ತೀಯಾ? ಮಾಡಬೇಕು. ಹೀಗೆ ಮಾತು ಬೇಡ. ಮಾಡಿದರೆ ತಪ್ಪಬಹುದು. ಅದಲ್ವಾ? ಅದೇನು? ಅದು ನನ್ನ ಪ್ರತಿಬಿಂಬ ಕಾಣುವುದು. ತಲೆ ಕೆಟ್ಟವನೇ. ರಾಣಿ ಯಾವುದು ತಮ್ಮ ಯಾರೆಂಬುದು ನೋಡುವಂತಹ ವ್ಯತ್ಯಾಸ ಗೊತ್ತಿಲ್ಲ. ಇರಲಿ ಬಿಡು. ಪ್ರಾಣಿಗೆ ಒಂದು 4 ಬಾರಿಸಿದ್ದೇನೆ, ಅಲ್ಲೇ ಬಿದ್ದಿದೆ. ಯಾರಿಗೆ ಬಾರಿಸಿದ್ದು ನೀನು? ಬಿದ್ದದ್ದು ನಿನಗ? ಮತ್ತೆ ಯಾರಿಗೆ? ಓ, ಬೊಬ್ಬೆ ಹಾಕಿದ್ದೀನಿ ನೀನ. ಪ್ರಾಣಿಯಲ್ಲಿ ತಪ್ಪಿಸಿಕೊಂಡಿದ್ದೆ. ಹುಟ್ಟಿದಂತಹ ದುರುಳರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಅವರಿಂದ ರಕ್ಷಣೆಯಾಗಬೇಕು, ಅಮ್ಮನನ್ನೇ ಧ್ಯಾನಿಸಬೇಕಷ್ಟೇ. ಹೇ ಜನ ಅಮ್ಮ, ಜಲದಲ್ಲಿರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಅವರಿಂದ ರಕ್ಷಣೆ ಆಗ್ಬೇಕಮ್ಮ, ನೀನೇ ಗತಿ. ಮಗನೇ ಬ್ರಹ್ಮ, ಆದಿಮಾರಿಯಾದಂತ ನಾನು ಯೋಗ ಮಾರಿಯಾಗಿ ಶ್ರೀಮನ್ನಾರಾಯಣ ಸೇರಿದಾಗದಿಂದ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಹಾಗಾಗಿ ಕ್ಷಣ ಮಾತ್ರದಲ್ಲಿ ಅವನನ್ನು ನೀನೇನು ಭಯ ತಾಳದಿರು. ಚಕ್ರವನ್ನು ನೀಡು. ನಿನಗೆ ಶುಭವಾಗಲಿ ಅಮ್ಮ. ಅಷ್ಟಾದ್ರೆ ನಾನಿಲ್ಲಿರಬೇಕಮ್ಮ. ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗೆ ಶುಭವಾಗಲಿ. ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬಗಲದಲ್ಲಿ
ಹಾಗೆ ನಮ್ಮದು ಉಳಿದ್ರೆ ಆಯ್ತು, ಉಳಿಯುತ್ತದ ಬೇರೆಯವರದು ಹೋದ್ರೆ ಹೋಗಿ. ನಮಗೇನು ನಷ್ಟ ಉಂಟು ಅಷ್ಟೇ. ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದೇವೆ. ಮಾಡಿ ಎಲ್ಲವೋ ಓ ಬಲು ದೂರದಿಂದಲೇ ಬರುವಾಗ ಹ. ನಿನ್ನನ್ನೇ ನೋಡುವುದು ನಾವು. ಆಹಾ, ನೋಡಿದೆ. ಆಕಾರ ಒಂದು ಬೇರೆಯದ್ದೇ ಇತ್ತು, ಹೌದಾ? ಹೀಗಿತ್ತು ಅಂಡಾಕಾರವಾಗಿ. ಆ ಆದರೆ ಒಂದು ಸರಿಯಾಗಿ ಕಾಣಿಸಲಿಲ್ಲ. ಬಿಳಿ 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 ಏನೋ ಒಂದು ರೀತಿಯಾದಂತಹ ಪ್ರಕಾಶ, ಕಪ್ಪು ಬಿಳುಪು. ಕಪ್ಪು ಇತ್ತು, ಬಿಳುಪು ಇತ್ತು. ಆದರೆ ಹತ್ತಿರ ಬರುವಾಗ ಆಕಾರ ಬದಲಾಗಿದೆ. ಕುಳಿತಿದ್ದೀಯ, ಆಗ ಮಲಗಿದ್ದಿ. ಏನೋ ಅದು ಬಾಯಲ್ಲಿದ್ದದ್ದು ಪ್ರಧಾನ. ಹೌದಾ? ಫಳ ಫಳ ಕುಳಿತದ್ದು ಯಾವುದರ ಮೇಲೆ? ಎಲೆಯ ಮೇಲೆ. ಯಾವ ಎಲೆ? ವಟಪತ್ರ. ಹೊಟ್ಟೆ ಪತ್ರ ಅಂತೆ. ವಾಟ ಬಾಡ್ಪು ಅಲ್ವಾ? ಅದೇ ಆಲದೆಲೆ. ಆಲದ ಎಲೆ. ವಿಕಾರ ಅಲ್ಲ ಆಕಾರ. ಯಾವುದೋ ಒಂದು ಆಯ್ತು. ಕುಳಿತಿದ್ದೀಯ, ನಗೆಯಾಡುತ್ತಾ ಇದ್ದೀಯ. ಯಾರು ನೀನು? ಇಲ್ಲಿರುವುದಕ್ಕೆ ಕಾರಣ ಏನು ಹೇಳು. ಏನೋ ಹುಡುಕಿಕೊಂಡು ಬಂದ ಹಾಗೆ ಕಂಡಿತು. ಮೊದಲು ಒಂದು ಪ್ರಾಣಿಯನ್ನು ನೋಡಿದ್ದೆವು. ಹೌದಾ? ಇನ್ನ ಬೇಕೆಂದು ಕೈ ಹಾಕಿದಾಗ ಹೋಯ್ತಲ್ಲ, ತಪ್ಪಿಸಿಕೊಂಡು. ಅದು ಹೋಗ್ಲಿ. ಹುಡುಕುತ್ತಾ ಹುಡುಕುತ್ತಾ ಇಲ್ಲಿಯವರೆಗೆ ಬಂದಿದ್ದೇವೆ. ಏ ಪ್ರಾಣಿಯೇ, ತೋರ. ನಾನು ತೋರವ. ನನ್ನಲ್ವೋ? ಮತ್ತೆ ತೋರಿಸು ತೋರಿಸು. ಊರು ತೋರು ಬೇಗ. ಮೊದಲು ಕಂಡ ಈಗ ಪ್ರಾಣಿ ಎಲ್ಲಿ ಹೋದ? ಬಂಡ. ಮಾಡಿದ ಹೋರನು ಹೌದು ಬಂಡನು. ನೀವು ಜನ ಯಾರು ಅಂತ ಗೊತ್ತಾಗ ಏ, ನಾವು ಜನ ನೋಡಿ ವಿಷಯ ಹೇಳು. ನನಗೆ ಗೊತ್ತಿಲ್ಲಂತೆ. ಅವನು ಏನು ಗೊತ್ತಿಲ್ಲ, ಪರಿಚಯವಿಲ್ಲ. ಹೇಳುವ. ನಾನು ಧೀರ, ನಾನು ಶೂರ. ವೀರ ಶೂರ. ಶೂರ ರಹುದೆ
ನೋಡಿದ್ದೆ ನೋಡಿ. ಹಾ ಆಹಾ ಯಾವುದು ಆಹಾ ಆಹಾ. ಆಹಾ ಓಹೋ ಎಂತೋಷ ಎಂತೋಷ. ಬಂತ ಎಂತದ್ದು? ಈ ನೀರಿನಲ್ಲೂ ತಮ್ಮ ಏನು? ಅದು ನೀರಿನಲ್ಲಿ ಸ್ವಲ್ಪ ಸೇರಿಸಬೇಕು. ಏನು? ಸೇರಿಸ್ಬೇಕಂತ. ಹೌದಾ? ಸಂತೋಷ. ಓ ಎಷ್ಟು ಎಷ್ಟು ಹೋರಿ. ಬಂತ ಅದೆಂತದ್ದು? ತುಂಬಾ ಹಾ. ಸಂತೋಷವಾಯ್ತು. ಓಹೋ ನಿಮ್ಮಂತವರು ಬೇಕು. ಹಾ ಒಬ್ಬನೇ ಇದ್ದೆ, ಹಾ. ಏನೋ ಒಂದು ರೀತಿಯ ಜಾಡ್ಯ ಅದಕ್ಕೆ ಜತೆ ಬಂತಲ್ಲ, ಮುಂದೆ ಕತೆ ಬಹಳ ಚಂದ ಹೋಗ್ತದೆ. ಹೌದಾ? ಮಾತಾಡುವ ಹೇ! ಇದು ಮಾತಾಡುವ ಹೊತ್ತ ಅಲ್ವಾ? ಹಸಿವೆಯಾಗುತ್ತದೆ. ಹೌದು. ತೋರು ನೀವು ಮೊದಲು ಯಾರನ್ನು ಕಂಡದ್ದು? ಆ? ನಿನಗೆ ಏನೂ ಗೊತ್ತಿಲ್ವಾ? ನಾನು ರೀ. ನಿನಗೆ ಏನೂ ಗೊತ್ತಿಲ್ಲ. ಅವನ ಬಗ್ಗೆ ಗೊತ್ತಿಲ್ಲ. ನಿನಗೆ ನೀನು ಯಾರು ಅಂತ ಗೊತ್ತುಂಟ? ಸರಿ ಗೊತ್ತಿದೆ. ಯಾರು? ತೋರುವ ತೋರುವ ಕೆಳಗೆ, ಮೇಲೆ ತೋರುವ ಕೆಳಗೆ ಆ. ಜಲಧಿಗೆ ಅಲಾಗೆ. ಅಥವಾ ಜಲಧಿಗೆ. ಅದು ಎರಡು ಒಂದೇ. ವಿಷಯ ಒಂದೇ. ನಾನು ನೀನು ಅಧಿಕಾರ ಯಾರು? ನಿನಗೆ ಹೇಳಿದ್ದು. ನಾನು ನಿನಗೆ ತಿಳಿಸಿದ್ದು. ಜಲಧಿ ಗೊಡೆಯನ್ನು ಹಾಗೆ ವ್ಯರ್ಥಗಳು ಹಾಬೇಡ. ಗಳಹದ ಹಾಗಾಯ್ತಾ? ವೀರ ವಿಕ್ರಮಿಗಳಂತಹ ನಾವು ನಿನ್ನ ಮುಂದೆ ಇರುವಾಗ ಒಡೆ ಎಂದು ಹೇಳುವುದಕ್ಕೆ ಎಷ್ಟು ಏನು ಗೊತ್ತು ಈ ವಿಕ್ರಮಿಗಳು ಅಂತ? ಒಡೆ ಎಂದು ಹೇಳ್ತಿ. ಯಾರು ಬಂದಿದ್ದಾರೆ? ಒಡೆ. ಯಾರು ಹೋಗಿ? ಒಡೆಯ. ಸಣ್ಣವು ಒಡೆಯ ಬಂದಿದ್ದಾರೆ, ಹೋಗಿದ್ದಾರೆ. ನಾನು ಹೊಣೆಗಾರಿಕೆ ಇಲ್ವೇ? ಅಲ್ಲ, ನಾನು ತುಂಬಾ ನೋಡ್ತೇನೆ. ಈಗ ನೀವು ನೋಡಿದ್ದೇನೆ, ನಾನು ನೋಡಿದ್ದೇನೆ, ನೀನು ನೋಡಿದ್ದೇನೆ, ವ್ಯತ್ಯಾಸ ಇಲ್ಲ. ಅದು ನನ್ನನ್ನು ಕಂಡು ಇನ್ನೊಬ್ಬನೆಂದು ಭಾವಿಸಿದ್ದೆ. ತಮ್ಮ ಯಜಮಾನ ಹೇಳಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಗೊತ್ತಿರ್ಬೇಕೇನಾದ್ರು. ಹೇಗಿದ್ದೆ ಅಂತ ಗೊತ್ತಿಲ್ವಾ? ಇಲ್ಲ. ತಮ್ಮ ಹೇಳ್ತಾರೆ. ಹೇಗಿದ್ದ? ತಲೆಗಳ ಇದು ಮೊದಲಿದ್ದವಾಗೆ ಈಗ ಐದಾಯ್ತು. ಹೌದು. ಐದೀಗ ನೀನು ಹಾಗಾಗಿ ಒಂದೇ ಶೀರ. ಹಾಗಾದ್ರೆ ಜನ ಬೇರೆ ನಾನು ಒಂದೇ ಶೀರ ಅಲ್ಲ, ಶೀರ. ಅದೇ ಮಂಡೆ ತಪ್ಪು ಮಾತಾಡಕು. ಮಂಡೆ 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 ನಮ್ಮನ್ನು ಸರಿ ಮಾಡ್ಲಿಕ್ಕೆ ಬರ್ಬೇಡ ನೀನು. ಹೇಳು ತಮ್ಮ ಹೇಳು. ಎರಡು ಅವನಿಗೆ ಕರಗಳೆರಡು, ನನಗೂ ನಾಲ್ಕು. ಆತವ್ರ ಭುಜ. ಅವನು ಬೆಳ್ಳಗೆ 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 ಏನು ಚಂದ. ನನ್ನಷ್ಟಲ್ಲ. ನೀನು ಕರಿಯ. ಕಪ್ಪು ಕಪ್ಪೆ. ಕಪ್ಪು ಕಪ್ಪೆ ಕಪ್ಪೆ. ಕಡುಗಪ್ಪು. ನಮ್ಮನ್ನು ನೋಡಿ ಗಡ 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 ಎಂದು ನಡುಗುತ್ತಾ ಇತ್ತು. ನೀನು ನಗಡುತ್ತಾ ಇರುವೆ. ಅದಕ್ಕೆ ಸಂತಾನ ಏನೀಗ? ತೋರಿಸ ಪ್ರಾಣಿಯನ್ನು ತೋರಿಸು. ಎಂತದ್ದು? ಪ್ರಾಣಿಯನ್ನು ತೋರಿಸು. ಇಲ್ಲ ತೋರಿಸೋದಿದ್ರೆ ಇಲ್ಲದಿದ್ರೆ ಹಲ್ಲದ ರೀತಿ ಉಳುಮೆಯನ್ನು ನುಗ್ಗಿ ಬಿಡ್ತೇವೆ. ಇಳಿಲಿಕ್ಕಿಲ್ಲ, ಇಳಿಸುತ್ತೇವೆ. ಚಲಬೇಡ. ನಲವಿನಿಂದ ಬದುಕಬೇಕೆಂಬ ಆಸೆ ಇದ್ರೆ ಮರೆಯಾಗಬೇಕು. ತಲೆಗೊಳಗಿದರವನು ಸಹಿತ ಗರಿಗಳಾದ ನೀವು ಸಹಿ ತಿಳಿದು ನೋಡುವ ಸಲಹೆಕೆರೆ എന്നೊಳಗೆ ಬರುವ ದಾತನೆಂದು ನೀವು. ತಮ್ಮ ಅವನದ್ದು ಏನಂತೆ? ಸಹಿತ ಬಿಟ್ಟರೆ ಬೇರೆ ಏನೂ ಅರ್ಥ ಆಗುದಿಲ್ಲ. ಅವನು ಮಾತಾಡುವುದು ಕಷ್ಟ ಪುಣ್ಯ. ಅವನು ಮಾತಾಡಿ ಆಗಿಲ್ಲ, ಬಡಿಯುವ.
ತಿಂದು ಬರ್ತೇನೆ. ನಿನಗೆ ಅವಸರ ಏನ? ಸ್ವಲ್ಪ ಮೋಸ ಮಾಡ್ತೀಯ ಅಂತ. ಇಲ್ಲ, ನಾವು ಸಮೋಸ ಎಲ್ಲ ಮಾಡುದು. ನಾನು ದುಡಿದಿದ್ದೇನೆ, ನನಗೂ ಬೇಕು. ಹಾಗಾದ್ರೆ ಇಬ್ಬರೂ ತಿರ್ಬೇಕು. ಹೌದು. ಈಗ ಬೇಡ, ಯಾಕೆ? ಬಿಸಿ 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 ಉಂಟು, ಸ್ವಲ್ಪ ಬಿಸಿ ಆರಬೇಕು. ಹೌದಾ? ಆಮೇಲೆ ಬಹಳ ರುಚಿ. ಮತ್ತೆ ಬರುವ. ಧನುಜರಲಿ ಜಯ ಸೇರದಿರುತ್ತಿರೆ ನಳಿನನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿತನು ದುರದೊಳಸದಳು ಹಲನಗೊಳಿಸುವೆ ಕಪಟದೊಳಗೆ ಹೋದೆನುತ ಧನುಜರನು ಪೊಗಳುತ್ತ ನಿಂತೆದ ಸೆಳಸಿ ಪಂಚಧಾತ್ರ ಕಾಲದಿ 5,000 ವರ್ಷಗಳ ಹೋರಾಟ ವ್ಯರ್ಥವಾಯಿತಲ್ಲ. ಕಳರನ್ನು ವಧಿಸೋಣವೆಂತು ಅಮ್ಮನನ್ನೇ ಪ್ರಾರ್ಥನೆ ಮಾಡಿ ಅಂತರಂಗಕ್ಕೆ ಚೋದನೆಯನ್ನು ಕೊಡುತ್ತಾಳೆ. ಥುರದೊಳಸದಳ ಗೆಲ್ಲಲು ಬೇಹುದು ಕಪಟದ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಧಕ್ಕೆ ಆಶ್ಚರ್ಯವಾದ ನಾನು ಚಲಿಸುವುದೇನು ಅಚ್ಚಳಿಯದ ಪಟಲಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ ಭಲೆ 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 ಭಲೆ. ಓಹೋ, ಮೆಚ್ಚಿದನು ನಿಮ್ಮ ಪೌರುಷಕ್ಕೆ. ಹಾ, ನಿಮ್ಮ ಹೆಚ್ಚಿನ ತೋಳ ಏನು ತೋಳ? ಏನವದು? ಸಾಹಸಕ್ಕೆ ಓಹೋ, ಆಶ್ಚರ್ಯ. ಯಾವುದು? ಅಚ್ಚಳಿಯದ ಬಟರುವುದು ಸಂಗರದಿ. ಆ. ಯುದ್ಧದಲ್ಲ ನೀವು ಸಾಯ್ಲಿಕ್ಕಿಲ್ಲಪ್ಪ. ಏಯ್! ಬೇರೆ ಯೋಚನೆ ಉಂಟಾ? ಈಗ ಯೋಚನೆ ಇಲ್ಲ. ಮತ್ತೆ? ಮೊದಲಿತ್ತು ಹೌದಾ? ವೈರ ಇತ್ತು, ಹಾ, ಈಗ ವೈರ ಇಲ್ಲ. ಮತ್ತೆ? ಮೋಹ ಏರ್ತಾ ಉಂಟು. ಹೌದಾ? ನಿಮಗೆ ಇಬ್ಬರಿಗೂ ಕೊಡಬೇಕು. ಏಯ್! ತಮ್ಮ, ಪೆಟ್ಟು ತಿಂದದ್ದು ಕಡಿಮೆ ಆಯ್ತು. ನಿನಗೆ ಅವಸರ ಹೆಚ್ಚಾಗುತ್ತದೆ. ಹೊಡೆಯುವಾಗ ನೋಡಿ ಹೊಡಿಬೇಕು, ತಲೆಗೆಲ್ಲ ಪೆಟ್ಟು ಬೀಳಬಾರ್ದು ಅಂತ ಹೇಳಿದ್ದೇನೆ. ಏನು ಕೊಡುವುದು? ಕೊಡುವವರು ನಾವು. ಬಹುಮಾನ ಕೊಡ್ತೇನೆ ಎಂದದ್ದು. ನಿನ್ನ ಕೈಯಿಂದ ತಗೊಳ್ಳುವವರು ನಾವ. ಮತ್ತೆ ನಾವು ಗೆದ್ದವರು, ನೀನು ಸೋತವ. ಹೌದಾ? ನಿನಗೇನಾದ್ರೂ ಬೇಕಾದರೆ ಕೇಳು. ಬರೀ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಕರ ತಟ್ಟಿ ನಂಬುಗೆ ಇತ್ತೊಡೆ ನೀನು ಕೇಳಿದ್ದನ್ನು ನಾವಿರುವರು ಸಿಕ್ಕಿದಿರಿ ಕೈಯೊಳಗೆ ಬಲು ತುಕ್ಕಿದ ಮೂರ್ಖನೆ ನಿಮಗೆ ತಕ್ಕುದಾದ ದಿಕ್ಕು ಬೆರದರು ತಕ್ಕವರಿಬ್ಬಯ ಶ್ರಮ ಮೋದಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ ಸುಲಭವಾಗಿ ಸಿಕ್ಕಿದ್ರಿ. ಹೇಗೆ? ಸೊಕ್ಕಿದ ಮೂರ್ಖರು. ಏನದು? ಒಳ್ಳೆಯವ. ಒಳ್ಳೆಯವರಾ? ಹಾಗಾದ್ರೆ ನಾನು ಮೂರ್ಖನು. ಹೌದಪ್ಪ. ನಾನು ಶತಮೂರ್ಖ. ಅಂದ್ರೆ 100 ಬಟ್ಟು ಒಳ್ಳೆಯವ. ಒಂದು ಬಲುಹು ಒಂದು ಉಂಟು. ಅದುಂಟು. ದಕ್ಕುವುದಿಲ್ಲ. ಏನು ಡಕ್ಕದೆ? ಅದು ದಕ್ಕುವುದಿಲ್ಲ. ಯಾಕೆ? ಇನ್ನು ಯುದ್ಧ ಮಾಡುವ ಹಾಗಿಲ್ಲ. ನೀನು ಸೋತಿದ್ದೀಯಲ್ವಾ? ಮಾತು ಕೊಟ್ಟಾಯ್ತಲ್ಲ. ಮಾತು ಕೊಟ್ಟಿದೆ, ಕೇಳು. ಕೊಡ್ಲಿಕ್ಕೆ ನಿಮ್ಮಲ್ಲಿ ಸ್ವಂತದ್ದೆಂತದ್ದು? ಇದೆಲ್ಲ ನಮ್ಮದೇ. ಅದೆಲ್ಲ ಆಯ್ತದ. ನೋಡು ನೋಡು, ತಲೆ ನೋಡು. ಓ ಉಂಟಲ್ಲ. ಆದೀತು. ಯಾವುದು? ನಿಮ್ಮ ತಲೆಗಳೇ ಆದೀತು. ಅಂದ್ರೆ ಅದನ್ನೇ ಕೊಡಿ. ಏನವಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾಲು ರಾಗದಲ್ಲಿ ಮನದಿರವೆರುತ್ತಲೆ ನಾಲೆಮ್ಮೊಳೆಯುವುದಾತ ಮಾತ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಕೊಡುವವರಿಗೆ ಏನಾಯ್ತಪ್ಪ? ಸತ್ಯ ಹೇಳ್ತೇನೆ, ನಿನ್ನ ಮುಖ ನಗುವಾಗಲೇ ನೋಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಹತ್ತಿರ ನೋಡ್ಬೋದ ಯಾರಾದ್ರೂ? ಏ ಅಣ್ಣ, ಹೋಯ್ತು.
ಪ್ರಾಣವನ್ನೇ ಕೇಳಿದ. ಏನು ಮಾಡುವ? ಕೇಳಲಿ ಬಿಡು. ಪ್ರಾಣ ಕೊಟ್ರಾಯ್ತು. ಪ್ರಾಣ ಅಲ್ವಾ? ಕೊಡು 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 ಕೊಡು. ನಾನು ನಾನು ದೊಡ್ಡವ. ಸಣ್ಣವರು ಮೊದಲು ಸಾಯಲಿ, ಆಮೇಲೆ ದೊಡ್ಡವರು ಬರ್ತಾರೆ. ವಿಷಯ ಗೊತ್ತು. ಯಾವುದು? ದೊಡ್ಡವರು ಯಾವಾಗಲೂ ಬೇಗ ಹೋಗಬೇಕಂತೆ. ಯಾರು ಹೇಳಿ? ಹೌದು. ಇಲ್ಲ, ಭಾಷೆ ಭಾಷೆ ಇವರು. ಏನು ಮಾಡುವ? ಹಾಗಾಗಿ ಒಂದು ದಾರಿ ಇದೆ, ಕೇಳ್ತೀಯಾ? ಏ ಪ್ರಾಣಿ, ನಾವು ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಿದ್ದೇವೆ. ಮತ್ತೇನು? ಒಂದು ನಿಬಂಧನೆ. ಏನದು? ಒಂದು ಬಿಂದು ಜಲವು ನಮ್ಮ ಮೈಯನ್ನು ಸಾಕಬಾರದು. ನನ್ನ ಮನೆಯನ್ನು ಸರಿಯಾಗಿ ತಿಳಿದುಕೊಳ್ಳಲಾಗದೆ ಮರುಳರಂತೆ ಮಾತನಾಡುತ್ತಿರುವರು ನೀವು. ಕಡೆಯ ಕಾಲಕ್ಕೆ ನಿಮಗೆಲ್ಲವೂ ಅರ್ಥವಾಗಬೇಕು. ಅದಕ್ಕಾಗಿ ಅದು ಶ್ರೀರಾಮ ಶಯನ ನಾರಾಯಣಾಯ ನೀರಜ ದಳನಯನಾಯ ಶ್ರೀರಾಮ ಶಯನ ನಾರಾಯಣ ನೀರಜ ದಳನಯನಾಯ ಗೋಲೋದುಲಿತ ಸಂಹಾರಣ ದೀನೋದ್ಧಾರಿತ ಮಾರಮಣ ನಾರಾಯಣ ಶ್ರೀರಾಮ ಶಯನ ನಾರಾಯಣ ನಾರಾಯಣ ಓ ಭುಜಗಶಯನನೇ, ಓ ಪದ್ಮನಾಭನೇ, ಸುರೇಶನೇ, ಓ ಲಕ್ಷ್ಮೀಕಾಂತನೇ, ಯೋಗಿ ವಿಜ್ಞಾನ ಗಮ್ಯನು ನೀನು. ಪ್ರಭು, ಕರುಣಾ ಸಾಗರನಾಗಿರುವಂತಹ ನಿನ್ನಲ್ಲಿ ಯಾವತ್ತೂ ಕರುಣೆ ಎನ್ನುವುದು ಬತ್ತುವುದಕ್ಕೆ ಇಲ್ಲ. ಅದೇ ಹೌದಂತಾದರೆ ದಿನ ಮಕ್ಕಳಾಗಿರುವಂತಹ ನಮ್ಮ ಮೇಲೆ ಯಾಕೆ ಈ ರೀತಿಯಾದಂತಹ ಕಾಠಿಣ್ಯದ ಭಾವವನ್ನು ತಾಳಿದೆ? ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದಾದವರು ನಾವು ಹೌದು, ಆದರೆ ಕಾರಣವಾದದ್ದು ಹಸಿವೆಯೊಂದೇ. ನೀನೇ ಕೊಟ್ಟಂತಹ ಆಜ್ಞಾನದ ಮೂಲಕವಾಗಿ ನೀನು ಯಾರು ನಾವು ಯಾರು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಈ ಕಾಲಕ್ಕೆ ನಮಗೆ ಸಾಧ್ಯವಾಯಿತು. ನಮ್ಮ ಹುಟ್ಟಿಗೆ ಕಾರಣೀಕರ್ತನು ನೀನು, ನಮ್ಮ ತಂದೆ ನೀನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಈಗ ಸಾಧ್ಯವಾಗಿದೆ. ತಂದೆ ಕರ್ಣ ಕಿಲ್ಬಿಷದಿಂದಲೇ ಹುಟ್ಟಿಕೊಂಡವರು ನಾವು. ಕಿಲ್ಬಿಷದಿಂದ ಹುಟ್ಟಿಕೊಂಡಂತಹ ನಾವು ಎಲ್ಲಿ ಸಜ್ಜನರಾಗುವುದಕ್ಕೆ ಸಾಧ್ಯ ಇತ್ತು? ಆದರೆ ಸಜ್ಜನರಾಗಿಸದೆ ದುಷ್ಟರಾಗಿ ಹುಟ್ಟಿಸಿದೆ ಯಾಕೆ ತಂದೆ? ಸಜ್ಜನರಾಗಿ ಹುಟ್ಟಿಸುವುದೇ ಹೌದಂತಾದರೆ ನಿನ್ನ ಪಾದ ಸೇವೆಯನ್ನು ಮಾಡುವಂತಹ ಸೌಭಾಗ್ಯ ನಮ್ಮ ಪಾಲಿಗೆ ಒದಗಿ ಬರುತ್ತಾ ಇತ್ತು. ಇಲ್ಲ, ನಿನ್ನಲ್ಲಿ ಹಗೆತನವನ್ನು ಕಟ್ಟಿಕೊಂಡೆವು, ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದಾದೆವು ತಂದೆ. ಆ ಕಾರಣದಿಂದ ಸಾಯುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಅದಕ್ಕಾಗಿ ಚಿಂತೆಯಲ್ಲ, ಒಂದು ಬಯಕೆ ಇದೆ. ಏನದು? ಓ ಮಹಾಮಹಿಮನೇ, ನೀರಜದಳನಯನನೇ, ಘೋರ ದುರಿತಗಳನ್ನು ದೂರ ಮಾಡುವವನೇ, ನೀನು ಯಾರು, ನೀನು ಏನು, ನೀನು ಎಷ್ಟು ಎಂಬುದನ್ನು ಅರಿಯದೆ ನಿನ್ನನ್ನೇ ತಿನ್ನುವುದಕ್ಕಾಗಿ ಮುಂದಾದೆವು. ನಾವು ಮಾಡಿದಂತಹ ಸರ್ವ ಅಪರಾಧಗಳನ್ನು ಮನ್ನಿಸುವುದರೊಂದಿಗೆ ನಿನ್ನ ದಿವ್ಯ ರೂಪವನ್ನು ಕಂಡ ಮೇಲೆ ನಮಗೆ ಇನ್ನು ಬದುಕುವ ಆಸೆ ಇಲ್ಲ ಸ್ವಾಮಿ. ನಮ್ಮನ್ನು ನಿನ್ನಲ್ಲಿ ಒಂದಾಗಿಸು. ಮಾತ್ರವಲ್ಲ, ತಂದೆಯಾದಂತಹ ನೀನು ಮಕ್ಕಳಾದಂತಹ ನಮಗೆ ಒಂದು ಹೆಸರನ್ನಿತ್ತು. ಆ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು. ಕರುಣಿಸುವ ಭಯವನು ಕರುಣಿಸುತ್ತಲ ಭಯವನು ಜಾಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಲೆತ್ತಲ ಜಲದಿಯಲ್ಲಿ ಸೇರಿಸುತ್ತ ಹರೆಯ ಸೃಜಿಸುತ್ತ ಮೇದಿನಿಯನು ತಿಳಿಸಿ ಬೆದರನು ನಾಭಿ ಕಮಲರಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತದ ಭಯವನು ಓ ಶರಣಾಗತರಾದಂತಹ ನಿಮ್ಮನ್ನು ಎಂದು ಕರುಣೆಯುಳ್ಳವನಾಗಿ ಮದುವೆಯ ಕಾಂತಿಯಿಂದ ಒಪ್ಪವನಿಗೆ ಮಧುವೆಂದು ಕಠಿಣ ಕಾಯುಧವನಿಗೆ ಕೈಟಭ ಎಂಬ ಹೆಸರನ್ನಿರಿಸಿದ್ದೇನೆ. ಅದು ನನ್ನ ಜಂಘೆಯಲ್ಲಿರಿಸಿ ನಿಮ್ಮನ್ನು ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾರಿ ಎನ್ನಿಸಿಕೊಳ್ತೇನೆ. ನಿಮ್ಮ ಮೇಧಸ್ಸನ್ನು ಜಲನಿಧಿಯಲ್ಲಿ ತುಂಬುವ ಮೂಲಕವಾಗಿ ಧರೆಯನ್ನು ಸಿರಿಸಿ ಮೇಧಸ್ಸಿನಿಂದ ಆದದ್ದು ಎನ್ನುವ ಕಾರಣಕ್ಕೆ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವ. ಸರಿ ತಂದೆ. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭಿ ಕಮಲನಾಡದಾಳದಲ್ಲಿ ಹುದುಗಿ 5000 ವರ್ಷಕ್ಕಿಂತ ಹೆಚ್ಚಿನ ಸಾಧಕನಾಗಿ ಸೃಷ್ಟಿಯ ಪೂರ್ಣಾರ್ಹತೆಯಿಂದ ಮೆರವ ಕಮಲಜ ಅವನನ್ನು ಸೃಷ್ಟಿಗೆ
ಸೇವಕನಾಗಿ ನಿಯಮಿಸಿ ಕಳುಹಿಸ್ತೇನೆ. ಅವನಿಂದಲಾಗಬೇಕಾಗಿರುವಂತಹ ಸೃಷ್ಟಿಗೊಂದು ನೆಲೆಗಟ್ಟಾಗಬೇಕು ಎನ್ನುವುದಕ್ಕಾಗಿ ಕರ್ಣ ಕಿಲ್ಪಿಸಿದ ನಿಮ್ಮನ್ನು ಪಡೆದು ಈತರನಾಗಿ ತೊಡಗಿಸಿಕೊಂಡವನ ನಾನು. ಅದು ಪೂರ್ವಾಮರೆಂಬಂತಹ ಖ್ಯಾತಿಯು ನಿಮಗೆ ಖಂಡಿತವಾಗಿ ಬರುತ್ತದೆ. ಸಮಾಧಾನ ತಾನೆ? ಏರಿಕೊಳ್ಳಿ. ಜಯ ಜಯ ಅದೆಷ್ಟು ಮಕ್ಕಳಿದ್ದರೇನಂತೆ ಹೆತ್ತವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸದೇ ಇದ್ದಲ್ಲಿ ಸತೃಪ್ತಣಿಸಿಕೊಳ್ಳುತ್ತಾರೆ. ಈ ರೀತಿ ಮಾತನಾಡಬೇಕಾದರೆ ಬಲವಾದಂತಹ ಕಾರಣ ಉಂಟು. ಸದಾ ಕಾಲ ನನ್ನ ಆಗಮನವನ್ನು ಕಂಡಂತಹ ನನ್ನ ಅಮ್ಮ ನಗನಗುತ್ತ ಸಂತೋಷದಿಂದ ಇದ್ದವರು. ಆದರೆ ಇನ್ನೊಂದು ದಿವಸ ಆ ರೀತಿ ಅಲ್ಲ. ಅರಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಧಾರಾಕಾರ ಕಣ್ಣೀರನ್ನೇ ಸುರಿಸುತ್ತಾ ಇದ್ದವರು. ಅಮ್ಮನ ಬಳಿಗೆ ಹೋಗಿ ಕಣ್ಣೀರಿನ ವಿಚಾರ ಏನೆಂದು ಕೇಳಿದಾಗ ಕೊರಳನ್ನೇ ಕತ್ತರಿಸುವಂತಹ ಮಾತನ್ನಾಡಿದ್ದಾರೆ. ಯಾಕೆ? ನನ್ನ ಅಮ್ಮನ ಆಸೆ ಬೇರೆ ಏನೂ ಅಲ್ಲ, ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳುಹಿಸಿಕೊಟ್ಟಿದ್ದಾರೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಹಾಗಾಗಿ ನನ್ನ ಅಮ್ಮನಿಗೆ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಪುತ್ರ ಶೋಕದಿಂದ ಕಣ್ಣೀರನ್ನು ನಡುತ್ತಿರುವಂತಹ ಅಮ್ಮನಿಗೆ ಧೈರ್ಯದ ಮಾತನ್ನು ಆಡಿದ್ದೇನೆ. ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡುತ್ತೇನೆ ಎಂಬುದಾಗಿ. ಸಾಧನೆಗೆ ಗಂಡಾದರೇನು ಹೆಣ್ಣಾದರೇನು, ಸಾಧಿಸುತ್ತೆ ನಮ್ಮ ಛಲವನ್ನಿದ್ದರೆ ಸಾಗುತ್ತಾನೆ. ಆವಾಗ ಅಮ್ಮ ಆಡಿಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಎಲ್ಲಿಗೆ? ದಟ್ಟುವಂತಹ ಕಾನೂನು ತಾನೆ. ಈ ಕಾನೂನದಲ್ಲಿ
ತಪಸ್ಸನ್ನಾಚರಿಸುವ ಮೊದಲು ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬೇಕು. ಚೆಲುವಿಗೆ ಯೌವನದಿಂದ ಕೂಡಿದವಳೆ ನಾನು. ಇಲ್ಲಿಗೆ ಬರುವಂತಹ ಹೊತ್ತಿಗೆ ಎಲ್ಲರೂ ಕೂಡ ಬಿಟ್ಟ ಕಣ್ಣು ಮುಚ್ಚದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಾ ಇದ್ದಾರಲ್ಲ, ಯಾಕಾಗಿ ಮೊದಲಿಗೆ ಆಲೋಚನೆ ಮಾಡಿದಾಗ ತಿಳಿಯುತ್ತಲ್ಲ ಉಪಾಯ. ಮಾಗಿದ ಹಣ್ಣಿನ ರೀತಿಯಲ್ಲಿ ಅವರ ಕಣ್ಣಿಗೆ ನಾನು ಗೋಚರಿಸುತ್ತಾ ಇದ್ದೇನೆ. ಹಾಗಾಗಿ ಈ ಸ್ಥಳದಲ್ಲಿ ನೋಡಿದರೆ ಇಳೆಯ ಕಾಮುಕರು ಅವರು ಕೂಡ ನನ್ನನ್ನು ನೋಡಿದ ಹೊತ್ತಿನಲ್ಲಿ ಆವಾಗಿಂದ ಅವರಷ್ಟಕ್ಕೆ ಮಾತನಾಡೋದು. ಎಷ್ಟಾದ್ರೂ ಅವರ ಭೀತಿ ಅಲ್ಲ. ಇನ್ನೊಂದು ಪಕ್ಷ ಉಂಟಲ್ಲ ಮೇಲೆ ನೋಡಿ, ದೇವತೆಗಳು ಪಾಪ ಯಾರಿಲ್ಲ. ಏನು ಪಾಪ? ಎಲ್ಲರೂ ಹೇಳುವುದು ಹಾಗೆ ಪಾಪ ಎಂಬುದಾಗಿ. ಹೂವಿನಂತಹ ಮನಸ್ಸುಳ್ಳವರ ಮನೆಗೆ ಹೇಳುತ್ತಾರೆ, ಆದರೆ ಮಾಡುವುದಿಲ್ಲ ಅನ್ಯಾಯವನ್ನೇ ತಾನೆ. ಹಾಗಾಗಿ ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ಮಾಲಿನಂತಹ ನಾನು ಯಾವ ರೂಪದಲ್ಲಿ ತಪಸ್ಸನ್ನು ಆಚರಿಸಿದರೆ ಎಂಬುದಾಗಿ ಆಲೋಚನೆ ಮಾಡಿದಾಗ ತಿಳಿಯುತ್ತಲ್ಲ ಒಂದು ಉಪಾಯ. ದೂರದಲ್ಲಿ ಕಾಣುತ್ತಿರುವುದಾದ್ರೆ ಏನದು? ಮಹಿಷಿಗಳ ಹಿಂಡಲ್ಲವೇ ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಇದ್ದಾವೆ. ಯಾವುದರ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಹಾಗಾಗಿ ಮಾಲಿನ್ಯ ಅಂತಹ ನನಗೆ ಇದೆ ಸರಿಯಂತಹ ಸಮಯ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿರುವಂತಹ ಮಹಿಷ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸಿನಲ್ಲಿ ನಿರತರಾಗಿರುವ ಕಾಲಕ್ಕೆ ಒಮ್ಮಿಂದೊಮ್ಮೆಲ್ಲ ನನ್ನ ತಪಸ್ಸೇ ಭಂಗಗೊಂಡಿತ್ತು. ಏನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ಗಂಡೆ ಅಂತ ಆದ್ರೆ ದಿತಿಪುತ್ರಿಯಾದ ಮಾಲಿನಿ ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬ ಹಮ್ಮಲದಿಂದ ಮಹಿಷಿ ರೂಪವನ್ನಂತೂ ವಿಧಿ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಈ ಕೃತ್ಯ ಹೇಗಾಯ್ತು? ಅವಳನ್ನು ಹೀಗೆ ಸುಮ್ಮನೆ ಬಿಡಬಾರದು. ಅವಳ ಉದರದಿಂದ ಜನಿಸುವಂತಹ ಮಗು ಮೋಕ್ಷನೇ ಆಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇನಂತೆ. ಏನು ಮನದ ಇಚ್ಛೆ ತಿಳಿಸು. ಕರುಣಸಾಗರ ದೇವ, ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕೇಳಬೇಕು. ಹರ್ಷದಿಂದಲೇ ಮನದಿರವ ದುರಧೀರನಾಗಿರುವ ತರಳನ ಬಯಸಿ ದುರಧೀರನಾಗಿರುವ
ಭಕ್ತಿಗೆ ಮೆಚ್ಚಿ ಸತ್ಯಲೋಕದಿಂದ ಇಳಿದುಕೊಂಡು ಬಂದಿರೆ ತಂದೆ. ಹೌದು ಮಗಳೇ. ನಿಮ್ಮನ್ನು ಕಂಡ ಆ ಕ್ಷಣ ನನ್ನ ಜೀವನವೇ ಪಾವನವಾಗಿ ಹೋಯಿತು. ಹಾಗಾಗಿ ನಿಮ್ಮನ್ನು ನಾನು ಕರುಣಸಾಗರ ದೇವ ಎಂಬುದಿಗೆ ಹಾಡಿಕೊಂಡಾಡಿದ್ದೇನೆ. ಸಂತೋಷವಾಯಿತು. ಮಾಲಿನ್ಯಂತಹ ನಾನು ಈ ಹೊತ್ತಿಗೆ ಈ ರೀತಿಯಾಗಿ ತಪಸ್ಸನ್ನಾಚರಿಸಬೇಕಾದರೆ ಬಲವಾದಂತಹ ಕಾರಣ ಉಂಟು ತಂದೆ. ಏನದು? ಇದು ನನ್ನ ಆಸೆ ಏನೂ ಅಲ್ಲ, ನನ್ನ ತಾಯಿ ಆಸೆಯನ್ನು ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. ಅಂತಹ ಮಗು ಮೂರು ಲೋಕದಲ್ಲಿ ಕೂಡ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ಪಡೆಯುವ ಹಾಗೆ ಮಗಳಂತಹ ನನಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ತಾವು ತಥಾಸ್ತು. ಸಂತೋಷವಾಯಿತು ತಂದೆ. ಮಗ ಕೋಣನಾಗಿರುತ್ತಾನೆ. ದೇವಾ, ಎಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ಏನು? ಪ್ರತ್ಯಕ್ಷರಾದ ತಾವು ಮಗಳಂತಹ ನನಗೆ ಒಳ್ಳೆಯ ರೀತಿಯಲ್ಲಿ ವರವನ್ನು ಅನುಗ್ರಹಿಸುತ್ತೀರೆಂದು ತಿಳಿದವಳು ನಾನು. ನೀವು ಆಡುತ್ತಿರುವಂತಹ ಮಾತು ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆ. ಹೌದು. ಇಲ್ಲ ತಂದೆ, ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದರೂ ಹೇಗೆ, ಎದೆ ಹಾಲು ಉಣಿಸುವುದಾದರೂ ಎಂತೂ ನಾನು ಇಂತಹ ಕಣ್ಣೀರಿನ ವಿಚಾರವನ್ನು ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಒದಗಿಸಬೇಕು ತಂದೆ. ಮುನಿವರ ನುರಿದ ವಚನವು ತಪ್ಪಲರಿಯದು, ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಗಿಂತಲೇ ಮರೆಯ ಮಾತಲ್ಲ ಎಂದೇನು ಸಂತೈ ಸಿದನು ಮಾಲಿನ್ಯ ಮರುಗದಿರು ಮಾಲಿನಿಯೇ ಕಂದ ಮಾಲಿನಿ ಮರುಗದಿರು ಮಾಲಿನಿ. ಕಣ್ಣೀರನ್ನು ಹಾಕದೆ ಇನ್ನೇನು ಮಾಡಲಿ ತಂದೆ ನಾನು? ಮುನಿವರರಾಡಿದ ಮಾತು ಸುಳ್ಳಾಗುವುದ ಕುಂಟೆ ಮಗಳು. ಇಲ್ಲವೇ ತಂದೆ? ನೀನು ಮಹಿಷಿಯ ಆಕೃತಿಯನ್ನಂತ ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶ್ವಕರ ತಪಸ್ಸಿಗೆ ಭಂಗವಾಯಿತು. ಹೌದೇ? ಕುಪಿತನಾದ ಆತನಿಗೆ ಶಾಪವನ್ನಿಟ್ಟಿದ್ದಾನೆ. ಏನೆಂದು? ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ದೇವ, ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷರಾದವರು ಬ್ರಹ್ಮದೇವರು. ಆ. ಮಗಳಂತಹ ನನಗೆ ತಂದೆಯವರಿಂದ ಪರಿಮಾಣದಿಂದ ದೊರಕಬೇಕಲ್ಲವೇ? ಅಸಾಧ್ಯ ಮಗಳೇ. ಯಾಕೆ ಈ ಮಾತು ತಂದೆ? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ ಹೇಳಿದ್ದಾನೆ. ಅಂತಹ ಮಾತನ್ನು ಕೂಡ ಆಡಿ. ಹೌದು. ಇನ್ನು ಏನು ಮಾಡಲಿ ತಂದೆ ನಾನು? ನಿನ್ನ ಮನದ ಇಚ್ಛೆ ಏನು ಮಗಳೇ? ದುರಧೀರನಂತಹ ಮಗನನ್ನು ಪಡೆಯಬೇಕೆಂಬ ಆಸೆ ನನ್ನದು. 3 ಲೋಕದಲ್ಲಿ ತಾನಾಗಿ ಮೆರೆಯಬೇಕು. ಸತ್ಯ. ಅಂತಹ ಮಗನ ಬೇಕು ತಾನೆ ನಿನಗೆ. ಹೌದು. ಅಂತಹ ಮಗನನ್ನು ನಿನಗೆ ಅನುಗ್ರಹ ಮಾಡುತ್ತೇನೆ. ಆ. ಕೋಣನಾದರೂ ಜಾಣನಾಗುತ್ತಾನೆ. ಜಯ 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 ಜಯ. ಈ ಹೊತ್ತಿಗೆ ಮನಸ್ಸಿಗೆ ಅದೆಷ್ಟು ಸಂತೋಷವಾಗುತ್ತಾ ಉಂಟು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನಂತೆ. ಈ ಸಂತಸದ ವಿಚಾರವನ್ನು ಚಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತೇನತ್ತ ಕಡೆಗೆ. ಕನಕ ಗರ್ಭನ ನೇಮವನ್ನು ಕಂಡು ಮಾಲಿನಿ ಮನದಿಗ ಋಷವನ್ನು ಹಾಡಿ ಶಂಕರು ನಿಜ ರೂಪವನ್ನು ತಳೆಯುತ್ತಲೇ ಮಲಗಿದ ಜಗತ್ತಿಯಲ್ಲಿ ಕನಕ ಗರ್ಭನ ನೇಮವನ್ನು ಕಂಡು ಮಾಲಿನಿ ಮನದಿಗ ಋಷವನ್ನು ಹಾಡಿ ಹರುಷ ತೋಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿಕೆಯು ತನ್ನಯ ಪುತ್ರ
ಎಲ್ಲರೂ ಸುರಪುರದಿ ಸಂಗರದಿ ಮಾಡಿದುದ ಜಿತಿಯೋ ಕಶ್ಯಪ ಬ್ರಹ್ಮರ 13 ಮಂದಿ ಸತಿಯರಲ್ಲಿ ಮೊದಲನೆಯವಳು ನಾಳೆ ದಿತಿದೇವಿ ಸ್ವರ್ಗವನ್ನು ಪಡೆಯಲು ಸುಖವಾಗಿ ನನ್ನಂಥ ಮಕ್ಕಳನ್ನು ಸ್ವರ್ಗಕ್ಕೆ ಕಳಿಸಿಕೊಟ್ಟೆ. ಆದರೆ ಏನು ಮಾಡುವಣ, ಆ ದೇವತೆಗಳು ನನ್ನ ಮಕ್ಕಳನ್ನು ಕೊಂದೇ ಬಿಟ್ಟರಲ್ಲ. ಇನ್ನು ಮುಂದೆ ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಯಾರಿದ್ದಾರೆ ನಮ್ಮ ಬಳಿ? ನಿಮ್ಮ ಮಗಳಾದ ಮಾಲಿನಿಯನ್ನು ನನ್ನ ಜೊತೆ ವಿವಾಹ ಮಾಡಿಸಿ ನಮ್ಮ ಸುಖದಾಂಪತ್ಯ ಪ್ರತೀಕವಾಗಿ ಮಗನೊಬ್ಬ ಜನಿಸಿದ್ದಾನೆ. ಮಹಿಷನ ಆಟಪಾಠದಲ್ಲಿ ಜೊತೆಯಾಗಿತ್ತುಕೊಂಡು ಅವನ ಆಲನೆ ಪಾಲನೆಯನ್ನು ಮಾಡಬೇಕಾದ ನೀವು ಈ ಹೊತ್ತಿಗೆ ಚಿಂತೆಯಲ್ಲಿದ್ದೀರಿ. ಯಾರು ಕಾರಣ? ನಿಮ್ಮ ವಿವಾಹದ ನಂತರ ಮಗನಾದ ಮಹಿಷನೊಂದಿಗೆ ಆಟ ಪಾಠದಲ್ಲಿ ತೊಡಗಿಕೊಂಡವಳು ನಾನು. ಆದರೆ ಈ ಕಾಲಕ್ಕಾಗುವಾಗ ನನ್ನ ಮಕ್ಕಳನ್ನು ಆ ದುಷ್ಟ ದೇವತೆಗಳು ಕಪಟದಿಂದ ಕೊಂದಿದ್ದಾರೆ. ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಯಾರೂ ಇಲ್ಲ ಎಂಬ ಚಿಂತೆಯಲ್ಲೇ ನಾನಿದ್ದೇನೆ.
ಹೊತ್ತು ಯಾರು ನೀನು ಏನು ಎತ್ತನ್ನು ಹಾಗೆ ತಿಳಿಯುವುದಿಲ್ಲ. ಹಾ. ಬಂದವನು ನನ್ನ ಜೊತೆಗೆ ಕಾಣುವ ಯಾರು
ಕಾಣ ನಿಮ್ಮಯ ಕಾಣ ನಿಮ್ಮಯ ಏನು ನಾವೆಲ್ಲರೂ ಒಂದಾಗಿ ಸ್ವರ್ಗಕ್ಕೆ ಹೋದೆವ ಆ ಬಳಿಕ ನನ್ನ ವಿಚಾರ ತಿಳಿದ ದೇವೇಂದ್ರ ದೇವೇಂದ್ರ ನಾನು ನಾಯಿಗಳನ್ನು ಒಂದು ಮಾಡಿದಮ್ಮ ಆ ರೀತಿ ಅಲ್ಲ ಅದು. ಹೌದಮ್ಮ. ಅನುಯಾಯಿಗಳು ಅವರೇ ಯಾರೆಲ್ಲ ಬಂದಿದ್ದಾರೆ? ಅಗ್ನಿ ಬಂದ, ಅಗ್ನಿ, ವರಾಳಿ ಬಂದ, ವರುಣ, ಯಮ ಬಂದ, ಯಮ, ನಿರುತಿ ಬಂದ, ನಿರುತಿ. ಅಮ್ಮ ಏನು ವಾಯು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತಾಗಲೇ ಇಲ್ಲ ಅಮ್ಮ. ಬರುವಂತ ಹೊತ್ತಿಗೆ ಸೂಚನೆಯನ್ನು ಕೊಟ್ಟಿದ್ದೀಯಾ? ಕೊಟ್ಟಿದ್ದೇನಮ್ಮ. ಅಷ್ಟು ಮಾಡಿದ್ರೆ ಸಾಕು ನೀನು. ಅಮ್ಮ ಎಲ್ಲವರನ್ನು ನಮ್ಮವರು ನಮ್ಮವರು ಪೆಟ್ಟು ಕೊಟ್ಟು ಹೊಡೆ ಜೋಡಿಸಿದ್ರಮ್ಮ. ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ. ಹೌದಮ್ಮ. ಆ ಬಳಿಕ ದೇವೇಂದ್ರನೇ ಬಂದ. ಏನು ವಿಶೇಷತೆ ಆತನಲ್ಲಿ? ಅಮ್ಮ ಪೂಜ್ಯರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದಮ್ಮ. ಆ ರೀತಿ ಅಲ್ಲ ಅದು. ಹೌದಮ್ಮ. ಐರಾವತವನ್ನು ಏರಿಕೊಂಡು ಕೈಯಲ್ಲಿ ವಜ್ರಾಯುಧ. ಎಂಟರ ಏನು ಕೂಡ ಅವಳಲ್ಲೇ ಇತ್ತಮ್ಮ. ಹೌದು. ಅಮ್ಮ ಬಂದವನೇ ನಮ್ಮ ರಾಯರ ಜೊತೆಯಲ್ಲಿ ಯುದ್ಧಕ್ಕೆ ಸಿದ್ಧನಾದ. ಯುದ್ಧದಲ್ಲಿ ನಮ್ಮ ರಾಯರ ಪೆಟ್ಟು ಗೊತ್ತಲ್ಲಮ್ಮ. ನಮ್ಮವರ ಒಂದೊಂದು ಪೆಟ್ಟು ನೋಡ್ಬೇಕು ನೀನು. ಅಮ್ಮ ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ರಾಯರು ಕೊಟ್ಟು ಬಿಟ್ಟಲ್ಲಿ ಅಮ್ಮ ಅಮ್ಮ ದೇವೇಂದ್ರ ಸೋತು ಓಡಿ ಹೋದಮ್ಮ. ಏನು? ಓಡಿ ಹೋದ ದೇವೇಂದ್ರ. ದೇವೇಂದ್ರನ ಸೋತು ಹೋಗಿದ್ದಾರೆ. ಹೌದಮ್ಮ. ಇಷ್ಟು ಒಳ್ಳೆಯ ಸಂತೋಷದ ವಿಚಾರ ತಾನೆ. ಆ ಹೊತ್ತಿಗೆ ನಮ್ಮವರು ಏನು ಮಾಡಿದ್ದಾರೆ? ನಮ್ಮ ಸಣ್ಣಕ್ಕೆ ಹೋದ್ರು. ಕೆಟ್ಟವನೇ. ಯಾಕಮ್ಮ? ಆ ರೀತಿ ಅಲ್ಲ ಅದು. ಹೌದು. ಸಿಂಹಾಸನ ಅದೇ ಜಯಘೋಷವನ್ನು ಹಾಡಿದ್ದೀಯಾ? ಹಾಡಿದ್ದೇನಮ್ಮ. ಆ ಬಳಿಕ ಅಮ್ಮ ಚಾಮರ ಬೀಸುವುದಕ್ಕೆ ಆರಂಭಿಸಿದ್ರು. ಹಾ. ನಾಷ್ಟ ಆರಂಭ ಆಯ್ತಮ್ಮ. ಅಷ್ಟು ಬೇಗ ಆ. ನಾಟ್ಯ ಅದು. ಅದೇ. ಯಾರೆಲ್ಲ ಬಂದಿದ್ದಾರೆ? ರಂಬೆ, ರಂಬೆ, ಊರ್ವಶಿ, ಊರ್ವಶಿ, ಮೇಣವತಿ, ಮೇನಕೆ, ತಿಲಹೋಮ, ತ್ರಿಲೋತ್ತಮೆ. ಮಂಜಲ್ ದೋಸೆ ಭಾರಿ ಒಳ್ಳೇದಿತ್ತಮ್ಮ. ಯಾವುದು? ಮಂಜಲ್ ದೋಸೆ. ನಿನಗೆ ಇವತ್ತು ಬೆಳಿಗ್ಗೆ ಏನು ಕೊಡ್ಲಿಲ್ವ? ಇವತ್ತಿಲ್ಲ. ಯಾಕಮ್ಮ? ಅವಳ ಹೆಸರು ಆ ರೀತಿ ಅಲ್ಲ. ಉಳಿವವಳು. ಮಂಜುಘೋಷ ಎಂಬುದಾಗಿ. ಮೂಜಿಗಾಸ್ತಾಳೆ. ಆಯ್ತಲ್ಲ. ಮತ್ತೊಬ್ಬಳು. ಯಾರಿಗೆ ಆ ರೀತಿ ಬೈಯೋದು? ಮತ್ತೊಬ್ಬಳಕ್ಕೆ ಹೆಸರು. ಕುಂಜಿಕಸ್ತಳೆ. ಅವಳೇ. ಅಮ್ಮ ಇವನ್ನೆಲ್ಲ ನಾಶ ನೋಡ್ಬೇಕಿತ್ತಮ್ಮ. ವಿಶೇಷತೆ ಇತ್ತ? ನಾನು ಕೂಡ ಅವರ ಜೊತೆ ಕುಳಿತಿದ್ದೆ. ನಿನ್ನನ್ನು ನೋಡುವಾಗಲೇ ಗೊತ್ತಾಗುತ್ತುಂಟು ಮೈಯಲ್ಲಿ ಎಷ್ಟು ಬೆವರಳಿಯುತ್ತುಂಟು ನಿನ್ನಲ್ಲಿ. ಎಲ್ಲರೂ ಸಂತೋಷ ಸಾಗರದಲ್ಲೇ ಬೆಳಗಿದ್ದೇವೆ. ಒಂದಾನೊಂದಿನ ಹಾರಾಡಿಕೊಂಡು ಬಂದ. ಯಾರಿದು ಹೊಸತ್ತು? ಯಕ್ಷರಾಜ ಫೀಂಕಲ. ಯಾರು? ಯಕ್ಷರಾಜ ಫೀಂಕಲ. ಯಕ್ಷರಾಜ ಪಿಂಗಲಾಕ್ಷಿ ಎಂಬುದಾಗಿ ಬಂದವನೇ ರಾಯರ ಎದುರಲ್ಲಿಂದ ನಿಂತು, ಕಾಫಿ ಮಗನೇ ನೀನು ಬಂದು ಇಲ್ಲಿ ಕೂತಿದ್ಯಾ? ನೀನು ಕೂತ್ಕೊಳ್ಳುವ ಜಾಗ ಇದ? ಕೆಳಗೆಯ ಕೆಳಗೆ ಅತ್ಯಾಯ್ತು ನಿನ್ನ ಮಾತು. ಆವಾಗಲೇ ಎತ್ತರದ ಮಾತನ್ನು ಕೊಟ್ಟಿದ್ದೇನೆ. ಯಾರಿಗೆ ಕಣ್ಣು ಸನ್ನೆ ಮಾಡ್ತೀರಾ? ಏನು? ಯಾರದು ಬಂದವ? ಯಕ್ಷ. ನಮ್ಮ ರಾಯರನ್ನು ಜೋರು ಮಾಡುದು. ನಮ್ಮವರಿಗೆ ಜೋರು ಮಾಡಿದ್ದ. ಆ ಹೊತ್ತಿಗೆ ನಮ್ಮವರು ಏನಾದ್ರೂ ಹೇಳಿರಬೇಕು. ಸುಡಿಗೆ ಬಾರಿಸಿದ್ರೆ ಇದ್ದ ಹಾಲು ಉದುರ್ಬೇಕು ಪಾಪಿ ಮಗನೇ. ಯಾರಿಗೆ ಹೇಳದ? ಯಾರಿಗೆ ಹೇಳಲಿಲ್ಲ? ಈ ಮಾತು ಯಾರು ಹೇಳಿದ್ದು? ನಮ್ಮ ರಾಯರು ಅವನನ್ನು ಜೋರು ಮಾಡಿ. ಆತನಿಗೆ ಜೋರು ಮಾಡಿದ್ದ. ಒಳ್ಳೆದೇ ಆಗಿದೆ. ಮಾತಿಗೆ ಮಾತು ಬೆಲೆ ಆಯ್ತು. ಆ ಬಳಿಕ ಯುದ್ಧವೇ ಆರಂಭ ಆಯ್ತು. ಯುದ್ಧದಲ್ಲಿ ಅಮ್ಮ ಆ ಯಕ್ಷ ಕೊಟ್ಟ ಬೆಟ್ಟಲ್ಲಿ, ಯಕ್ಷ ಕೊಟ್ಟ ಬೆಟ್ಟಲ್ಲಿ, ಯಕ್ಷ ಕೊಟ್ಟ ಬೆಟ್ಟಲ್ಲಿ ಸತ್ಯ ಹೇಳು, ಕಣ್ಣೀರನ್ನು ಹಾಕಬಾರದು. ನಮ್ಮವರಿಗೆ ಏನಾಗಲಿಲ್ಲ ತಾನೆ, ಮತ್ತೆ ಯಾಕೆ ಕಣ್ಣೀರನ್ನು ಹಾಕೋದು? ಇಷ್ಟೆಲ್ಲ ಸಂತೋಷದ ವಿಚಾರವನ್ನು ನಗುನಗುತ್ತಾ ಹೇಳಬೇಕು. ಕಣ್ಣೀರನ್ನು ಹಾಕುವುದು ಸರಿಯಲ್ಲ. ನಗು ನಗು ನಗು. ಯಕ್ಷ ಕೊಟ್ಟ ಬೆಟ್ಟಲ್ಲಿ, ಯಕ್ಷ ಕೊಟ್ಟ ಬೆಟ್ಟಲ್ಲಿ ಶಿವನೇ ಶಿಖಿಯುಳು ನಿನ್ನ ಬಿಟ್ಟ ಗಲಿ ಬದುಕಿರಲ
ಈ ಹೊತ್ತಿಗೆ ನನ್ನವರಿಗೆ ತರಂಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತಾದರೂ ಯಾವುದು? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಹೊತ್ತಿಗೆ ಸಂತೋಷದ ನಗರಗುತ್ತ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂಬುದಕ್ಕೆ ಆಡಿ ಹೋದಂತ ಮಾತು. ಬದುಕೆನ್ನುವುದು ಉಜ್ವಲವಾಗಬೇಕು, ಭವಿಷ್ಯ ಎನ್ನುವುದು ಬಂಗಾರವಾಗಬೇಕೆಂಬುದಕ್ಕೆ ತಿಳಿದವಳೇ ಈ ಮಾಲಿನಿ. ಲೋಕದಲ್ಲ ಹೆಣ್ಣು ಮಕ್ಕಳು ಬಯಸುವುದಾದರೆ ಹೇಗೆ? ಮದುವೆ ಆದ ನಂತರ ಹಣೆಯಲ್ಲಿರುವಂತಹ ಕುಂಕುಮ, ಕೊರಳಲ್ಲಿರುವಂತಹ ಮಾಂಗಲ್ಯ ಕೊನೆಯ ತನಕ ಶಾಶ್ವತವಾಗಿರಬೇಕೆಂಬುದಾಗಿ ಬಯಸುತ್ತಾರೆ. ಆದರೆ ಇಂದಿನ ದಿವಸ ನನ್ನ ಪಾಲಿಗೆ ಅದೇ ಇಲ್ಲ ಎಂದಾದರೆ ಹೆಣ್ಣಂತಹ ನಾನು ಬದುಕಿ ಏನು ಸಾಧನೆ ಮಾಡೋದಕ್ಕೆ ಉಂಟು? ಏನು ಸಾಧನೆ ಮಾಡೋದಕ್ಕೆ ಉಂಟು? ಇಲ್ಲ ಇಲ್ಲ, ನನ್ನವರನ್ನು ಕಳೆದುಕೊಂಡ ಮೇಲೆ ಹೆಣ್ಣಂತಹ ನಾನು ಅರೆ ಕ್ಷಣ ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಬದುಕುವುದಿಲ್ಲ, ನಾನು ಕೂಡ ಸಾಯುತ್ತೇನೆ. ಹತ್ತು ಬರವೇ ಸತ್ತವರು ಜೀವಿಸುವುದಕ್ಕೆ ಉಂಟು. ಸಮರ ಸಮರ್ಥನಾಗೀಗ ತರಳ ಮಹಿಷಾಸುರಗೆ ಹತನಗಳ್ಳ ನಿಜ. ನಾಕವ ಅಪ್ಪಿ ಹೇಳುವ ಜಗ ಇವನು ತಲೆ ಕರೆದಳ ಮಗ. ನಾನು ಯಾಕಾಗಿ ಕಣ್ಣೀರನ್ನ ಹಾಕಬೇಕು? ಯಾಕಾಗಿ ಕಣ್ಣೀರನ್ನ ಹಾಕಬೇಕು? ಸತ್ತವರಿಗಾಗಿ ಇದ್ದವರು ಹತ್ತರು ಎಂದಾದರೆ ಹತ್ತವರು ಒಂದಲ್ಲ ಒಂದು ದಿನ ಸಾಯಬೇಕು ತಾನೇ. ಈ ಮಾಲಿನ ಕಣ್ಣೀರನ್ನು ಹಾಕುತ್ತಿಲ್ಲ, ಬದುಕಿ ಸಾಧಿಸಬೇಕು, ಬದುಕಿ ಸಾಧಿಸಬೇಕು. ಆದರೆ ಈ ಹೊತ್ತಿಗೆ ನನ್ನ ಪಾಲಿಗೆ ಇಂತಹ ಸ್ಥಿತಿ ಬರೋದಕ್ಕೆ ಕಾರಣರಾದವರು ಯಾರು? 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 ಎಲ್ಲ ದೇವತೆಗಳೇ, ದೇವತೆಗಳೇ. ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕರಳ ಮಾಂಗಲ್ಯವನ್ನೇ ಕಡಿದು, ಕೈಯ ಬಳೆಯನ್ನೇ ಪುಡಿಯಾಗಿರಿಸಿ, ಮುಡಿಯ ಹೂವನ್ನೇ ಬರಿದಾಗಿರಿಸಿ, ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸುರಪಾಲ ಮೇಲೆತ್ತರಕ್ಕೆ ನಿಂತು ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟಿ ನಗುತ್ತಾ ಇದೆಯಲ್ಲ, ನಗು ನಗು. ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ಈ ಹೊತ್ತಿನಲ್ಲಿ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಂತ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸಿದನು, ರಕ್ತ ಕಣ್ಣು. ಇಲ್ಲ, ನನ್ನಂತೆ ಕಣ್ಣೀರಿನ ವಿಚಾರವನ್ನು ನಾನು ಯಾರಲ್ಲಿ ಹೇಳಲಿ, ಯಾರಲ್ಲಿ ಹೇಳಲಿ? ಯಾರು ಯಾರು ಯಾಕೆ ಬೇಕು? ನನ್ನ ಭುಜದ ಎತ್ತರಕ್ಕೆ ಬೆಳೆಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನು ಕರೆದು ಇಲ್ಲಿ ನಡೆದಂತ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದೆ ಇದ್ದಲ್ಲಿ ದಿತಿ ಸಂಜಾತೆಯಾದಂತಹ ಮಾಲಿನ್ಯ ನಾನಲ್ಲ, ನನ್ನ ಮಗನನ್ನೇ ಕರೀತೀನಿ ನಾನು. ಮಗನೇ, ಕಂದ, ಕುಮಾರ, ಮಗನೇ ಮಹಿಷ, ಬಾ ಮಗನೇ, ಬಾ ಕಂದ, ಬಾ ಕುಮಾರ.
ಮಗನೇ ಆ ಸಮಯದಲ್ಲಿ ಮಗಳೇ ಮಹಿಷ ಮಗಳೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೌದು ಕಂದ. ಹೆತ್ತವೆಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಗಮನಿಟ್ಟು ಓಡೋಡಿ ಬಂದಮ್ಮ. ನಿಜ ಮಗನೇ. ಬಂದು ನೋಡಿದರೆ ಸೋನಿತಾಪುರವೇ ಕಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಕ್ಷಣವೇ ಏನು ಧಾರಾಕಾರವಾಗಿ ಕಣ್ಣೀರು ಸುಸ್ತಾ ಇದ್ದೀರಿ. ಸತ್ಯ ಮಗನೇ. ಹಣೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಡಗಳಿಲ್ಲ,
ಏನಾಯ್ತು ಮಗನೇ? ಕಷ್ಟವಂತ ಮಗನೇ. ಸಂತೋಷದಿಂದ ಜೀವನ ಗಡಿಬೇಕಿತ್ತಮ್ಮ. ಸತ್ಯ ಕಂದ. ಆದರೆ ಈ ಸಮಯ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ಹೌದು ಮಗನೇ. ನಿಮಗೆ ಕಷ್ಟ ಮಾಡಿಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳಿ. ಯಾರು ಕಂದ? ನಮ್ಮ ಬದ್ಧ ವೈರ್ಯದಪ್ಪ ಆ ಹರಿ ಅಲ್ಲ ಶಂಕರನೇ ಅಲ್ಲ ಬ್ರಹ್ಮದೇವನೇ ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ಏನಂತ ಹೇಳಲಿ ಕಂದ ನಾನು? ನಮ್ಮ ಬಾಳುವೆ ತೀರಿತು ಮಗನೇ. ಕಂದ ಕಂದ ನನ್ನಂತಹ ದೀರ್ಘವಂತ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನೋ ಕುಮಾರ. ನಮಗೆ ಒದಗಿ ಬಂದಂತ ಕಷ್ಟವನ್ನು ಯಾವ ರೀತಿಯಲ್ಲಿ ತಿಳಿಸಲಿ ಕಂದ ನಿನ್ನಲ್ಲಿ ನಾನು. ನೀನು ಕೂಡ ತಿಳಿದಂತಹ ವಿಚಾರ ಮಗನೇ. ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತೇನೆಂಬುದಾಗಿ ಹೋದಂತಹ ವಿಚಾರ ನಿನಗೂ ಕೂಡ ತಿಳಿದಿದೆ ತಾನೇ ಕಂದ. ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನು ಯುದ್ಧವನ್ನು ಮಾಡಿ ದೇವತೆಗಳನ್ನು ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರ ಸಿಂಹಾವಿಷ್ಟಿರವನ್ನು ಏರಿದವನು ಮಗನೇ. ಅಮ್ಮ ಇದು ಸಂತೋಷ ವಿಚಾರವೇ ತಾಯಿ. ಇಲ್ಲ ಕಂದ, ಈ ಹೊತ್ತಿಗೆ ಸಂತೋಷ ಎಂಬುದು ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು. ನಿನ್ನ ತಂದೆಯವರು ಸಿಂಹಾವಿಷ್ಟಿರವನ್ನೇರಿ ಆರಾಧಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಜನನಿಯ
ಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಸತ್ಯ ಕಂದ. ಇಂದ್ರಾದಿ ಸಿಂಹಾಸನವನ್ನೇ ಬಡಿದಟ್ಟಿ ಸುರ ಪೀಠವನ್ನು ಸ್ವಾಧೀನವಾಗಿ ಮಾಡಿಕೊಂಡಿರಮ್ಮ. ಹೌದು ಕಂದ. ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನಪ್ಪನನ್ನು ಮೋಸದಿಂದ ಕೊಂದಿರಮ್ಮ. ಸತ್ಯ ಮಗನೇ. ನಾನು ಅನಾಥನಾದೆ. ಇಲ್ಲ ಮಗನೇ. ಕಂದ ಮಗನೇ. ಕಂದ ನನ್ನ ಅಪ್ಪನ ಬಂದ ಯಕ್ಷ ಕಂದ. ಯಕ್ಷ ನಿಜ ಮಗನೇ. ನನ್ನ ಪಾಲಿಗೆ ಶಹಬಾಸ್ ಕಂದ. ಯಕ್ಷಣ ಪಕ್ಷವಾಗಿ ತ್ರಿಲಕ್ಷಣ ಬಂದ್ರು ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಜ್ಞೆ ಹೋಗ್ತೇನಮ್ಮ. ಅವನ ಉದರವರಿಸಿ ಮಗನೇ ಈಗ ಬಾ ಕಂದ. ಸಂತೋಷವಾಯ್ತು ಕಂದ. ಸಮರದಿ ನಿನಗೆ ಘನವಲ್ಲ ಘನವಲ್ಲ ಕಂದ. ವನಜನಾಭನು ಬರುವ ಕೃತಜ್ಞತಿ ಅನವರದವು ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಕಂದ ಅವರೆಲ್ಲ ನಮ್ಮವರು ತಾನೆ ಕಂದ. ಕಂದ ಕಣ್ಣೀರನ್ನು ಸುರಿಸುತ್ತಿರುವಂತಹ ಹೊತ್ತಿಗೆ ನಿನ್ನಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು ಕಂದ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಕೂಡ ಯುದ್ಧದ ಮೂಲಕ ಸೋಲಿಸುತ್ತೆ ನಮ್ಮ ಮಾತನ್ನಾಡಿದ್ದೀಯ. ಆದರೂ ಒಂದು ಮಾತು ಕಂದ, ಆ ದೇವತೆಗಳನ್ನು ಹೋರಾಟವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರ ರಕ್ಷಣೆಗೆಂದು ಆ ನಾರಾಯಣ ಹೌದು ಮಗನೇ. ನಿಜ ಕಂದ. ಸತ್ಯ ಮಗನೇ. ಯಾಕೆ ಕಂದ? ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತಾರೆ ಎಂಬುದಕ್ಕೆ ಹೇಳುವುದಕ್ಕೆ ಕಷ್ಟ. ಹಾಗಾಗಿ ಅವರೊಡನೆ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿನಗೆ ದೇಹ ಬಲದಿದ್ದರೆ ಸಾಕಾಗುವುದಿಲ್ಲ ಮಗನೇ. ನಿನಗೆ ಬೇಕು ದೈವ ಬಲ. ಯಾವ ರೀತಿ ಬರುತ್ತಾರೆ? ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವಲೋಕಕ್ಕೆ ನಿನ್ನ ದಾಳಿಯನ್ನು ಮಾಡಿದೆ ಎಂದಾದರೆ ಆ ದೇವತೆಗಳು ನಿನಗೆ ಘನವೇ ಅಲ್ಲ ಕಂದ. ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ.
ಆದರೊಂದು ಮಾತನ್ನು ಕೇಳುತ್ತಾ ಇದ್ದೆ. ಏನದು? ನಿಮ್ಮ ಮಾತಿನಂತೆ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ಹಾ, ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಕೊಳ್ತಿರುತ್ತಾರೆ. ಹೌದು ಕಂದ. ಬೇಕಾದಂತಹ ವರವನ್ನು ಕೇಳುತ್ತೇನಮ್ಮ. ಹಾ. ಮಾ ಮಗನೇ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಮ್ಮ. ನೀನು ಆಡಿದ ಮಾತೇನು ತಪ್ಪಲ್ಲ ಕಂದ. ಆದರೂ ಕೂಡ ಮೊದಲಾಗಿ ತಾಯಿ ಆಸೆಯನ್ನು ಈಡೇರಿಸಬೇಕಾದ್ದು ನಿನ್ನ ಕರ್ತವ್ಯ ತಾನೆ. ಹೋಗ್ತೇನಮ್ಮ. ನನ್ನ ಆಸೆಯನ್ನು ಈಡೇರಿಸಿದ ನಂತರ ನಿನಗೆ ಬೇಕಂದ ಆಹಾರವನ್ನು ನಾನೇ ಕೊಡುತ್ತೇನೆ ಮಗನೇ. ಹೋಗ್ತೇನವ್ವ. ಹಾ. ಎತ್ತವಯಾದಂತಹ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ತೀನಿ. ಹೋಗುವಂತಹ ಸಂದರ್ಭದಲ್ಲಿ ಬರಿಗೇನು ಹೋಗುದು ಸರಿಯಲ್ಲ ಕಂದ. ಅದಕ್ಕಾಗಿ ಈಗ ನಿನ್ನ ತಂದೆಯವರ ಪಟ್ಟದ ಕತ್ತಿಯನ್ನು ನಿನಗೆ ನೀಡುತ್ತಿದ್ದೇನೆ ಮಗನೇ. ಏನು ಮಗನೇ? ಬಲಿಷ್ಠವಾದಂತಹ ಕೋಡುಗಳಿರುವಾಗ ಹಾ, ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ನಮ್ಮ ವೈರಿಗಳೊಡನೆ ಹೋರಾಟವನ್ನು ಮಾಡುತ್ತಿದ್ದ ಹೊತ್ತಿಗೆ ಇದರ ಅವಶ್ಯಕತೆ ಬೇಕು ಕಂದ ನಿನಗೆ. ಆದೀತು. ಆಶೀರ್ವಾದವನ್ನು ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾ ಕಂದ. ಮಾತೆಗೆ ಮಾಡಿದ ವಿಧಾನ ತಮ್ಮ ಕೈವೆನಿನುತ ಆತ ತೂಕ್ಷಣ ಹೊರಬೈತನು ಪುಷ್ಕರ ಕ್ಷೇತ್ರವೊಬ್ಬಗುತ್ತಲಿ ಬಳಿಕ ಉದ್ದೇಶವನ್ನಿರಿಸಿಕೊಂಡು ಅರೆದು ವೀಣಾಕ ಸುರಪಾದಿ ಮುಖ್ಯರೆಲ್ಲೆಲ್ಲರನ್ನು ಬಡಿದೋಡಿಸಿದ್ವಿ. ಆದ್ರೆ ಕಪ್ಪಟ್ಟಿ ಮೋಸಗಾರ ವಂಚ
ಮಾಡಿದ್ದಾನೆ ಪಾಪಿ ಅರಿಯ ಬಳಿ ದೂರ ನಿತ್ತ ಅಲ್ಲಿ ಬರ್ತಾ ಇದ್ರೆ ಎದರಿಸುವಷ್ಟು ನಮಗೆ ಉಂಟು. ಆದ್ರೆ ಆತರ ಕೈಯಲ್ಲಿ ರಾರಾಜಿಸುವಂತ ಚಕ್ರ ಗರನೆ ಗರನೆ ತಿರುಗುತ್ತಾ ನಮ್ಮ ಅಂಗಾಂಗಗಳೆಲ್ಲ ಉಳಿಗಳಿದ್ದೇವೆ. ಅಷ್ಟರಲ್ಲೊಂದು ಸುದ್ದಿವಂತಲ್ಲ, ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸಾಕ್ಯ ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ ತಿಳಿದಿದೆ. ಹಾಗಾದ್ರೆ ತಡ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಯಾರೋ ನನ್ನ ಕಾಣೋದಕ್ಕಿದ್ದರಂತೆ. ಬರ್ಲಿ 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 ಬರ್ಲಿ. ಅಲ್ಲಿ ನೋಡ, ಮೇಲೆ 2 ಕೋಡು, ಕೆಳಗೆ ಒಂದೇ ಒಂದು ಶರೀರ. ಭಯವಾಗ್ತಾ ಇದೆ. ಯಾರು ಭಯಪಡಬೇಡಿ, ಹತ್ತಿರಕ್ಕೆ ಬನ್ನಿ ಬನ್ನಿ. ಹತ್ತಿರ ಅಯ್ಯೋ, ಮೊದಲಾಗಿ ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಹೋ. ಅಯ್ಯ, ನಿಮ್ಮನ್ನು ನೋಡಿದಾಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗವಿಕಲ ಅಂತ ನೀವು ಸೋನಿತಾಪುರಕ್ಕೆ ಬರಬೇಕಾದ್ರೆ ಕಾರಣ ನನ್ನ ಹಿತವಂತರೇ ಎಲ್ಲ ವಿಚಾರವನ್ನು ಹೇಳಿ. ನನ್ನ ಜಾತಿ ಬಾಂಧವರು ಯಾರಯ್ಯ ನೀನು? ಅಯ್ಯೋ, ಒಂದು ಕಾಲದಲ್ಲಿ ಇದೇ ಶೋಣಿತಾಪುರವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಶಂಕಾಸುರ ನಾನು. ಈತ ದುರ್ಗಾಸುರ. ಆತ ಇವರೆಲ್ಲ ಯಾರಯ್ಯ? ಇವರೆಲ್ಲರೂ ನಮ್ಮವರೇ ಸರಿ. ಇವರೆಲ್ಲ ಸೇರಿಕೊಂಡು ಈ ಸೋನಿತಾಪುರಕ್ಕೆ ಬರಬೇಕಾದ್ರೆ ಕಾರಣವೇನೆಯ? ಕಾರಣ ಉಂಟಯ್ಯ. ಒಂದು ಕಾಲದಲ್ಲಿ ಸ್ವರ್ಗವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆವು. ಇಂದ್ರಾದಿ ಸುಮ್ಮನಸರನ್ನು ದೇಶಗಳಿಸಿದೆವು. ಅಲ್ಲಿ ಅಧಿಕಾರ ಪೀಠ ನಮ್ಮ ಪಾಲಾಯಿತು. ಆದರೆ ನಮ್ಮಲ್ಲಿ ಕೈಸೋದಂತಹ ಸುರಪ್ಪ ಅವ ಸುಮ್ಮನಿರ್ಲಿಲ್ಲ. ಹೋಗಿ ಆ ಹರಿಯಲ್ಲಿ ದೂರಿಟ್ಟ ಪರಿಣಾಮ. ಆದ್ರೆ ಆ ಹರಿ ಬರಲಿಲ್ಲ. ಬದಲಾಗಿ ಅವನ ಕೈಯಲ್ಲಿದ್ದ ಚಕ್ರವನ್ನೇ ಕಳುಹಿಸಿಕೊಟ್ಟ. ಚಕ್ರ ಗಿರಗಿರಣೆ 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 ತಿರುಗುತ್ತಾ ಬಂದು ನಮ್ಮದಾದಂತಹ ಅಂಗಾಂಗಗಳನ್ನೆಲ್ಲ ಛೇದಿಸಿದ್ದಯ್ಯ. ಇವನನ್ನು ಸರಿಯಾಗಿ ನೋಡುವ ಗೊತ್ತಾಗ್ತದೆ. ಹಿಂದಿನ ಭಾಗ ಎಲ್ಲ ಸರಿ, ಹಿಂದಿನ ಭಾಗ ಯಾವುದೂ ಸರಿ. ಬಂದವರದ್ದು ಎಲ್ಲರದ್ದು ಹಾಗೆ, ಒಬ್ಬೊಬ್ಬರಿಗೆ ಒಂದೊಂದೇ ಇಲ್ಲ. ಆದರೆ ಅಂಗಾಂಗವನ್ನೇ ಕಳೆದುಕೊಂಡಂತಹ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಮರಗಳಲ್ಲಿ ಗಟ್ಟಿ ಗೆಣಸುಗಳನ್ನು ತಿನ್ನುವಂತಹ ಸಂದರ್ಭದಲ್ಲಿ
ವಾರ್ತೆ ಶೋಣಿತಾಪುರದಲ್ಲಿ ಮಾನನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದನಂತೆ. ಹುಟ್ಟಿದ ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತ ವರಬಲವನ್ನು ಪಡೆದು ಸಮಗ್ರ ನಾಯಕ ಎಂಬ ಪ್ರಚಾರದಲ್ಲಿದ್ದೀಯ. ನೀನು ನೋಡಿದ್ರು ಮಹಿಷ 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 ಸುಮ್ಮನೆ ಬಂದದನ್ನು ಭಾವಿಸಿದ್ಯೋ? ನಮಗೆ ಮಾತ್ರ ಮೋಸವಾದದ್ದು ನಿನಗೂ ಆಗಿದೆ. ಆಗಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದ ಯಾರು ಬಲ್ಲೆಯೋ?
ಸಮರಕ್ಕೆದುರಾಗಿ ಬಂದಂತಹ ಸುರಪಡೆ ನೀನು, ನನ್ನ ಅಪ್ಪನ ಅಂತ ವಿದ್ಯುನ್ಮಾನ್ಯ ಕೊಂದಂತಹ ಪಾತಕಿ, ಸುರಪೀಠಕ್ಕೆ ಯೋಗ್ಯವಾದಂತಹ ವ್ಯಕ್ತಿನಲ್ಲ. ಪೀಠವನ್ನು ಎರಗೆ ವರ ಸಂಪನ್ನಗೊಂಡೆಯ, ಸೊಕ್ಕಿನಿಂದ ಸ್ವರ್ಗವನ್ನು ಏರಿದೆಯ. ನಿನ್ನ ತಂದೆಯನ್ನು ಕೊಂದಂತಹ ಸೇಡು, ಆ ಪ್ರತೀಕಾರದ ಜ್ವಾಲ ನಿನ್ನಲ್ಲಿರಬಹುದು. ಆದರೆ ಈ ಹೊತ್ತು ನೀನು ಕೇಳುವುದು ಏನನ್ನು? ಸ್ವರ್ಗದ ಅಧಿಕಾರವನ್ನು. ಕೇಳಿದಾಗ ಕೊಡುವುದಕ್ಕೆ ಅಷ್ಟು ಸುಲಭವಲ್ಲ. ಏನು? ಮೇಘವಂತ ಪರ್ವತವನ್ನು ಏರಿ 100 ಯಾಗವನ್ನು ಪೂರೈಸಿ ತ್ರಿಮೂರ್ತಿಗಳಿಂದ ಪ್ರಸಾದ ರೂಪವಾಗಿ ಪಡೆದಂತಹ ಈ ಪುಣ್ಯಲೋಕ, ಕನ್ಯಲೋಕ ಎಂದೆನಿಸಿಕೊಂಡಂತಹ ಈ ನಾಕವನ್ನು ಅಧರ್ಮದಿಂದ ಕೇಳುತ್ತಾ ಇದೆಯಾ? ಹೋಗಿ 100 ಯಾಗವನ್ನು ಪೂರೈಸಿ ಆ ಬಳಿಕವನ್ನು ಪೀಠವನ್ನು ಏರಬೇಕು. ಅದು ಬಿಟ್ಟು ಶಕ್ತಿಯಿಂದ ಪಡಿತೇನೆ ಎನ್ನುವ ಹಾಗೆ ಮುಂದುವರಿದರೆ ನಿನ್ನ ಅವಸಾನ ಎನ್ನುವುದು ಕಟ್ಟಿಟ್ಟ ಬುತ್ತಿ. 100 ಯಾಗವನ್ನೇ ಮಾಡಿ 3 ಮೂರ್ತಿಗಳನ್ನೇ ಮೆಚ್ಚಿಸಿ ಅವರಿಂದ ಪ್ರಸಾದ ರೂಪವಾಗಿ ಬರೆದಂತಹ ಸ್ವರ್ಗದ ಅಧಿಕಾರ, 1 ಮಲ್ವಂತರಿಗೆ ಸ್ವರ್ಗದ ಪೀಠ ನಿನ್ನ ಸ್ವಾಧೀನ. 3 ಮೂರ್ತಿಗಳಿಗೆ ಪ್ರಸಾದ ಕೊಟ್ಟದ್ದು, ತೀರ್ಥವನ್ನು ಕೊಡುವುದಕ್ಕೆ ನಾನು ಬಂದಿದ್ದೇನೆ. ಸಾಮರ್ಥ್ಯ ನನ್ನಲ್ಲಿ ಹೊರಡು. ತೀರ್ಥ ವಾಸಿ ಮಾಡಿ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣ್ತಾ ಇದ್ದಾನೆ. ಅವಲ್ಲಿ ಓಡಿ ಹೋಗಿದ್ದಾನೆ. ಯಾರು ಕಾಣುವುದಿಲ್ಲ. ಸುರಪೀಠ ಬರಿದಾಗಿದೆ. ಏರಿಕೊಂಡವ ನಾಳೆಗಿದ್ದೇನೆ. ಇನ್ನು ಮುಂದಕ್ಕೆ ನೀವು ಭೂಲೋಕವನ್ನು ಸೇರ್ಬೇಕು. ಯಾಕೆ? ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞ ಮಾಡುವುದರ ಮೂಲಕ ಅವಿರ್ಭಾಗವನ್ನು ದೇವತೆಗೆ ಹೊರತಾರೆ. ಇನ್ನು ಮುಂದೆ ಕೊಡಬಾರದು. ಒಂದು ವೇಳೆ ತಾಪಿ ನಡೆದರೆ ಕಠಿಣ ಶಿಕ್ಷೆಗೆ ಗುರಿ ಮಾಡಿದ್ದಾರೆ. ಅಯ್ಯ ಕುಲಾಸುರ ಬೋಲಾಸುರ ಇಬ್ಬರ ಜೊತೆಯಲ್ಲಿದ್ದೆ. ದೇವತೆಗಳಲ್ಲಿ ಹೋರಾಡಿ ನೀವು ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ವಿಶ್ರಾಂತಿ ಅಗತ್ಯ. ಹೋಗಿರಯ್ಯ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಆ ಮಾಡಬೇಡ. ಸಂಚಾರ ಮಾಡಿ ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಯಾರಾದ್ರೂ ಹೋದ್ರೆ, ಯಾರಾದ್ರೂ ಗುಬ್ಬೆ ಹಾಕಿದ್ರೆ ನಿಮ್ಮ ಬೆಲ್ಲ ಹಿಂಬಾಲಿಗೆ ನಾನು ಬರ್ತದೆ. ಎಚ್ಚರ.
ಎಚ್ಚರಬೇಡಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ನಾಳಿನ ದಿನ ಕಲ್ಲಮುಣಕೂರು ಬಾನಂಗಡಿ ಎಂಬಲ್ಲಿ ಶ್ರೀದೇವಿ ಮಾತೆಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ನಮ್ಮ ಮೇಳದವರಿಂದ ಕೇಳಿಕೊಳ್ಳುತ್ತಿದ್ದೇನೆ. ಭದ್ರಂ. ಹಾಗೆ ಯಕ್ಷಗಾನಂ ಗೆಲ್ಗಿ. ಹೊರೆಯಬೇಕೆಲೆ ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ಅವಧರಿಸು ನಿ ಕಮಲ ಸಂಜಾತ ದುರುಳರಟ್ಟುಳಿಗೆನ್ನು ಒರೆಯುವುದಿಲ್ಲೇ ದುರುಳರಟ್ಟುಳಿಗೆನ್ನು ಒರೆಯುವುದಿಲ್ಲೇ ಧರೆಗೆಂತು ಗುರುಗಳು ಹೊರೆಯಬೇಕೆಲೆ ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ವಾಣಿನಾಥ ಆ ದೇವೇಂದ್ರ, ಏನು ಬಂದೆ? ಕಾಪಾಡಬೇಕು, ರಕ್ಷಿಸಬೇಕು ನಮ್ಮನ್ನು. ಏನು ಬಂತು ಚಿಂತೆ? ಭಯಭೀತರಾಗಿದ್ದೇವೆ. ಹಾ, ಕಷ್ಟ ಒದಗಿ ಬಂದಿದ್ದೆ, ಯಾರಿಂದ? ಸಂಕಷ್ಟ ಒದಗಿದೆ. ಹಾ, ಮಾಲಿನಿಯ ಸುಕುಮಾರನಾದಂತಹ ಮಹಿಷನಿಂದ ಹಾ, ನಾವೆಲ್ಲರೂ ಕಂಗೆಟ್ಟಿ ಹೋಗಿದ್ದೇವೆ. ಓಹೋ, ದಿಕ್ಪತಿಗಳಾದಂತಹ ನಾವು ಹಾ. ದಿಕ್ಕಾಪಾಲಾಗಿ ಓಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಓಹೋ. ಇದಕ್ಕೆ ಕಾರಣ ನೀವೇ ಎಂಬುದಾಗಿ ತಿಳಿದು ಬಂದಿದ್ದೇವೆ. ನಾನಾ? ನಿಮ್ಮ ವರಬಲದಿಂದ ಓಹೋ. ಒಪ್ಪಿ ಮೆರೆದಾಡುತ್ತಾ ಇದ್ದಾನೆ. ಹಾ, ನೀವೇ ಕಾಪಾಡಬೇಕು, ರಕ್ಷಿಸಬೇಕು. ಅರಿತೆ ಅರಿತೆನರಿತೆನ ತರುಣನ ಬಾಧೆಯ ಬೊರೆಯುವುದಾಗಿನಿ ತನ್ನಲ್ಲಿ ಮರೆಯಲ್ಲವು ನಾವರಗಿಳನಿದ್ದಿಗೆ ವಿರಚಿತ ತವವನ್ನು ಮೊದಲಲ್ಲಿ ಆದರೆ ತೋರು ವಿಗಾದಿಗೆ ಮುಂದನು ಮಾಧವನಲ್ಲಿಗೆ ಹೋಗುವ ಆದುದ ನಾಮದು ಸೂದನ ನಡಿಯಲಿ ಅದರಲ್ಲಿ ಚೆನ್ನೈಸುವ ದೇವೇಂದ್ರ, ವಾಣಿರಮಣ. ಕಷ್ಟ ಬಂತೆ. ಹೌದು. ವರವನ್ನು ಕೊಟ್ಟದ್ದು ಹೌದು. ಆತನ ಭಕ್ತಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟ ವರವನ್ನು ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಸಮರ್ಥನು ಶ್ರೀ ಹರಿ ಇದ್ದಾನೆ. ಮಧುಸೂದನನ ಬಳಿಗೆ ಹೋಗೋಣ. ಹಾಗೆ ಬರಿತುಗಿ ರಾತ್ರಿಗೆ ಬಳಿಗೊಳ್ಳಗಿದಿರಾಗಿ ಮುರಗರ ನಡೆದರು ಚರಣಕ್ಕೆ ವಂದಿಸಿ ಹರಿಹರ ವೃಂದ ತುರುಳನ ಗದನಗಳು ಪ್ರತಿ ನಮಸ್ಕಾರಗಳು. ಕಣಮಹಿಷನ ವಧೆಗಾಗೆಂದು ಸಲಹೆ ಕೊಡುವುದು ದೇವರೇ. ಕುಳಿತು ಆಲೋಚನೆ. ಈಗ ಬನ್ನಿ. ಕುಳಿತ ಚಂದ್ರಕಾಂತ ಶಿಲೆಯುಳಂದಾಗಿ ಖಳನ ಯತ್ನ ಯೋಚಿಸುತ್ತಿರಲಿತ್ತ ನಳಿನ ಭವಸುರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿಕಾಣದಿರಲು ವೈಕುಂಠದಲ್ಲಿ ಹರಿಯು ಕಾಣ್ತಾ ಇಲ್ಲ. ಪುರಕರನು ನಿಲಯದೊಳಗಿಲ್ಲದಿರುತ್ತೀರೆ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸೆ ಬಳಿಕವರು ಕಳವಳಿಸೆ ಬಳಿಕವರು ಜಯವಾಣಿ. ಹರಿಗರು ತುಗಿರಾತ್ರಿಯೊಳಗೆ
ಪಾದಕ್ಕೆ ರಗಿ ಸಕಲರು ದೇವಾ ನಾವೆಲ್ಲರೂ ಕುಳಿತುಕೊಳ್ತಾ ಇದ್ದೇವೆ. ನನ್ನಿಂದ ವರವನ್ನು ಪಡೆದಂತಹ ಮಹಿಷಾಸುರ ಮೂರು ಲೋಕದಲ್ಲಿ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ದೆಸೆಯಿಂದಲಾಗಿ ದೇವತೆಗಳೇ ತತ್ತರಿಸಿ ಹೋಗಿದ್ದಾರೆ. ಈ ಕಾಲದಲ್ಲಿ ನಮಗೆ ಬಂದಂತಹ ಕಷ್ಟವನ್ನು ಪರಿಹರಿಸಿ ನೀವೇ ನಮ್ಮನ್ನು ಹೊರಬರಗಳು ಕೊಬ್ಬಿರುವಂತಹ ಮಹಿಷದ ಪದಾರ್ಥವಾಗಿ ನನ್ನಲ್ಲಿರುವ ಲೋಕಕ್ಕೆ ಮಾರಕನಾಗಿ ಮೆರೆಯುವಂತಹ ಮಹಿಷಾಕ್ಯನನ್ನು ಮಾಡುವುದಕ್ಕೆ ಬೇಕಾಗಿ ನನ್ನಲ್ಲಿರುವ ಶೈವತೆಯನ್ನೇ ದುಷ್ಟನ ಬದಗಾಗಿ ನನ್ನಲ್ಲಿರುವಂತಹ ಬ್ರಹ್ಮ ತೇಜವನ್ನು ಹೊರಗಡೆ ಇದ್ದೇನೆ. ಬೇಕಾಗಿ ದೇವತೆಗಳಂತ ಶಕ್ತಿಯನ್ನ ಅದು ಮೂರು ಮೂರ್ತಿಗಳ ಮುಖದಿಂದ ಮುರುಡಿಗೆ ತೇಜ ಚಾರು ದಿಕ್ಪಾಲಕರ ತೇಜ ಮುಂದಾಗುತ್ತಲೀ
ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೇದೇನ ತಿಳಿಸಿ ಮಕ್ಕಳೇ. ಸುಖಳ ಮಗಿಷನು ಅಜನಿಂದ ವರಬಲವನ್ನು ಪಡೆದು ಮತ್ತದರಿಂದ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯ ಅಮರನ್ನು ದೆಸೆಗಡಿಸಿದ. ಇವರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ ತಾಯಿ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಮಹಿಷ ನಟ್ಟುಳಿ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೆ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೆ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದನೆ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತೊಳೆಯುತ್ತಿರುವಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಜಯ ಜಯ ಜಯವೆಂದು ಸಕಲರು ಮಣಿಗೆಲಾಗಿ ಜಯ 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 ಜಯವೆಂದು ಸಕಲರು ಮಣಿಗೆಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯ ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಮ್ಮರ ಪಥದಲ್ಲಿ ತಾನೊಂದಾಗಿ ನಾರ್ಯ
ಶ್ರೀದೇವಿಯನ್ನು ಸಿಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವಾಗ ಅಮ್ಮ ಇದು ಚಕ್ರಾಯುಧ. ಪ್ರಣಯನಾಗ ತ್ರಿಶೂಲವನು ಸಗಾಗ ಕೂಡಲ ಮನೆಗೆ ಶೂಲ ತಾಯಿ. ಕನಕಗರ್ಭನು ಬ್ರಹ್ಮದಾನವ ಎಷ್ಟೋ ಪದ ಕೆರಗೆ ವಿನಯದಿಂದಲೇ ಸುರಪ ಕುಲಿಶವ ಅನಿಮಿಷರು ಶಬ್ದಾಯುಧಗಳ ಮಣಿದು ಮಾತೆಯ ಪದದೋಳಿರಿಸುತ್ತ ನುತಿಸಿದರು ಭಯದೆ ಜಯ ಜಯಾಗ ಜಯ ಜಯಾಗ ಜಯ 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 ಇಂದ್ರಾದಿ ದೇವತೆಗಳೇ, ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸರಿ. ಸಮರಾಕರವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿದ್ದಾನೆ.
ಕಡೆಯಲ್ಲಿ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗ್ತಾ ಇದೆ. ಓಯ್, ಈಗ ನಾನು ತಿಳಿದುಕೊಂಡೆ, ಯಾರೊಬ್ಬಳಾಕೆ ನಾರಿ ಕೇಸರ ಹಿಡ್ಕೊಂಡು ಬಂದಲಂತೆ, ನಮ್ಮವರಂತಹ ಸಂಕಟಗಳ ಕೊಂದಲಂತೆ. ಯಾರೇ ಯಾಕೆ ಹೇಳಿ ರಥವನ್ನೇರಿಕೊಂಡು ನಾನು ನಮ್ಮವರಾದಂತಹ ಸಂಕದುಗರ ಕೊಂದೆಯ ನಾನೇ ಕೊಂದವಳು. ನಿನಗೂ ನನಗೂ ಯಾವ ರೀತಿ ಹಗೆತನ? ನಿನ್ನ ಎದುರಾಗಿ ಬಂದ ಸಾಮಾನ್ಯ ವ್ಯಕ್ತಿಯನ್ನು ಭಾವಿಸಬೇಡ. ಮಾಲಿನಿ ಸಂಜಾತ ವಯಸ್ಸ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೋಟಿಸುವುದಕ್ಕೆ ಬೇಕಾಗಿ, ಆದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಮಹಿಷ, ಮೂರು ಲೋಕದಲ್ಲಿ ತೋರಿಸಿದಂತಹ ದುಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ
ನನ್ನನ್ನು ತಡೆದಕ್ಕಾಗಿ ನಿಂದೆಯ ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಣಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆಳಗಿಸಿ ನಾನು ಈ ಪೀಠವನ್ನು ಹೇರುವಂತ ಸಮಯದಲ್ಲಿ ನನ್ನ ಶಕ್ತಿ ಅಷ್ಟಭುಜೆ ಅಯೋನಿಜೆ ಮಹಾವಾಕ್ಯದಿಂದ
ನಮೋ ನಮಃ ಅಮ್ಮ ಮನುಷ್ಯ ಬಂದಿನಿಯೇ ಶಾಂತನ ಸುರಪಾಲ ಸುರಪಾಲ, ದುರುಳರನ್ನು ತಿಳಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ಏನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಅರಿದವಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳ ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಲ್ಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಲ್ಕು ಬಂದಾಳು. ಅಮ್ಮ ಮುಂದೊಂದು ದಿನ ಕಷ್ಟ ಒದಗಿದೆ. ಆಳರಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೋ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬರೆದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಹಾಗೆ
ಕ್ರೋಧ ಇರುವಂತಹ ಸ್ಥಳ ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಶುಂಭದ
ಕೊಡದಿದ್ರೆ ಪರಿಣಾಮ ಏನಾಯಿತು? ಅಧಿಪತಿ ಶುಂಭ, ದಾನವನಾದಂತಹ ನೀನು ಇವತ್ತು ಲೋಕವನ್ನು ಪ್ರವೇಶಿಸಿದೆಯಾ, ದೈವ ಬಲವನ್ನು ಸಂಪಾದಿಸಿದೆಯಾ ಅನ್ನುವಂತಹ ಅಹಂಕಾರ ನಿನಗೆ ಬೇಡ. 100 ಯಾಗವನ್ನು ಪೂರೈಸಿ ಪಡೆದ ಈ ಅಧಿಕಾರವನ್ನು ಬಯಸಿ ಬಂದವರೆಲ್ಲ ಯಮಪುರವನ್ನು ಸೇರಿದ್ದಾರೆ. ಅವರ ದಾರಿಯಲ್ಲಿ ನೀನು ಮುಂದುವರಿಯುತ್ತೀಯೋ ಅಥವಾ ನನ್ನ ಕಾಲು ಹಿಡಿತೀಯೋ? ಸ್ವರ್ಗದ ಅಧಿಕಾರವನ್ನು ಪಡೆಯುತ್ತೇನೆ. ಸಮರದಲ್ಲಿ ಸೋಲವಾಗುತ್ತಾ ಇದೆ. ಇನ್ನೇನು ಮಾಡೋಣ ಎನ್ನುವ ಹಾಗೆ ಚಿಂತಿಸುತ್ತಾ ಇದ್ದಾಗ ಪಕ್ಕದ ನೆನಪಾಯಿತು. ಈ ಮೊದಲೇ ದೇವಿ ಆಡಿದಂತಹ ಮಾತು, ಅಭಯವನ್ನು ನೀಡುತ್ತೇನೆ, ಕಷ್ಟ ಬಂತು ಎಂದಾದರೆ ನಿಷ್ಠೆಯಿಂದ ನನ್ನನ್ನು ಸ್ತುತಿಸು ಎನ್ನುವ ಹಾಗೆ. ಆದ್ದರಿಂದ ತಾಯಿಯನ್ನೇ ಸ್ತುತಿಸಬೇಕಾಗಿದೆ. ತುಯಿನಗಿರಿಯನ್ನು ಏರುತ್ತೇನೆ. ಜಯ 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 ಪೂಜಿಸಿದನು ಮಾಯೆಯ ನಿಚ್ಚರರಿಯ, ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ, ರಾಜರಾಜೇಶ್ವರಿಯ ಚರಣ
ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ, ಯಾಕೆ ಈ ಬವಣೆ? ಬಿತ್ತರಿಸು. ನೀವು ಹೇಳಿದ ಹಾಗೆ ಸ್ವರ್ಗದಲ್ಲಿ ಸಂತೋಷವಾಗಿ ಕಾಲ ಕಳೆಯಬೇಕಾಗಿದ್ದವನು. ಆದರೆ ಸಂತೋಷ ಎನ್ನುವುದು ಶಾಶ್ವತವಾಗಿ ಲಭಿಸಲಿಲ್ಲ ತಾಯಿ, ಕ್ಷಣಿಕವಾಗಿ ಹೋಯಿತು. ಈ ಹಿಂದೆ ಹುಟ್ಟಿದಂತಹ ಮಹಿಷಾಕ್ಯ ಎನ್ನುವಂತಹ ಅಸುರನಿಗಿಂತಲೂ ಒಂದು ಪಟ್ಟು ಹೆಚ್ಚಿನ ಸಾಮರ್ಥ್ಯವುಳ್ಳಂತಹ ಅಸುರ ಹುಟ್ಟಿಕೊಂಡಿದ್ದಾನೆ. ಯಾರವನು? ಧನುರ್ದೇವಿಯ ಮಗನಾಗಿ ಶುಂಭ ನಿಶುಂಭ ಎನ್ನುವಂತಹ ಇರುವರು ದಾನವರ ಉಪಟಳ ಅಧಿಕವಾಗುತ್ತಾ ಉಂಟು. ವಿಧಿಯಿಂದ ವರಬಲಾನ್ವಿತರಾಗಿ ಅಟ್ಟಹಾಸದಿಂದ ನಾಕವನ್ನು ಸೂರೆಗೊಂಡ ಪರಿಣಾಮವಾಗಿ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಕಂಗೆಟ್ಟಿ ಕಂಗಾಲಾಗಿ ಕಣ್ಣೀರು ಸುರಿಸುತ್ತಾ ಇದ್ದೇವೆ. ನಮಗೆ ನೀವೇ ರಕ್ಷಿಸಬೇಕು, ಹೊರೆಯಬೇಕು, ಕಾಪಾಡಬೇಕು. ಇದು ಅಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು ಕಿರಿದು ಸಮಯದಿ ತಾಯಿದು ದೈತ್ಯರ ನೆರವಿಯನು. ಕಿರಿದು ಸಮಯದಿ ತಾರಿದು ದೈತ್ಯರ ನೆರವಿಯನು. ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಗಿನ ಗಿರೆಯೊಳಗಿರುತ್ತ ನೋಡುವುದೆನ್ನಲಿ. ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ. ಹರುಷದೊಳಗೆನುತ ತ್ರಿದಶರೆ ಕರುಗಿ ಶ್ರೀದೇವಿ ಮರುಗದಿರು ಸುರಪಾಗ. ಶುಂಭನಿಶುಂಭರಿಂದ ಕಷ್ಟವೇ? ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ಅಲ್ಲಿಯವರೆಗೆ ನಾವು ಎಲ್ಲಿರಬೇಕು? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಹಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸೆ. ಮೋಗದ ಬಲೆಗೆ ಸಿಲುಕಿಸೆ. ಕೊಲ್ಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಯೋಚಿಸೆ ಎಂದು ಯೋಚಿಸಿ ಮಗಮ್ಮಾಯೇಗೆ ಮಗಮ್ಮಾಯೇ 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 ಆ ಆ ಆ
ಕಳೆದು ಸುಂದರಾಗವ ಕಳೆದು ಅವನು ಕೌಶಿಕೆಯಾಗಿ ನಿಂಗಳು ಮೆರೆವ ಕದಂಬವನದೊಳಡು ನಿಂಗಳು ಮೆರೆವ ಕದಂಬವನದೊಳಡು ಸುಂದರಂಗವ ಕಳೆದವನು ಕೌಶಿಕೆಯಾಗಿ ನಿಂಗಳು ಮೆರೆವ ಕದಂಬವನದೊಳಡು ಎಂದು ಯೋಚಿಸಿ ಮಗಮ್ಮಾಗಿ ತೈಕ ಬಾಂಧವ ಮೋಗಿಸಿ ತರಿಗೆ ತೈಕ ಬಾಂಧವ ಮೋಗಿಸಿ ತರಿಯೇ ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ. ಕಳ್ಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥನಲ್ಲ ಆ ದುಷ್ಟರು. ಹಾಗಾದರೆ ಯಾವಳಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯ ಸ್ಥಳ ಬೇಡವೇ? ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಗಾಳಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ಇತ್ತ ಕಡೆಗೆ ಬರಲೇಬೇಕು. ಅದು ಅದು ಏನು ಸದ್ದು ಕೇಳ್ತಾ ಉಂಟು? ಚಂಡ ಮುಂಡರು ಕದಂಬವನಗಳಿಗೆ ಪ್ರವೇಶ ಮಾಡುತ್ತಾ ಇದ್ದಾರೆ. ಬರಲಿ, ಬಂದಂತಹ ಕಳರು ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತ ಗಂಡಾದರೂ ಮರುಳಾಗಲೇಬೇಕು. ಒಂದು ವೇಳೆ ಅವರು ನನ್ನನ್ನು ಬಯಸಿದ್ದು ಹೋದೇ ಆದಲ್ಲಿ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಯಾಕಂತೆ ಏರಿಕೊಳ್ಳುತ್ತೇನೆ ಕನಕದ ಮೈಯಾಳೆ.
ಕಶ್ಯಪರು ಮಹಾಗುರುನಾರಾಯಣರ ದಾಂಪತ್ಯದ ಫಲರೂಪವಾಗಿಯೇ ಜನಿಸಿದವರು ಚಂಡಮುಂಡರು ಈ ಪ್ರಪಂಚದಲ್ಲಿ ವೀರರಾಗಬೇಕೆಂಬ ಹೆಬ್ಬಯಕೆಯಿಂದ ವಿಧಿಯನ್ನು ವೆಚ್ಚಿಸಿದೆವು. ಒಲಿದು ಬಂದಂತಹ ವಿಧಾತ ಮನೋವೇಗ ಮತ್ತು ಬ್ರಹ್ಮಚರ್ಯವನ್ನು ದಯಮಾನಿಸಿದ. ಕೇಳದೆ ಕೊಟ್ಟದ್ದು ಏನು ತಮ್ಮ? ನನ್ನ ಕೈಗೆ ಸಿಕ್ಕಿದ್ದೆ ತಡ ಬೇರೆ ಪಾತಾಳ ಮೂಲಕ ನೇರವಾಗಿ ನಾಕದತ್ತ ಅಭಿಯೋಗ ಸುಮ್ಮನೆ ಆಡಲಿಕ್ಕೆ ಸುಮ್ಮನೆ ಒಂದರಲ್ಲಿ ಕಿಶೋರ್ ಚಂಡಮಂಡರಲ್ಲ ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದದ್ದು ನಾರದ ನಮ್ಮೊಳಗೆ ಸಂಧಾನ ಬದಲಿಗೆ ಕೊಟ್ಟದ್ದು ಮಾತ್ರ ಅಲ್ಲ, ಮುಂದಿನ ಆಜ್ಞೆ ಹೇಳಣ್ಣ. ಸುರಮರನ್ನು ಹುಡುಕುತ್ತಾ ಹೊರಟವರು ಎಲ್ಲಿ ನೋಡಿದ್ರು ಕೂಡ ಸುರಮರ ಸುಳಿವೇ ಇಲ್ಲ. ಸುಮ್ಮನ ಹೊಗಳಿಕೆ ತಿರುಗಾಟದ ಪರಿಣಾಮ ಹೊಟ್ಟೆಯಲ್ಲಿ ಚುರು 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 ಹಸಿವ
ಮೆರುತಲೆ ಮೆರುತಲೆ ಎಲ್ಲರಿಗೊಂಡು ತನುವ ಎಲ್ಲರಿಗೊಂಡು ತನುವ ಶ್ರಮವನ್ನು ಕಳೆವೆಗೆಂದೆನು ತಾಗ ಬರಲು 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 ಕದಂಬವನದಿಡಿಗೆ ಕದಂಬವನದಿಡಿಗೆ ಅಣ್ಣ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಇಂತಹ ಬೇಟೆಯನ್ನು ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಆಡಿದ್ದು ನಾವು. ತಮ್ಮ, ಅಣ್ಣ ನಾನೊಂದು ತೀರ ನೀನೊಂದು ತೀರ ಹೋದವರು. ಹಾ ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಹಾ. ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ ಓ. ಈರುವರು ಬೇಟೆಯಾಡುತ್ತಾ ಒಂದೇ ದಾರಿಯಿಂದ ಮುಂದುವರಿದೆ ಅಂತಾದ್ರೆ ಹಾ. ಸಿಕ್ಕಿದಂತಹ ಪ್ರಾಣಿ ಈರುವರೆಗೆ ತಿನ್ನುವುದಕ್ಕೆ ಸಾಕಾಗದು. ಒಂದೇ ಉದ್ದೇಶವನ್ನು ಇರಿಸಿಕೊಂಡು ಹಾ. ಈ ದಾರಿಯಿಂದ ಮುಂದುವರಿದು ಹೋದೆ. ಸರಿ. ಮುಂದೆ ಮುಂದೆ ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಕೊಬ್ಬಿದ ಕಾಡ್ಕೋಡು. ಹಾ. ಎರಡು ಬಲಿಷ್ಠವಾದಂತಹ ಕೋಡುಗಳನ್ನು ಹಿಡಿದೆ ಹಾ. ಬಂಡೆ ಗಲ್ಲಿಗೆ ಅಪ್ಪಳಿಸಿದೆ. ಆಗಲಿ. ಅಣ್ಣ ಏನು? ಮಾಂಸವೆಲ್ಲ ಅಪ್ಪಚ್ಚಿ ಹಾ. ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ. ಸರಿ. ರಕ್ತವನ್ನು ಗಡಗಡ ಕುಡಿದಿದ್ದೇನೆ. ಆಗಲಿ. ಎಲುಬನ್ನು ಜಗಿದುರುಂಗಿದ್ದೇನೆ. ಸರಿ. ಅಷ್ಟಕ್ಕೆ ಹೊಟ್ಟೆ ತುಂಬಲಿಲ್ಲ. ಹಾ. ಮುಂದುವರಿದು ಹೋದಾಗ ಹಾ. ಅಣ್ಣ ಹಂದಿ ಅಣ್ಣ ಹಂದಿ ನಿನಗಿಂತ ದೊಡ್ಡದ ಓ ಅಣ್ಣ ಏನು? ಹಾಗೆ ಹೇಳಿದ್ದಲ್ಲ ಮತ್ತೆ? ಕಣ್ಣಿಗೆ ಗೋಚರಿಸಿದ್ದು ಹಂದಿ. ಹಾಗೆ ಒಂದೊಂದೇ ಹಂದಿಯನ್ನು ಹಿಡಿದೆ ಹಾ. ಎಲ್ಲವನ್ನು ನುಂಗಿ ಮುಗಿಸಿದೆ. ಹಾ. ನನ್ನ ಬೇಟೆಯ ಕ್ರಮ ಹೀಗೆ. ಹಾ. ನಿನ್ನ ಬೇಟೆ ಹೇಗಾಯ್ತು? ತಮ್ಮ, ವಾ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತು ಒಂದು ಹುಲಿ. ಹುಲಿ ಓಡಿದೆ. ಏನು ಮಾಡಿದೆ? ಹೋದೆ. ಹಾ. ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಹ್ಮ್. ಹೊಟ್ಟೆಯೊಳಗಿದ್ದಂತಹ ಮಾಂಸವೆಲ್ಲವನ್ನು ಹೊರಗೆ ಎಳೆದೆ. ಎಳೆದು ಮಾಂಸವನ್ನೆಲ್ಲವನ್ನು ಞಮ 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 ಞಮನೆ ಜಗಿದೆ. ಹಾ. ನೆತ್ತರನ್ನು ಕುಡಿದೆ. ಹ್ಮ್. ಹೊಟ್ಟೆ ತುಂಬಲಿಲ್ಲ. ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋದಾಗ ಹಾ. ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು ಒಂದನ್ನು ಬಿಡ್ಲಿಲ್ಲ. ಏನು ಮಾಡಿದೆ? ಎಲ್ಲವನ್ನು ಒಮ್ಮೆಗೆ ಬಕ್ಕ. ಹಾ. ಆಮೇಲೆ ಓಡಬಾರ್ದು ನೋಡು. ಹೌದೌದು. ಅದಕ್ಕಾಗಿ ಒಂದೊಂದನ್ನೇ ತೆಗೆದೆ. ಹಾ. ಠಾಬಕ್, 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 ಠಾಬಕ್. ಓ ಅಣ್ಣ ಏನು? ತಿನ್ನುವುದಕ್ಕೆ ಏನಾದ್ರೂ ಸಿಕ್ಕಿತಾ? ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋಯ್ತು. ಮುಂದೆ ಏನಾಯ್ತು? ಎಲ್ಲ ಒಂದು ಗೂಡಿಸಿದೆ. ಹಾ. ದೊಡ್ಡ ಮಾಂಸದ ಮುದ್ದೆ. ಹಾ. ಒಮ್ಮೆ ಗುಳು. ಓ ಅಣ್ಣ ಓ, ಅದಕ್ಕೆ ಹೇಳುದು ಏನು? ವಿಶೇಷ ಪದಾರ್ಥ ಉಂಟು ಅಂತ ಹೇಳಿ ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಯಾಕೆ ಹೇಳು? ಯಾಕೆ? ಪರಿಣಾಮ ತಿಂದ ಮೇಲೆ ಗೊತ್ತಾಗುದು. ಹಾಗೆ ಹೇಳಿ ನನಗಿಂತ ಮೊದಲು ಸಾಲಿನಲ್ಲಿ ನೀನೇರು. ಆದ್ರೆ ಹೊರಗೆ ಹಾಕಿದ್ದು ನೀನು ತಾನೆ. ಹೊರಗೆ ಹಾಕಿದ್ದು ನಾನು ಏನು ಮಾಡೋಣ ಹೇಳು. ಹಾ. ತಿಂದ ಮೇಲಲ್ಲ ಗೊತ್ತಾಗುವುದು ನಮಗೆ ಹೆಚ್ಚಾಯ್ತು ಅಂತ. ಅದಕ್ಕೆ ಹೇಳು. ತಮ್ಮ, ಹಾ. ತಿಂದದ್ದು ಹೆಚ್ಚಾಯ್ತು. ಹಾ. ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಸ್ವಲ್ಪ ಆದ್ರೂ ಹಾಕಿದ್ದ. ಕಾಣಿಸುದಿಲ್ಲ. ಆಹಾ, ಹಾ. ಬಾಯಿಯಲ್ಲಿವರೆಗೆ ಬಂತು. ಹ್ಮ್. ಅದನ್ನು ಹಾಗೆ ನುಂಗಿದೆ. ನುಂಗಿ ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಹಾ. ಸತ್ವ ಜಾಸ್ತಿ. ಹ್ಮ್. ಆರೋಗ್ಯಕ್ಕೆ ಒಳ್ಳೆಯದು. ಅಣ್ಣ ಏನೋ? ಬೇಟೆಯಾಡದಿದ್ದರೆ ಹೊಟ್ಟೆಗೆ ಹಸಿವು. ಹಾ. ಬೇಟೆಯಾಡಿ ತಿಂದ ನಂತರ ಹೊಟ್ಟೆ ಭಾರ ಜೊತೆಗೆ ಶ್ರಮಜಲವು ಸುರಿಯುತ್ತಾ ಉಂಟು. ದೇಹದ ಆಯಾಸ ನಿವಾರಣೆ ಆಗಬೇಕಂತಾದ್ರೆ ಹಾ. ಇರುವುದು ಒಂದೇ ಉಪಾಯ. ಏನಣ್ಣ? ಇದ್ದಾರಲ್ಲ ನಮ್ಮ ಸೇವಕರು, ದೇವತೆಗಳು. ಅದರಲ್ಲಿ ಒಬ್ಬಾತ ವಾಯು. ಆತನಿಗೆ ಬೀಸುವುದೇ ಕೆಲಸ. ಅವನಿಗೆ ಗಾಳಿಯನ್ನು ಬೀಸುವುದಕ್ಕೆ ಆಜ್ಞೆಯನ್ನು ಮಾಡಿ ಹಾ. ಕೊಹಿನಗಿರಿಯನ್ನು ಏರುವ. ಹೋಗುವ. ಆಹಾ,
ಆಲಿಸುತ್ತ ನಲವಿನಿಲ್ದಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುದಿಗ ಗಾಯನವ ಆಲಿಸುತ್ತ ಸಂಗೀತವ
ದಿನ್ನತೆ ತೊಂದರ ದಿನ್ನ ತತ್ತೋ ದಿನ್ನ ದಿನ್ನ ತತ್ತೋ ದಿನ್ನ ದಿನ್ನ ತತ್ತೋ ದಿನ್ನ ದಿನ್ನತೆ ತೊಂದರ ದಿನ್ನತೆ ಧಿಂತನ ದಿನ್ನತೆ ತತೈ ದಿನ್ನತೆ ತತೈ ದಿನ್ನತೆ ಹಾ ತಂಪಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದ್ದು ಬೀಸಿದಂತ ಗಾಳಿಯು ದೇಹವನ್ನು ಸೋಕಿದಾಕ್ಷಣ ದೇಹದಲ್ಲಿರುವ ಆಯಾಸವೆಲ್ಲ ಸಂಪೂರ್ಣವಾಗಿ ಪರಿಹಾರವಾಯಿತು. ತಂಪಾದ ಗಾಳಿಯಿಂದ ತನುವಿಗೆ ಒಂದು ರೀತಿಯ ಆನಂದ, ಹಾ ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ, ಉಲ್ಲಾಸ ಉತ್ಸಾಹ. ತಮ್ಮ ಅಣ್ಣ ನಾವು ಬಯಸಿದ್ದು ಗಾಳಿಯನ್ನು, ಹ್ಮ್ ಅದು ಮಾರುತನಿಗೆ ಆಜ್ಞೆಯನ್ನು ಮಾಡಿ, ಹಾ ಆದರೆ ಹ್ಮ್ ನಮಗೆ ಆನಂದವಾಯಿತೋ ಏನೋ, ಹ್ಮ್ ಜೊತೆಗೆ ಹಾ ಇಂಪಾದಂತಹ ಸ್ವರದಿಂದ ಹ್ಮ್ ಉಲ್ಲಾಸ ಉತ್ಸಾಹ ಹೆಚ್ಚಾಗುತ್ತಾ ಇದೆ. ಹೌದಣ್ಣ. ಏನು ನಾವು ಬಯಸಿದ್ದೇವೋ ಈ ಸ್ವರವನ್ನು? ಇಲ್ಲಪ್ಪ. ಬಯಸದೆ ನಮ್ಮ ಕರ್ಣಗಳಿಗೆ ಹಾ. ಈ ಕಾಲದಲ್ಲಿ ಕೇಳಿ ಬರುತ್ತಾ ಇದೆ ಅಂತ ಆದ್ರೆ ಹ್ಮ್ ನಮ್ಮ ಹಿತವನ್ನು ಬಯಸುವವರು ಯಾರೋ ಒಬ್ಬರಿಲ್ಲಿ ಇದ್ದಾರೆ ಎಂಬುದಂತೂ ಸ್ಪಷ್ಟ. ಹೌದು. ಯಾರು 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 ಎಂಬ ಹಾಗೆ ಸಂಶಯಾಸ್ಪದನಾಗಿ ಹ್ಮ್. ನಿನ್ನಲ್ಲಿಯೇ ವಿಚಾರಿಸುತ್ತಾ ಇದ್ದೇನೆ. ಏನು? ಸ್ವರದ ಮೂಲ ಎಲ್ಲಿಂದ ತಮ್ಮ? ಅಣ್ಣ ಓ ಸ್ವರವನ್ನು ಚೆನ್ನಾಗಿ ಆಲಿಸಿದ ನಂತರ ಹಾ. ನಿನ್ನದಾದಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ನನಗೆ ದೊರಕಿತು. ಏನು? ಇದು ಬೇರೆ ಯಾರು ಅಲ್ಲ, ಹಾ. ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರಬೇಕು. ಯಾರು? ಹಾಗಿರುವಾಗ ಹಾ. ಸತ್ಯಲೋಕೇಶ ಆ ಗಾನಾದಿ ದೇವಿ ಬ್ರಹ್ಮನ ರಾಣಿ ಇಲ್ಲಿ ಬಂದು ಗಾಯನವನ್ನು ಹಾಡ್ತಾ ಇರಬೇಕು. ಗಾನಾದಿದೇವಿ ಬ್ರಹ್ಮನ ರಾಣಿ. ಹೌದಣ್ಣ. ತಮ್ಮ ಅಣ್ಣ ಬ್ರಹ್ಮನ ಮನದಿ ಶಾರದೆ. ಹ್ಮ್ ಬ್ರಹ್ಮ ಸೃಷ್ಟಿಯನ್ನು ಮಾಡುವಾಗ ಅವನ ಪಕ್ಕದಲ್ಲಿರ್ಬೇಕಂತ. ಅದೌದು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಹ್ಮ್. ಬ್ರಹ್ಮನ ಸೃಷ್ಟಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಎಲ್ಲ ಅಲ್ಲೋಲ ಕಲ್ಲೋಲವಾದಿತ್ತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿರುವುದಿಲ್ಲ, ಸತ್ಯ. ಮೂಗಿದ್ರೆ ಬಾಯಿ ಇಲ್ಲ, ಹಾ. ಬಾಯಿ ಇದ್ರೆ ಕೈ ಇಲ್ಲ, ಹ್ಮ್. ಕೈ ಇದ್ರೆ ಕಾಲಿಲ್ಲ, ಹಾ. ದೇಹ ಎಲ್ಲ ಸರಿದ್ರೆ ತಲೆ ಸರಿರುವುದಿಲ್ಲ. ಅದು ಮುಖ್ಯವಾಗಿ ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹ್ಮ್. ಅದಕ್ಕಾಗಿ ಹಾ. ಬ್ರಹ್ಮನನ್ನು ತೊರೆದು ಆ ವಾಣಿ ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಶಾರದೆ ಅಲ್ಲ, ಆಹಾ. ಮತ್ತೊಬ್ಬ ಇದ್ದಾನೆ, ಯಾರು? ಒಳ್ಳೆಯ ಸಂಗೀತಗಾರ, ಹಾ. ದೇವಲೋಕದವ, ಕುದುರೆ ಮುಖದ ತುಂಬುರ. ತುಂಬುರ ಹಾ. ಒಳ್ಳೆ ಹಾಡುಗಾರ. ಹೌದಣ್ಣ. ಆದರೆ ದೇವಲೋಕಕ್ಕೆ ಸೀಮಿತವಾದವನು. ಹ್ಮ್ ಯೋಚನೆ ಮಾಡು, ಏನು? ಸ್ವರ್ಗಲೋಕದ ಸಭಾ ಕಲಾಪ ರಂಗಿಸಬೇಕಂತಾದ್ರೆ ಹಾ. ಅಲ್ಲಿ ತುಂಬುರನ ಅಸ್ತಿತ್ವವು ಬೇಕೇ ಬೇಕು. ಬೇಕೇ ಬೇಕು. ಹೀಗಿರುವಾಗ ಹ್ಮ್. ದೇವಲೋಕದಲ್ಲಿ ಅವನಿಗೆ ಅಷ್ಟು ಕೆಲಸ ಇರುವಾಗ ಈ ಕದಂಬಾವನಕ್ಕೆ ಬಂದಾನು. ಹಾಗಾದ್ರೆ ತುಂಬುರ ಅಲ್ಲ, ತಮ್ಮ ತುಂಬುರಲ್ಲ. ಮತ್ತೊಬ್ಬ ಇದ್ದಾನೆ, ಯಾರು? ಬ್ರಹ್ಮಮಾನಸ ಪುತ್ರ. ಹಾ. ಆ ದೇವಋಷಿ ನಾರದ ತನ್ನದಾದಂತಹ ಮಹತಿ ಎನ್ನುವಂತಹ ವೀಣೆಯನ್ನು ಪಿಡಿದು ಹಾ. ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾನೆ. ಲೋಕ ತಿರುಗಾಟವನ್ನು ಮಾಡುವ ನಾರದ, ಹ್ಮ್ ಪ್ರಪಂಚ ಪರ್ಯಟನೆಯನ್ನು ಮಾಡುವಂತಹ ನಾರದನಿಗೆ ಒಂದು ಶಾಪವೇ ಇದೆ. ಹಾ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷ ಪ್ರಜಾಪತಿಯಿಂದ ಶಾಪ. ಅಂತಹ ಶಾಪವನ್ನು ಪಡೆದ ನಾರದನೇನಾದ್ರೂ ಹಾಡುವುದಕ್ಕೆ ತೊಡಗಿದ ಅಂತಾದ್ರೆ ಹಾ. ಒಂದೇ ಕಡೆಯಿಂದ ಕೇಳ್ತದೋ ತಮ್ಮ? ಸಾಧ್ಯವೇ ಇಲ್ಲ. 3 ಕಡೆಯಿಂದ ಕೇಳ್ತಾ ಇತ್ತು. ಹಾ. ಒಮ್ಮೆ ಅಲ್ಲಿಂದ, ಹ್ಮ್. ಮತ್ತೊಮ್ಮೆ ಇಲ್ಲಿಂದ, ಹಾ. ಮಗನೊಮ್ಮೆ ಅಲ್ಲಿಂದ, ಹ್ಮ್. ನಾಳೆ ಆಚೆ, ಹಾ. ಇವತ್ತು ಇಲ್ಲಿ, ಹ್ಮ್. ನಾಡಿದ್ದು ಅಲ್ಲಿ, ಹಾ. ಹಾಗೆಲ್ಲ ಕೇಳ್ತಾ ಇತ್ತು. ಹೌದು. ಈ ಸ್ವರವನ್ನು ಸರಿಯಾಗಿ ಆಲಿಸಿದ್ದೀಯಾ? ಹ್ಮ್. ಶ್ರುತಿತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳುತ್ತಾ ಇದೆ ಅಂತಾದ್ರೆ ಹಾ. ಇಂತಹ ಇಂಪಾದ ಸ್ವರದ ಮೂಲವನ್ನು ಹಿಡಿಯುವ. ಹೇಳಿ. ಬಿಡಿದು ಸ್ವರ ಬಿಡಿದು ಸ್ವರ ಬಿಡಿದು ನಡೆದರಲು 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 ಹಲವಿನ ಪರಿಮಳವು ನಾಚಿಕೆಗೆ ಸೋಂಕಲು. ತನುವಿನ ಪರಿಮಳ 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 ನಾಚಿಕೆಗೆ ಸೋಂಕಲು. ಕೌತುಕವೆಂದು ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಗೆ ಮುಂಬರಿಗೆ
ಕೋಮಲಾಂಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲಿಯ ಕಾಲಿಗೆ ತೂಗಿದಳು ಯಾಲಿಯ ತೂಗಿದಳು ಯಾಲಿಯ ಕಾಲಿಗೆ ತೂಗಿದಳು ಯಾಲಿಯ ನಾಗ ಮಧ್ಯಮರು
ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು. ತರಣಿಗೋಡಿ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು ನೋಡಿ. ಈ ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಾದ್ರು ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಏನಾದ್ರೂ ಕೊಡಬೇಕು ಅಂತ ಹೊರಟದ್ದು ನಾನು. ಹೌದಣ್ಣ. ತಮ್ಮ ಅಣ್ಣ ಸಿಕ್ಕಿತಲ್ಲ ಮೂಲ, ಏನು ಸಿಕ್ಕಿತು? ಬೆಳಕಿನ ಮೂಲ. ಹಾ, ನೋಡಿದೆ ನೋಡಿದೆ ನೋಡಿದೆ, ಏನು ನೋಡಿದೆ? ಅಮೋಘವಾದಂತಹ ದೃಶ್ಯ. ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಒಬ್ಬಳಾಕಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಸೌಂದರ್ಯವತಿ. ಹಾ, ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ ಸಾವಿರ ನಾಲಿಗೆಯುಳ್ಳ ಆದಿಶೇಷನಿಗೆ ಅಸಾಧ್ಯ. ಹಾ, ನೋಡ್ಲಿಲ್ವ ನೀನು? ನಾನು ಕಾಣಲಿಲ್ಲ. ಬಾ ಹೀಗೆ ಬಾ, 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 ಎಲ್ಲಿದ್ದಾನೆ, ಬಾ, ಬಾ. ಎಲ್ಲಿದ್ದಾನೆ, ಎಲ್ಲಿದ್ದಾನೆ? ನೋಡಲ್ಲಿ ಓ ಅಣ್ಣ! ತಮ್ಮ ಅಣ್ಣ! ಇನ್ನು ಕಷ್ಟ. ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಹಾ. ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ! ಹಾ. ಆಹಾ, ಹಾ. ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಏನು? ಇವಳು ಇಲ್ಲಿಯವಳಲ್ಲ, ಮತ್ತೆ? ಏಳು ಲೋಕದವಳೇ ಸರಿ. ಹಾ. ಅಂಬರದಿಂದ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಹಾ. ಅಣ್ಣ, ಏನು? ಈ ಸೌಂದರ್ಯವತಿಯಾದಂತಹ ತರುಣಿಯನ್ನು ಹೊಗಳದೇ ಇದ್ದಂತಹ ನಾಲಿಗೆದ್ದೇನೋ ಪ್ರಯೋಜನ. ಹೊಗಳಂತೆ ಮಂದಾರ ಪುಷ್ಪವು ಸಿಂಧೂರ ಪ್ರತಿಮೆಯು ಗಂಧರ್ವ ಗಾನವಾಣಿ ರಾಣಿಯೆಂದು ಮೆಚ್ಚಿದೆ ನಿನ್ನ. ಮುಂಜಾನೆ ಹೊನ್ನಿನ ಕಿರಣ ಮೊತ್ತಿಟ್ಟ ತಾವರೆ ನಿನ್ನ ಜಿಂಕೆಯ ಕಣ್ಣನ್ನು ನೋಡಿ ಮರಳಿ ಮನಸೋತು ಹೋದೆ. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮ ಗಂಧದ ಪರಿಮಳಕ್ಕಿಂತ ಘಮ ಘಮ ಸುಮ ಘಮ ಸಮಾಗಮ ಮಲ್ಲಿಗೆಯ ಮಲ್ಲಿ ನಗುವಿನಲ್ಲಿ ಸಂಪಿಗೆಯ ಸಂಪು ಕರುಳಿನಲ್ಲಿ ಶಶಿವದನದಲ್ಲಿ ಮಾತಾಡಿ. ಓ ಮಂದಾರ ನಿನ್ನ ಹೆಸರು ಶೃಂಗಾರ, ಓ ಕನಕಾಂಬರಿ, ಓ ನೀಲಾಂಬರಿ ನಿನಗೆ ನೀ ಸರಿ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಬಯವೇಕೆ ಅಂಜು ಮಲ್ಲಿಗೆ, ಬಾಯೇಳು ಸುತ್ತು ಮಲ್ಲಿಗೆ, ಪಾರಿಜಾತ ವರವಾಗು ಸೂರ್ಯಕಾಂತಿ ಬೆಳಕಾಗು ಮುದ ನೀಡುವ ಗುಲಾಬಿ, ಬೆಳದಿಂಗಳ ಬಾಲೆ ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ತಾರೆ, ಶ್ರೀಗಂಧ ಶಿಲ್ಪ ಸೌಗಂಧ ಸ್ವಲ್ಪ, ನೀನೊಂದು ಮಣಿಮುತ್ತು ಮಾಲೆ, ಅಂಬರ ತಾರೆ ಮಂಜುಳ ಧಾರೆ, ಸುರಿಯುವ ಬಿಂದಿಗೆ ನೀಸಕ್ಕಿಯಾರೆ, ಹೂಬಳ್ಳಿ ಬರೆದ ಸುರವರನು ಈ ಬಲ್ಲಿ ನೆರೆದಿಹನೆ, ಹಕ್ಕಿಗಳ ಇಂಚರ ಚಿಲಿಬಿಲಿ ಕಲರವ, ಸುರಸುಂದರಿಯೇ ಬೋನಮೋಹಿನಿಯೇ ಯಕ್ಷುರೋಹಿನಿಯೇ ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ ಹೊಮ್ಮ ಲಾವಣ್ಯ ಭ್ರಮರ ಕುಂತಲ ಅರ್ಧ ಚಂದಿರ ಪಾಲ ಕನ್ನಡಿ ಕಪಾಲ, ಕಾಮನ ಬಿಲ್ಲಿನ ಹುಬ್ಬು ಸಂಪಿಗೆಯ ಮೂಗು ತೊಂಡೆ ಹಣ್ಣಿನ ತುಟಿ, ಮಲಮುರಿ ಶಂಕದಂತಿರುವ ಕೊರಳು ಸಿಂಹ ಕಟಿ ಹಂಸ ಪಾದ, ಹಾವಿನ ಜಡೆ ಹಂಸದ ನಡೆ ಬಾಲೆಯ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಣುಹಿದ ಈಕೆಯ ನೋಡದ ನೇತ್ರಗಳೇತಕ್ಕೆ, ಅಡಿಯನ್ನು ಮುಡಿಯನ್ನು ಕಟಿಯನ್ನು ತುಟಿಯನ್ನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನು, ಯಾವ ಕಲಾಕಾರ ಬಣ್ಣೆರೆಚಿದನೋ ನಾನೊಂದು ಅರಿಯೆ, ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ತುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂಬಿರಿದಂತೆ. ಅಣ್ಣ, ಯಾರಿವಳು ಯಾರಿವಳು ಈ ಕಾರಣಕ್ಕೆ ಬಂದವಳು? ಈ ಚೆಲುವೆಯನ್ನು ನೋಡದೇ ಇದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಹೊಗಳದೇ ಇದ್ದಂತಹ ನಾಲಿಗೆದ್ದೇನೋ ಪ್ರಯೋಜನ, ಹೊಗಳುವುದಕ್ಕೆ ಸಾವಿರ ನಾಲಿಗೆಗಳಂತ ಆದಿಶೇಷನಿಗೂ ಕಷ್ಟವಾದಿತು. ಆದ್ದರಿಂದ ಅಕ್ಷಯ ಸ್ವರೂಪಿಣಿಯಾದಂತಹ ತರುಣಿಯನ್ನು ನೋಡಿದ ಮೇಲೆ ನನ್ನದಾದಂತಹ ಹೊಗಳಿಕೆಯಲ್ಲಿಗೆ ಮುಕ್ತಾಯವಾಯಿತು. ಅಣ್ಣನಾಗಿ ನಿನ್ನದೇನಾದ್ರೂ ಉಂಟಾ? ತಮ್ಮ, ನೀ ಇಷ್ಟು ಹೊಗಳಿದ ಮೇಲೆ ನಾ ಹೊಗಳಿದೇ ಇದ್ದೇನೋ? ಹೊಗಳುತ್ತೇನೆ. ಅದುವೇ ಆಗ್ಬೇಕು. ಹೌದು. ನೋಡು ನೋಡು ನೋಡು, ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೇಂದು ಸನ್ನಿಭ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕುವಲಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಖವಾಣಿ ಜಂಬಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚೈಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಮೃತುಳ ಶೈತ್ಯನಿ ತಂಬೆ ಭೂ ರಂಬೆ ರಂಬಾ ಸ್ತಂಬೋರಿ ಯುಗಳೆ ಕೋಮಲ ಕಲದೌತ ಕೇತಕಿ ಕುಟ್ಮಳ ಜಂಗಾದ್ವಯ ಸದಯ ಹೃದಯ ಜನಜಡತ್ಕಾರ ಮಂಜೀರ ರಂಜಿತ ಚರಣ ಸರಸಿಜ ಪರಿಜನ ಸುರಕುಜ ಕಲಹಂಸ ನಿಭಯಾನೆ ಮಂದ ಕೋಕಿಲ ಗಾನೆ ಶಾರದಾಂಬುಜ ಚಿರತೇನೆ ಮಯೂರ ನೃತ್ಯಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮರಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮಗದ ನಸುನಗೆಯ ಬಾಲೆ ದರ್ಪಣ ಕಪ್ಪೋಲೆ ಪನ್ನಗ ಸದೃಶ ವೇಣೆ ಸುಖ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರದ ಪೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಕುಜದ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸರ ವಿಲಾಸಮಂ ಕುಂದ ಹೃದಯ ಕುಂದ ದವಯೋದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನೇ ಚಂದ್ರಾಸಿದ ಸಕಮಂ ಬಂದುಗಿದುಟಿಯಳ ಬಂದುರದ ಸಿಂಗರವನ್ನು ಏನೆಂದು ಬಣ್ಣಿಸಬಹುದು ಇವಳ ಕಪ್ಪಾಲಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮನಸಿ ತೆನ್ನೆ ರೋಷ ತಡೆದ ನೆನ್ನನು ವೀಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡೀಡ ಲಂಗಿ ಬಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವಾದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರಿ ದುರುಪಂ ತೆಗೆದು ಜಡಗಟ್ಟಿ ಬೊರಮಟ್ಟು ನಿರ್ಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನ್ನು ಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರಕರ ಪಲ್ಲವದ ಸರಸಿರುಹಮುಖಿ ಅರಳಿವಳಂತ ವಿಟಗಾರ ನೋಡ ಸ್ಮರಣ ಕೂರ್ಕಣೆಂಸಿ ಹಳು ನೀರೆ ಸರಸಿದ ವದನೆ ಹರಿಣ ನೇತ್ರ ಚೆಲುವ ತರುಣೇ ಮನೆ ಮಲಗಾತ್ರೆ ತಮ್ಮ ಅಣ್ಣ, ಕೆಲವೊಮ್ಮೆ ಬೇಸರವೂ ಆಗ್ತದೆ, ಕೆಲವೊಮ್ಮೆ ಸಂತೋಷವೂ ಆಗ್ತದೆ. ನಗಬೇಕು ಅಳಬೇಕು ಒಂದು ಅರ್ಥವಾಗುದು. ಯಾಕೆ ಹೀಗೆ? ಇವಳ ಅಂದಕ್ಕೆ ಮನ ಸೋತು ನಾನು ಇವಳನ್ನು ಇಷ್ಟು ಉದ್ದಕ್ಕೆ ಹೊಗಳಿದ್ದು. ಹೌದೌದು. ಅವಳ ಪ್ರತಿಕ್ರಿಯೆ ಇಲ್ಲ ನೋಡು, ಏನು ಸ್ಪಂದನೆ ಕಾಣಿಸುವುದಿಲ್ಲ. ಆದರೆ
ನಮ್ಮ ಈ ಹೊಗಳಿಕೆಯನ್ನು ಕಂಡು ಈ ಸುಂದರವಾದ ಪರಿಸರದ ಪ್ರತಿಕ್ರಿಯೆ ನೋಡು ತಮ್ಮ. ಇದನ್ನು ನೋಡುವಾಗ ನಮಗೆ ಮನಸ್ಸು ತುಂಬಿ ಬರ್ತದೆ, ಸಂತೋಷ ಹೆಚ್ಚಾಗುತ್ತದೆ, ಇನ್ನಷ್ಟು ಹುರುಪು ಹೆಚ್ಚಾಗಿ ನಮ್ಮದಾದಂತಹ ಈ ಒಂದು ವಿಜೃಂಭಣೆ ಏನುಂಟು ಅದನ್ನು ಹೆಚ್ಚಿಸುವುದಕ್ಕೆ ಒಂದು ಪೂರಕವಾಗುತ್ತದೆ. ಅಣ್ಣ, ಏನು ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಆದ್ದರಿಂದ ಈ ಕೂಡಲೇ ನೀನು ಸಾಯ್ತಿ. ಇಷ್ಟು ಹೇಳಿ ಸಾಯ್ಬೇಕಾ ನಾನು? ಅಣ್ಣ, ಸಾಯುವುದಿದ್ರೆ ಮೊದಲೇ ಸಾಯ್ತಿರ್ಲಿಲ್ಲ. ತರುಣಿಯನ್ನು ನೋಡಿದ ಮೇಲೆ ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ಮೆಚ್ಚಿ ತಮ್ಮನಾಗಿ ನಾನೊಂದು ಸಣ್ಣ ಮಟ್ಟಿನಲ್ಲಿ ಸನ್ಮಾನ ಮಾಡಿದ್ದು. ಸಾಯುವಂತದ್ದು ಬಿರುದು ಕೊಟ್ಟದ್ದು ಯಾವುದು? ಸಾಹಿತಿ. ಸಾಹಿತಿ ಅಂದ್ರೆ ಕವಿ ಎಂಬುದಾಗಿ. ತಮ್ಮ, ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಇವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕೆ ಆಗಲಿಲ್ಲ ಅಲ್ಲ? ಚೆನ್ನಾಗಿ ಅರ್ಥಕೊಂಡಿದ್ದೇನೆ. ಏನು? ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರನಾದಂತಹ ಶ್ರೀಹರಿ ಮಾಡದಿ ಲಕ್ಷ್ಮೀದೇವಿ ಮುಂದಿನ ದಿವಸ ಕಾನನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆನ್ನ ವಕ್ಷಸ್ಥಳದಲ್ಲಿ ಆ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬರುವುದಕ್ಕುಂಟು? ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ. ಸರಿ, ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ, ಅವಳೇ ಪಾರ್ವತಮ್ಮ. ಶಂಕರನ ಮಾಡದಿ ಪಾರ್ವತಮ್ಮ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ? ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ಏನಾಗಿ? ದೊಡ್ಡ ಒಟ್ಟು ಕಾಣಿಸ್ತದ ನಿನಗೆ? ದೊಡ್ಡ ಒಟ್ಟು ಇಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಯಾವುದೇ ಕಾರಣಕ್ಕೂ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆಗಲೇ ಅವಳ ವಿಷಯವನ್ನು ಬಿಟ್ಟೆ. ಇನ್ನೊಬ್ಬಳಿದ್ದಾಳಲ್ಲ, ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಮನ್ಮಥನ ಮಾಡದಿ ರತಿ. ಅವಳೇ ಪಂಚಶರಗಳ ವಲ್ಲಭ ರತಿದೇವಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಯಾಕೆ? ರತಿಯ ಮೇಳದಲ್ಲಿರ್ಪ ಕಾಮ. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೆ ಸಹ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಬರ್ಲಿಲ್ಲ ತಮ್ಮ. ಹಾಗಿದ್ರೆ ರತಿಯೂ ಅಲ್ಲ. ರತಿಯೂ ಇಲ್ಲ ಅಂತ ಆದ್ರೆ ಮೊದಲು ಹೇಳಿದವಳು ಲಕ್ಷ್ಮಿ ಆಗಿರ್ಬೋದು? ಆಗಿರ್ಲಿಕ್ಕಿಲ್ಲ. ಅವಳು ಅಲ್ಲ. ಪಾರ್ವತಮ್ಮನಾಗಿರ್ಬೋದು? ಬರ್ಲಿಕ್ಕಿಲ್ಲ. ಅವಳೂ ಬರ್ಲಿಲ್ಲ. ಮೂವರಲ್ಲಿ ಯಾರೂ ಅಲ್ಲ ಅಂತ ಆದ್ರೆ ಇವಳೊಬ್ಬಳು ಯಾರು ಅಂತ ಆಗಬೇಕಲ್ಲ? ಹೌದೌದು. ಒಮ್ಮೆ ಮಾತನಾಡಿಸಿ ಬರ್ತೇನೆ. ಎಲ್ಲಿಗೆ ಹೊರಟದ್ದು ನೀನು? ಮನೆ ಮಾರುಗಳನ್ನು ಬಿಟ್ಟು ಹಳೆಗೆ ಎಂಬ ಹಾಗೆ ಕೇಳುವುದಕ್ಕಾಗಿ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದು ಅಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಕಷ್ಟ ಅಂತ ಯಾವಾಗ ಗೊತ್ತಾದದ್ದು? ಕಾಲಿಡುವ ಮೊದಲು ಕಣ್ಣಿಡಬೇಕಂತ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡ ಮುಂದರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದೊಮ್ಮೆಗೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೆವು ಅಂತ ಆದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚಾರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವು ಒಂದು ವೇಳೆ ಅವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶುದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ ತಮ್ಮ? ಅವರಿಲ್ವಾ? ಹಾಗಾಗಬಾರದು. ಹೌದೌದು, ಸಾಧಿಸಿದವರು ನಾವು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಒಂದು ಹೆಣ್ಣಿಗೆ ಬೇಕಾಗಿ ಸಾಯಲಿಕ್ಕಿದ್ದವರ ಚಂಡಮುಂಡರು. ಸಾಯುವುದಕ್ಕೆ ನಾವ ಅಣ್ಣ ಇಲ್ವಾ? ಹೇಳುವ. ಬೇಟೆಯಾಡಿದಂತಹ ಪರಿಣಾಮದ ಅಂತಾದದ್ದು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರ ಬಿಡಿದು ನರಗನ್ನು ಮುಂದಕ್ಕೆ ತನುವಿನ ಪರಿಮಳವು ನಾಸಿಕಕ್ಕೆ ಸೋಕದು. ತರುಣಿ ಕೋಟಿ ಪ್ರಕಾಶ ಜೊತೆಯಲ್ಲಿ ಅಂಬರದಿಂದ ಕುಮ್ಮಿಡಿಗಿಳಿದಂತಹ ಕನಕದ ಉಯ್ಯಾಲೆಯಲ್ಲಿ ಸುಂದರವಾದಂತಹ ತರುಣಿಯರು ಕುಳಿತು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೂರು ಲೋಕದ ಅಧಿಪತಿ ಶುಂಭ, ಅಸುರಕುಲ ಬಿಂಬ ತರುಣಿಯನ್ನು ಮದುವೆ ಆಗಿದೆ. ಚಂಡಮುಂಡರೇ, ಆ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರ ವಿಚಾರಿಸಲೇಬೇಕಲ್ವೇ? ಸುಗ್ರೀವ, ಈಗ ಬರಯ್ಯ. ಕದಂಬಾವರದಲ್ಲಿ ಹೆಣ್ಣೊಬ್ಬಳಿದ್ದಾಳೆ. ಅವಳನ್ನು ಬಯಸಬೇಕಾದ ನನ್ನ ಉದ್ದೇಶ. ಆದ್ದರಿಂದ ಅಲ್ಲಿಗೆ ಹೋಗಿ ಸಂಧಾನದ ಮುಖೇನ ಆಕೆಯನ್ನು ಇಲ್ಲಿಗೆ ಕರೆತ
ಸಿಕ್ಕಳುವುದಕ್ಕೂ ಒಳ್ಳೆ ತ್ರಿಜಗವಂತಲ್ಲಯ ಕುಕ್ಷಿಯೊಳಗಿರಿದುದ ನಿತ್ಯದಿ ಸಲಗುದಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕದ ಮಿಕ್ಕ ಮಾತೆ ಒಡೆಯನ ಆಜ್ಞೆಯು ಎಮಗೆ ಮಾನ್ಯವಲ ಒಡೆಯನ ಆಜ್ಞೆಯು ಎಮಗೆ ಮಾನ್ಯವಲ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಅಚ್ಚರಿಯನ್ನೇ ಕಾಣುತ್ತಾ ಇದ್ದೇರಲ್ವೇ? ಈ ರೀತಿಯಾದಂತಹ ವನವೊಂದು ಭುವಿಯ ಮೇಲೆ ಇರುವುದಕ್ಕೆ ಸಾಧ್ಯ ಉಂಟೆ? ಇಂತಹ ವನವನ್ನು ಯಾವತ್ತೂ ನಾನು ಕಂಡವನೇ ಅಲ್ಲ. ಹಾಗಿದ್ದರೆ ಇಂತಹ ಬದಲಾವಣೆಗಳು ಯಾಕಾಗಿ ಹೋಯಿತು? ಒಡೆಯನಾಡಿದಂತಹ ಹೆಣ್ಣು ಈ ಕದಂಬಾವನದಲ್ಲಿ ಎಲ್ಲಿದ್ದಾಳೆ? ಉತ್ತರ ಬೇಕಾಗಿತ್ತು. ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಸಾಗಿ ಅಬ್ಬಬ್ಬ, ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳಿ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೇ ಈಕೆಯನ್ನು? ಈಕೆಯೂ ಸಾಮಾನ್ಯ ತರುಣಿಯೇ? ಈಕೆಯೂ ಎನ್ನಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಅಖಂಡ ಬ್ರಹ್ಮಚಾರಿಗಳಿಗೆ ಈಕೆಯೊಬ್ಬಳು ಸುಂದರವಾದ ತರುಣಿಯಂತೆ ಕಂಡಳಂತೆ. ಆದರೆ ಈ ಮುದುಕನಿಗೆ ಆ ರೀತಿ ಕಾಣಿಸುವುದಿಲ್ವಲ್ಲ. ಒಮ್ಮೆ ನೋಡಿದರೆ ಶಾಂತ ರೂಪಿಣಿಯಾದಂತಹ ಜಗಜ್ಜನನಿಯಂತೆ ಕಾಣುತ್ತಾಳೆ, ಮತ್ತೊಮ್ಮೆ ನೋಡಿದರೆ ಘೋರವಾದಂತಹ ರಣಚಂಡಿಯ ರೂಪ ಈಕೆಯದು. ಈಕೆ ಸಾಮಾನ್ಯ ತರುಣಿಯಲ್ಲ, ಜಗದ ಆದಿಮಾಯೆ ಇದ್ದಾಳೆ, ಆದಿಮಾಯೆ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು, ಏನೋ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನನ್ನ ಒಡೆಯನೇನು ಸಾಮಾನ್ಯದವನೇ? ರಾಜಕೀಯ ವಿಚಾರದಲ್ಲಿ ನಿಪುಣನಿದ್ದಾನೆ. ಅವನೇ ಆಡಿದ ಕಾಮನ ಬಾಣಕ್ಕೆ ನಾನು ಒಳಗಾದೇನು? ಕಾಮನ ಬಾಣಕ್ಕೆ ಒಳಗಾದವರು ಹೆತ್ತ ತಾಯಿಯನ್ನು ಬಯಸುತ್ತಾರೆ ಅಂತಾದರೆ ಅವರು ಈ ಭೂಮಿಯಲ್ಲಿ ಉಳಿಯುವಂತ ಯೋಗ್ಯತೆಯನ್ನು ಹೊಂದಿದವರ? ಇಲ್ಲ. ಹಾಗಿದ್ದರೆ ತೀರ್ಮಾನ ಯಾಕೆ? ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನೊಡೆಯನಿಗೆ ಕಚ್ಚಿರುವುದು ಇಂದು ಮಣ್ಣು. ಅವನನ್ನು ಉಳಿಸುವವರು ಯಾರಿದ್ದಾರೆ ಇನ್ನು? ಈ ಜಗದಾದಿಮಾಯೆಯನ್ನು ಕಾಣುವಾಗ ತಿಳಿದುಕೊಳ್ಳದೆ ಇರುವಂತ ಜ್ಞಾನ ಇದ್ದೇನು ಪ್ರಯೋಜನ? ಒಂದು ಕೈಯಲ್ಲಿ ಚಕ್ರವ ಹಿಡಿದು ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆವು ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವ ಚಕ್ರದಿಂದಲೇ ನಿಮ್ಮೆಲ್ಲರ ಶಿರವನ್ನೇ ಕತ್ತರಿಸಿ ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ತಿಳಿದುಕೊಂಡೆ. ಒಡೆಯನಿಗೆ ಹೋಗಿ ಹೇಳುವ ಹಾಗಿಲ್ಲ. ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಶೋನಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ರಣದ ಭಾರ ಉಂಟು, ತೀರಿಸಿ ಬಿಡ್ತೇನೆ ಅಮ್ಮ. ಜನರಿಗೆ ಭಿನ್ನಗ ಕರುಣದೋಳು ಜನರಿಗೆ ಭಿನ್ನಗ ಕರುಣದೋಳು ವನದಲ್ಲಿ ಕುಳಿತಿರುವುದೇಕೆ? ವನದಲ್ಲಿ ಕುಳಿತಿರು
ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ ತಾಯಿ. ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ತಾನೆ. 3 ಲೋಕಕ್ಕೂ ಒಡೆಯನಿದ್ದಾನೆ. ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯಾಗಬೇಕಮ್ಮ. ಅಂತಹ ಪರಾಕ್ರಮಿ, ದೇವಾದಿ ದೇವತೆಗಳನ್ನು ರಣರಂಗದಲ್ಲಿ ಸೋಲಿಸಿರುವಂತ ವಿಕ್ರಮಿ ಅಮ್ಮ ನನ್ನೊಡೆಯ ಶುಂಭದಾನವ. ಈ ಪ್ರಪಂಚದಲ್ಲಿ ಯಾವುದೆಲ್ಲ ಸುಖಭೋಗದ ಜೀವನಗಳು ಉಂಟು ಅದೆಲ್ಲವೂ ಅವನ ಪಾದಬುಡದಲ್ಲಿ ಬಂದು ಬಿದ್ದಿದೆ ತಾಯಿ. ಆದರೂ ಒಂದು ಕೊರತೆ ಎನ್ನುವುದು ಅವನಲ್ಲಿ ನಾವು ಕಾಣುತ್ತಾ ಇದ್ದೆವು. ಮದುವೆಯಾಗದೆ ಉಳಿದಿದ್ದ, ಯಾಕೆ ಎನ್ನುವಂತ ಪ್ರಶ್ನೆಯೊಂದು ಇತ್ತು. ಅದಕ್ಕೆ ಈಗ ಉತ್ತರ ಸಿಕ್ಕಿತು ನೋಡು. ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ತೀರ್ಮಾನವನ್ನು ಕೈಬಿಟ್ಟಿದ್ದಾನೆ. ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರಮ್ಮ. ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಶ್ರಯದಲ್ಲೇ ಇರಬೇಕು ತಾಯಿ. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಈ ಕದಂಬಾವನವನ್ನು ಬಿಟ್ಟು ಶೋಣಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯರನ್ನು ಮದುವೆಯಾಗಮ್ಮ. ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಪ್ಪನ ದರಗಿ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಬರಲು ಪ್ರತ್ಯೇಕ ದೂತನಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ನಗು ಬೇಡ, ದೂರ್ತರಿಗೆ ಹೋಗಿ ಹೇಳುವುದಕ್ಕೆ ಏನಮ್ಮ ಆಜ್ಞೆ? ಹೆದರಿದೆಯಾ ಸುಗ್ರೀವ? ಹೌದು. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅವಳೆಂದು ಅರ್ಥೈಸಿಕೊಂಡಿದ್ದಾನೆ ಈ ಶುಂಭ. ಇರಬೇಕು ತಾಯಿ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದು. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೌದೇ ಸುಗ್ರೀವ, ಅಮ್ಮ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ಬೆಕ್ಕಿರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಮಂತ್ರ, ಮಾಟ, ಮಾರಣ, ಮಾರಕಾದಿ, ರಕ್ತಪಾತ, ಸಸ್ಯ ಶ್ಯಾಮಲಿಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ನಿಜ ತಾಯಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೆ. ಭೂದೇವಿಯ ಕಣ್ಣೀರರಿಸಬೇಕಿದ್ದರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರಿಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಅವನ ತಮ್ಮನೆ ಶುಭ ಬಲಾಢ್ಯನೆ. ಇಳಿದು ಬಂದರೂ ಕೂಡ ರಣಕ್ಕಂಜುವುದಿಲ್ಲವಂತೆ. ಸ್ಪಷ್ಟವಾಗಿ ತಿಳಿಸು ತಾಯೇ. ಸಾವಿರಾರು ವರುಷಗಳ ಕಾಲ ತಪಸ್ಸನ್ನಾಚರಿಸುವಂತಹ ಋಷಿ ಮುನಿಗಳಿಗೆ ನೀನು ಅಗೋಚರಳು. ನನ್ನಂತಹ ಪಾಪಿಗೆ ನಿನ್ನ ದರುಶನ ಭಾಗ್ಯವನ್ನು ಒದಗಿಸಿಕೊಟ್ಟೆ ನಮ್ಮ. ನಿನ್ನನ್ನು ಕಂಡ ಮೇಲೆ ಈ ಮುದುಕರಿಗೆ ಇನ್ನು ಬದುಕಬೇಕೆನ್ನುವಂತ ಆಸೆ ಇಲ್ಲ ತಾಯಿ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು. ನನಗೊಂದು ದಾರಿ ತೋರಿಸಮ್ಮ. ಮೋಕ್ಷಗಾಮಿ ಆಗಬೇಕೆನ್ನುವಂತಹ ಬಯಕೆ ನಿನಗೊಂದು ದಾರಿಯನ್ನು ಹೇಳುತ್ತೇನೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನನ್ನ ಸನ್ನಿಧಾನಕ್ಕೆ ಬಂದು ಅನನ್ಯ ಭಕ್ತಿಯಿಂದ ನನ್ನನ್ನು ಪೂಜಿಸಿದೆ ಎಂದಾದಲ್ಲಿ ಆದಷ್ಟು ಶೀಘ್ರದಲ್ಲಿ ನಿನಗೆ ಮೋಕ್ಷ ಲಭ್ಯವಾಗುತ್ತದೆ. ಜಯ ಜಯ. ವಿಫಲವಾಗಿ ಹೋಯಿತೆ. ಸಂಗ್ರಾಮವನ್ನೇ ಬಯಸಿದ್ದಾಳಂತೆ ಧೂಮ್ರಾಕ್ಷ.
ಇದ್ದಕ್ಕಿದ್ದಂತೆ ನಿಮ್ಮಕ್ಕರೆ ಮನೆಗೆ ಹೋಗೊಟ್ಟು ದೊರೆ ಬಳಿ ಓಡೋಡಿ ಬಂದಿದ್ದೆ. ನನ್ನಿಂದ ಏನಾಗಬೇಕು? ಕದಂಬಾವನದಲ್ಲಿರುವಂತ ನಾರಿಯನ್ನು ಎಳೆತಾ ಇಲ್ಲಿಗೆ ಸಂಧಾನವನ್ನೇ ಮುರಿದೆಯ ಬಂದ ಸಾಮಾನ್ಯ ಅಲ್ಲ ದೂರ ದೂರಾಕ್ಷ ಬಂದು
ಶಿರವನ್ನು ಕಡಿದು ಚೆಂಡಾಡಿದ್ದಾಳಂತೆ. ನಮ್ಮವರಳಿವಾಗುತ್ತಾ ಇದೆ. ರಥವೇರಿ ದುರಕ್ಕೆ ಸಂಧಾನ ವಿಫಲವಾಗಿ ಹೋಯಿತು. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷರನ್ನು ಒಟ್ಟಿದೆ. ಎಳೆದು ತಂದರೆ ಎಲ್ಲಿಂದ ಧೂಮ್ರಾಕ್ಷರನ್ನು ಸುಟ್ಟು ಉರಿಯಿದ್ದಾಳೆ. ಹೋದರೆ ಹೌದಯ್ಯ. ಆ ಬಳಿಕ ಗಂಡುಗಲಿಗಾಳುತ್ತಾ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಚಂಡಮುಂಡರ ಶಿರವನ್ನು ಕಡಿದು ಚೆಂಡಾಡಿದ್ದಾಳೆ. ಚಂಡಮುಂಡರು ಎನ್ನಿಲ್ಲವಾಗಿ ಹೋದರೆ ಶಿವನೇನು ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವೇರಿ ದೂರಕ್ಕೆ ನಾನೇ ಹೋಗುತ್ತೇನೆ. ಹೊಡೆಯರಿ ಪ್ರಭು, ನಾನು ಆಡುವಂತ ಮಾತುಗಳನ್ನು ಆಲಿಸಿ ಕೇಳಬೇಕು. ಹೇಳು ನೋಡೋಣ. ಧನುಜೇಶ
ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭರೇ ಲೋಕೈಕ ನಾಯಕ ಎಂಬುದಾಗಿ ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲೇ ಅವಿರಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ಹೊಲದಲ್ಲೇ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಬ್ರಹ್ಮಾಧೀನರಾದಿರ ಪ್ರಭು ಮನಸ್ಸಿನ ಶರಕ್ಕೆ ಸಿಲುಕಿ ಬಿಟ್ಟಿರೇ ಹೇಳಿ ಕಾಮಕ್ರೋಧಾದಿ ಚಟುವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲೇ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸಿದಂತಹ ಪರಮ ಸಜ್ಜಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದೂ ಅರ್ಥವಾಗುವುದಿಲ್ಲ. ಗಳಿಗೆಗೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ. ಕ್ರೂರ ಮೃಗಗಳು, ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ತಿರುಗಾಟವನ್ನು ಆರಂಭಿಸ್ತಾಳೆ ಅಂತಾದ್ರೆ ಅವಳು ಹೆಣ್ಣಾಗಿರಬಹುದೇ ಪ್ರಭು? ಕೇವಲ ತರುಣಿಯಲ್ವೇನು ಅಲ್ಲ. ಅವಳ್ ಆದಿಮಾಯೆ ಆದಿಮಾಯೆ ತರುಣಿಯಲ್ಲವಳಾದಿಮಾಯೆ ಆದಿಮಾಯೆ ಆದಿಮಾಯೆ
ನಮ್ಮ ಮೂಢತನವಾದೀತು ಪ್ರಭು, ಮೂರ್ಖತನವಾದೀತು. ತರುಣಿ ಎಲ್ಲವಳು ಮತ್ತೆ ಆದಿಮಾಯಿ, ಆದಿ ಪರಾಶಕ್ತಿಯ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತಹ ಹೆಸರನ್ನು ಇರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಯಾಕೆ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ಧನದಾಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನು ನೆಡುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ. ಪ್ರಣವ ಸ್ವರೂಪಿಣಿ ಆಗಿರುವಂತಹ ಆಕೆಯನ್ನು ಮದುವೆಯಾಗುವಂತಹ ಆಶೆಯಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ಏನು? ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತ. ದಾನವ ಎಂಬಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಾಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ. ಮದುವೆ ಆಗುವಂತಹ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನಲ್ಲ, ಅಖಂಡವಾಗಿರುವಂತಹ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಯನ್ನೇ ಬಯಸಿದವರು ತಾವು ಸತ್ಫಲವನ್ನು ಕಾಣುತ್ತಾ ಇದ್ದೀರಿ, ಉಣ್ಣುತ್ತಾ ಇದ್ದೀರಿ. ಪ್ರಭು, ನಮ್ಮವರೆಲ್ಲ ಹುಟ್ಟಿಕೊಂಡಿದ್ದಾರೆ, ಬದುಕಿದ್ದಾರೆ, ಕೆಲವರೆಲ್ಲ ಆಯುಷ್ಯ ಕಳೆದು ಹೋಗಿದ್ದಾರೆ. ನೀವಿಂದಿಗಾದರೂ ಉಳಿದದ್ದು ಹೇಗೆ? ಜಡಜ ಪೀಠ ನಿಂತಿರುವಂತಹ ವರದ ಪ್ರಭಾವದಿಂದ ಅಂತೆ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎಂಬಂತ ಆಶೆ ನಮಗುಂಟು ಅಂತಾದ್ರೆ ಪ್ರಭು, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ, ಮೂರ್ಖತನವನ್ನು ಬಿಟ್ಟು ಬಿಡಿ. ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ಕೊಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ಬದುಕು. ನಿನ್ನ ನೀತಿ ನನಗೆ ಅಗತ್ಯ ಅಲ್ಲ. ಮಾಡುವುದಾದರೆ ಮಾಡು ಯುದ್ಧವನ್ನು, ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿದ್ದು
ಅಬ್ಬಬ್ಬೋ ರೋಮಾಂಚನವಾಗುತ್ತಾ ಇವೆ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲ ಆವೃತವಾಗಿರುವಂತಹ ಮನವಿಂದು ಯಾವುದು ರಕ್ತ ತೇಜದಿಂದ ವಿಕಸಿತವಾಗಿದೆ. ಮನವರಿತ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತಿರಿಕ್ತವಾಗಿ ಕಾಣುವುದಕ್ಕೆ ಶ್ರೀದೇವಿ ಲೀಲಾಮೃತ ಯಾವುದೋ ಒಳ್ಳೆಯ ಸ್ವರ ಕೇಳುತ್ತಾ ಇವೆ. ಹಾಗಾದರೆ ಮೂಲ ಶಕ್ತಿ ಇಲ್ಲೇ ಇರಬೇಕು ಅಂತ ಗಮನಿಸ್ತೇನೆ. ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 जय जय या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु विद्यारूपेण संस्थिता नमस्तस्यै 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 नमो नमः नमः नमो नमः जय 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 No! ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದೆ ನೋಡಿದಲು ಕಲಿರಕ್ತ ಬೀಜ ವಿದ್ಯುತ್ ಕಾಂತಿಯಿಂದ
ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡುತ್ತಾ ಇದ್ದೆ. ಆಕಾಶದಿಂದ ಇಳಿಬಿಟ್ಟಿರುವಂತಹ ಚಿನ್ನದ ಸರಪಳಿಯ ಉಯ್ಯಾಲೆ, ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ಪ್ರಕಟಗೊಳಿಸುತ್ತಾ ಇದ್ದಾರೆ. ಮುಗುಳ್ ನಗು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿ ಆಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇದೆ. ಬ್ರಹ್ಮಾಂಡೋದರ ಬರಿದೇ ಆಗಿರುವಂತಹ ಈಕೆಯನ್ನು ಸರಿಯಾಗಿ ಹರಿಯದೆ ತಿಳಿಯದ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ? ನಾನು ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ. ತರುಣಿಯನ್ನು ಕರೆದೇ ತರುತ್ತೇನೆ, ಅಲ್ಲದೆ ಇದರ ಅಡ್ಡಾಳೆದು ತರುತ್ತೇನೆ. ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರ ಮಹಾ ಕೇಡಿವಳು, ಮಹಾಪಾಯ, ನಮ್ಮ ವಂಶಕ್ಕೆ ಅಪಾಯ. ಹಿಂದೆ ಅಳಿದವರಂತೆ ನಾನು ಉಪ್ಪುಳಳಿಯಬೇಕಾದಿ, ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಹೊಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿಯೇ, ಭಕ್ತಿಯಿಂದಲೇ ಮಂಗಳೇ ಸರ್ವಮಂಗಳೇ. ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೀವಿ. ಶುಭವಾಗಲಿ. ಸಂಸ್ಕೃತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆರಾತ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ನಿನ್ನನ್ನು ಆಶಿಸಿದ್ದಾನೆ, ಅವನನ್ನು ಮದುವೆಯಾಗುವುದಕ್ಕೆ ಸಾನುರಾಗದಿಂದ ಬರುವೆಯಾ ತಾಯೇ? ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ನಿನ್ನ ಒಡೆಯ ಶುಂಭನನ್ನು ಮದುವೆಯಾಗಬೇಕಿ ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಒಬ್ಬ ಹುಂಬ, ಅವನನ್ನು ಹೊಗಳುವ ನೀನ ಬಲ್ಲಾಳ ಹೇ.
ಒಳಿತಾಯಿತು. ಏನು ಬ್ರಹ್ಮದೇವರಿಂದ ಬರೋ ಒಂದು ಬಿಂದು ರಕ್ತ ಭೂಮಿಗೆ ಸೋಗಿತು ಅಂತಾದ್ರೆ ಕೋಟಿ ಸಂಖ್ಯೆಯ ದಾನ ಉಂಟು. ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾಸ್ತ್ರ ಜನನ ಉತ್ಪಾದ ಪಿಂಡಗಳು ನಾಶ ಆಗಲೇಬೇಕು. ರಕ್ತರಿಗೆ ಸೋಕಬಾರದು. ರಕ್ತಕ್ಕೆ ನಾಲಿಗೆಯನ್ನೇ ಚಾಚಿದಂತಹ ರಕ್ತೇಶ್ವರಿ ಮನವರಿಕೆ ಮಾಡ್ಕೊಂಡಾರೆ ಆಕಾಶ ಬುಡಿಯ ಭೂಮಿ ಡಾವಂಡೆ ಭೂಮಿ ಮನೆ ಮಂಚ ಹೊಡೋಡೆ ಮನೆ ಮಂಚ ದೇಸುತ್ತಿಗೆ ಡಾವಂಡೆ ದೇಸುತ್ತಿಗೆ ಬತ್ತರೆ ವಾಕಡಾವಂಡೆ ಬತ್ತರೆ ವಾಕಡ್ದು ಅಪ್ಪೆ ಬೆಂದಿ ಬಾಲ್ಯದ ಬಿತ್ತು ಮುಕ್ಕಾಲು ಮೂಜಿಗಳಿಗೆ ಒತ್ತಿಚ್ಚಿ ಕೊಡ್ತು ಕೃಷ್ಣ ಎಡ್ಡೆ ಮದಿಪು ಇಸ ಇತ್ತಿನ ಕಡಪ ರಾಜ್ಯ ಮಾಡ್ಲಾ ಅಮೃತ ನಮ್ಮ ಸಂಸಾರ ಪಡೆದುಕೊರಲ್ಲ ಅವನ್ಪಿ ನುಡಿಯತ್ತೆ ಆಡು ಈಸೊಂದು ತಪ್ಪವೇ ಅಮೃತಲ್ಲಿ ಪತ್ತಪ್ಪೆ ಬಾಲೆಯಲ್ಲಿ ಬಟ್ಟೆದು ಕೊರ್ಪೆ ಅಂಡ್ ಅಕೇರಿ ಮುಟ್ಟ ಕುಲ್ಲಿ ದಕ್ಕಲಿಗೆ ಮಾತ್ರ ಒಣಸು ಮಾಡ್ತಿದ್ರೆ ಅರ್ಧೊಡ್ಬೋದು ಜೆತ್ತಿ ದಕ್ಕಲಿಗೆ ಇಲ್ಲಾಡ್ಬೋದು ಅಕಲೆಗೆ ತಿಕ್ಕಂದು ದೋಸೆ ಅವ್ರ ಪೂಜೆ ಆಗತ್ತೆ ದೋಸೆ ಇಡೀ ಕತೆ ಮೋರ್ಚ ಅರ್ಧೊಡ್ಬೋದು ನಾನೇ ಬಿಡು ಅವ್ರು ಒಣಸು ಮಾಡ್ತು ಜೆತ್ತಿನ ನಾನು ದೋಸತ್ತ ಸಾವಿರ ಸರ್ತಿ ದೇವತ್ಬೇಕುಂಡಲ್ಲ ಪರಿಹಾರ ದೋಸ ಆಬುಜಿ 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 ಭಾರಿ ಬಂಗೊಂಡು ಆಡು ಅನ್ನ ಅಕಲೆಗೆ ನಿದ್ರೆ ಆಬುಜ ಎಲ್ಲ ಬೇರೆ ಆಡು ಇತ್ತಿನ ಕಲೆಗೂ ಬತ್ತಿನ ಕಲೆಗೆ ಒಂದೇ ನಮ್ಮನೆ ಎಣ್ಣಿಯಲು ಅಪ್ಪ ರಕ್ತೇಶ್ವರ ಬಿಡ ಅಪವಾದ ಬರ್ಬು ಆಡು ಬತ್ತಿನ ಕಲೆ ಬೋಯಿನ ಕಲೆ ಇತ್ತಿನ ಕಲೆಗೆ ನನ್ನ ಬರ್ಬಿನ ಕಲೆಗೆ ಅಮೃತದ ನುಡಿ ಬರ್ಬೆ ಭಯ ಬರೋಚಿ ಭಯ ಬರೋಚಿ ಭಯ ಬರೋಚಿ ಭಾಗತೇರೆ ಕಾಲ ಆಡಿದರೆ ವರ್ಷ ಆಡಿದರೆ ಬರಕೇರಿ ಆಡು ವಿಶ್ವನಾಥ ಪೂಜಾರ ಅಪ್ಪ ಉಳ್ಳಾದಿನ ಸೇವೆ ಸಂಸಾರಸ್ಥೆ ಒಪ್ಪಂತ ಒಂದು ಅಮ್ಮನ ತಿಥಿ ಸೇವೆ ಗೆಜ್ಜೆ ಸೇವೆ ಯಕ್ಷಗಾನ ಸೇವೆ ಮಾತಾ ಸೇವೆ ಉಳ್ಳಾದಿಗೆ ಗೆಜ್ಜೆ ಸೇವೆ ಬಣ್ಣ ಭಾರಿ ಭೋಗ್ಯದ ಸೇವೆ ಆವಾಡ ಗೆಜ್ಜೆ ಸೇವೆ ಅಪ್ಪಗೆ ಪುಷ್ಪಾಲಂಕಾರ ಪೂಜೆ
ಅಂತ ಬರೋದಿಲ್ಲ ಅಮ್ಮ ರಕ್ಷಣೆ ಮತ್ತೊಂದು ಬೈದೇರಿ ಬೆರಿಸಾದಿ ಆದಿತ್ಯ ನಿಖಲ್ ಮಲ್ಬಳ ಉದ್ಯೋಗ ಕೃಷಿ ಭೂಮಿಗೆ ಊರಿನ ಮರ ಊರಿನಾಗ್ಲಾಗ ಜೋಕಲ್ ಬಾಳೆಲಾಗ ಕಂಜಿಕಾಯಿ ಕಂಜಿಲಾಗ ತಾರಾ ತೊಂದರೆ ಅಂತ ಬೆರಿಸಾದಿ ರಕ್ಷಣೆ ಮಾಡ್ತದೆ ಒಂಜಾಗ ಮತ್ತದಲ್ಲ ಅಮ್ಮ ಭಯ ಬರೋದು ಬೆರಿಸಾದಿ ಅಪ್ಪ ಉಳ್ಳಾದಿನ ಸೇವೆ ಮತ್ತೊಂದು ಬರೋದು ಉಲ್ಲಾರ ಮಿತ್ತಿಗಳು ಮತ್ತೊಂದು ಬಲೆ ಅಮ್ಮ ರಕ್ಷಣೆ ಮತ್ತೊಂದು ಬರ್ತಾರೆ ಓಯ್ನರು ಬರ್ತಾರೆ ಬೆರಿಸಾದಿ ಆಗುಲ್ಲ ಭಯ ಬರೋದು ಮಿತ್ತಿಗಳು ಮತ್ತೊಂದು ಬಲೆ ಅಮ್ಮ ರಕ್ಷಣೆ ಬರ್ತಾರೆ ಬೆರಿಸಾದಿ ಆಡುಲ್ಲ ಭಯ ಅಮ್ಮ ರಕ್ಷಣೆ ಮತ್ತೊಂದು ಬರ್ತಾರೆ ಬೆರಿಸಾದಿ ಆಡುಲ್ಲ ಭಯ ಬರೋದು ಅಪ್ಪ ಸರಸ್ವತಿ ದೇವಿ ಒಲಿದು ಒಂದು ನೆಂಚಿನ ಕಲೆ ನಂಗೆ ಕೀರ್ತಿ ಸಂಪಾದನೆ ಮುಖ್ಯತ್ವ ಅಂದ್ರೆ ಧನ ಸಂಪಾದನೆ ಮುಖ್ಯತ್ವ ನಾನು ನೆನಪಾಗ ಅಂದಿಂದ ಮಂಡ್ಯಗತ್ತ ನಾಸಿಗಿಜಿಡ ಇಲ್ಲ ಡಾರಿದ್ದಾರೆ ಏರ್ಗಳು ಬಿರಿಯಾನಿ ಕೂಡ ಅವಳ ಅವನ ಬೋಡು ಮುಂದಿನ ಬೋಡು ಅನ್ಬಿಟ್ಟು ಬದುಕೊಡತ್ತ ಅವಳ ಅಪ್ಪನ ಬಿತ್ತಿದ್ದ ಮತ್ತೊಂದು ಮಲೆ ಒಂಜಿ ದಿನದಲ್ಲಿ ಕೂಡ ಇಲ್ಲಡೆ ಹೋದಿಲ್ಲ ಯಾರು ಮಲ್ಬೇಡ ಮಳೆಗಾಲ ಮಧ್ಯಾಹ್ನ ರಾತ್ರಿ ಮಗೆಲು ಉದ್ಯೋಗ ತಿಕ್ಕುಲಕ್ಕ ಅಮ್ಮ ಮಲ್ಬೇರೆ ಬೇರೆ ಭಯ ಬರೋದು ಭಯ ಬರುತ್ತೆ ಅಮೃತಗರಿ ಉಳ್ಳಾಯಿಸಿ ಮಾಯಗಾರ್ತಿಯನ್ನು ಕೊಂಡೊಂಡತೆ ಆವಡ ಅವಸರ ಕೊಂಡ ಗೆತ್ತೊಂಡೆ ಅಗ್ನಿ ಮತ್ತೊಂಡೆ ಪೂರ ಹೊಟ್ಟಿ ಮತ್ತೊಂದು ಉದ್ಯೋಗ ಆದ್ರೆ ಏನು ಮಾಡೋಣ, ಇತರಲ್ಲ ಗುರುಗಳಾದ ಶುಕ್ರಾಚಾರ್ಯರು ನೇರವಾಗಿ ಇಲ್ಲಿ ಆದ್ರೆ ನಿನ್ನೆದು ನಿಂತೋಡು ಸಾಮಾನ್ಯದವಳಲ್ಲ. ಏನು ಮಹಾ ತಮ್ಮಡಿ ಸುಮ್ಮ
ಶುಂಭನಿ ಶುಂಭನಿ ತನುಜರ ಕೊಂಡ ಕುಂಬಿನಿ ಭಾರ ಪಗಾರ ಬಗೆದು ಕಂಬರಿ ಕುಕ್ಕಿದ ಕಂಬಮದಾಗಿದೆ ಕಂಬಮದಾಗಿ ಬೆಳಗಿದೆ ಶಾಂತಳಾಗಬೇಕು ತಾಯೇ. ಕಂಡಿಯ ಸುರನಾಥ ತೆಗೆದುಕೊಂಡವನು ಸಂಗಮದಲ್ಲಿ ಮಂಡಲಕ್ಕೆ ಕೆಳಗಿರುವ ಗಗನವ ಚಂದವಾಗಿ ದ್ವಾಪರ ಯುಗದೊಳಗೆ ಶ್ರೀಪತಿಗೆ ಸಗಮವಿಗೆ ನಿಂತಿದ್ದ ದುರುಳರನ್ನು ಧರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ನಿಜಮ್ಮ. ಇದು ಶಾಂತಳಾಗಿದ್ದೇನೆ. ದುರುಳರಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿರಿಯ ಭಾರವನ್ನು ಕಳೆದು ಬೆಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಗದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಡು. ಅಮ್ಮ, ಮುಂದಕ್ಕೆ ನಿಮ್ಮನ್ನು ಕಾಣುವ ಬಗೆ ಹೇಗೆ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಕ್ಕಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಹುಕ್ಕೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ದೋಸ್ತ ಅರುಣಾಸುರ. ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ರಾಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅದೃಶ್ಯಳಾಗಿದ್ದೇನೆ, ಅದೃಶ್ಯಳಾಗಿದ್ದೇನೆ, ಅದೃಶ್ಯಳಾಗಿದ್ದೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ನೆರೆದ ನಾಮೂತನಾಟದೆ ರಾಜ ತೇಜದಲ್ಲಿ ನಾಟದೆ ರಾಜ ತೇಜದಲ್ಲಿ ನಾಟದೆ ರಾಜ ತೇಜದಲ್ಲಿ. ಜಗತ್ತಿಗೆ ತಾಯಿಯಾದಂತಹ ಶ್ರೀದೇವಿಯು ದುಷ್ಟರನ್ನೆಲ್ಲ ಸಂಹರಿಸಿದ್ದಾಳೆ. ಜಗತ್ತಿಗೆ ಕ್ಷೇಮ ಸಮಾಧಾನವನ್ನು ತಂದು ಒದಗಿಸಿದ್ದಾಳೆ. ಇದರಲ್ಲಿ ತಿಳಿದುಕೊಳ್ಳಬೇಕಾದದ್ದು ಏನು? ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದು ಸತ್ಯವಾಗಿದೆ. ಲೋಕದ ಪೀಠ ಸುಭದ್ರವಾಗಿದೆ, ಸಂತೋಷವಾಗಿದೆ. ಅನ್ನುವಲ್ಲಿಗೆ ದೇವಿ ಮಹಾತ್ಮೆ ಎನ್ನುವಂತಹ ಈ ಪುಣ್ಯ ಕಥೆ, ಈ ಕಥೆಯನ್ನು ಆಡಿಸಿದ ಕೇಳಿದ ಹಾಡಿದ ನೋಡಿದ ಸಕಲರಿಗೂ ಕೂಡ ನಾವು ನಂಬಿದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಸಕಲರಿಗೂ ಕೂಡ ಆರೋಗ್ಯ, ಆಯಸ್ಸು, ಸಂಪತ್ತು, ಸಕಲ ಸೌಭಾಗ್ಯಾದಿಗಳನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಹಾಗೂ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಶೋಭಾ
ಆಹೋ ಇಂದಿನ ಶ್ರೀದೇವಿಯ ಸೇವಾದಾರವಂತ ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥ ಪೂಜಾರಿ ಮಕ್ಕಳು ಮತ್ತು ಕುಟುಂಬಸ್ಥರಯ್ಯ. ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥ ಪೂಜಾರಿ ಮತ್ತು ಮಕ್ಕಳು ಮತ್ತು ಕುಟುಂಬಸ್ಥರು. ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥ ಪೂಜಾರಿ ಮತ್ತು ಮಕ್ಕಳು ಮತ್ತು ಕುಟುಂಬಸ್ಥರು, ಅರ್ತಿಗಾರರು, ಕುಶಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸರಿಂದ ಕೊಟ್ಟಿರುವಂಥ ಕಾಂಚನ ದೇವ